ಹನುಮ ಜಯಂತಿ ಅಂತ ಡಿಸೆಂಬರಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಇದು ಚೈತ್ರ ಪೂರ್ಣಿಮೆಯಲ್ಲಿ ಬರುವಂಥದ್ದು. ಇದು ಹನುಮ ಜಯಂತಿ ಅಂತ ಶಾಸ್ತ್ರಗಳಿರ್ತಾರೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಏನು ನಾವು ತಿಳ್ಕೊಂಡು. ಈಗ ವ್ರತ ಅನ್ನೋದು ಈಗ ಅವನನ್ನು ವಿಶೇಷವಾಗಿ ಪೂಜಿಸುವಂತಹ ಒಂದು ದಿನ. ಜಯಂತಿ ಅನ್ನೋದು ನಿಜವಾದ ಅರ್ಥದಲ್ಲಿ ಹನುಮಂತ ಚೈತ್ರ ಪೂರ್ಣಿಮೆಯಂದು ಅವತಾರ ಎತ್ತಿದ ದಿನ ಅಂತ. ಈ ಬಾಲ್ಯದ ಕಥೆಗಳೇನು, ಏನನ್ನ ತಿಳ್ಕೋದು? ರಾಮಾಯಣದಲ್ಲಿ ಈ ಕಥೆ ಉತ್ತರಕಾಂಡದಲ್ಲಿ ನಿರೂಪಣೆಗೊಂಡಿದೆ. ಅಕಾಲದಲ್ಲಿ ರಾಹು ಸೂರ್ಯನನ್ನು ನುಂಗ್ಲಿಕ್ಕೆ ಹೊರಟಿದ್ದ. ಹಾಗಾಗಿ ಹನುಮಂತ ರಾಹುವನ್ನ ಹೊಡಿಲಿಕ್ಕೆ ಹೋದದ್ದು ಹೊರತು ಸೂರ್ಯನ ನುಂಗ್ಲಿಕ್ಕೆ ಹೋಗಿದ್ದಲ್ಲ. ಆದ್ರೆ ಅದು ತಿಳಿಯುವ ಮುಂಚೆ ಹನುಮಂತನ ಮೇಲೆ ಅವನು ಪ್ರಯೋಗ ಮಾಡಿದ. ಪ್ರಚಲಿತವಾಗಿರೋದು ವಾಯುಪುತ್ರ ಅನ್ನೋದು. ಕೆಲವು ಕಡೆ ಅವನು ಈಶ್ವರನ ಒಂದು ಅವತಾರ ಅಂತನೂ ಕೆಲವು ಕಡೆ ಉಲ್ಲೇಖಗಳಿದೆ. ವಾಯುವಿಗೆ ರುದ್ರ ಅಂತ ಹೆಸರಿದೆ, ಆದ್ರೆ ಶಿವನಿಗೆ ವಾಯು ಅಂತ ಹೆಸರು ಎಲ್ಲೂ ಇಲ್ಲ. ಇದು ನಾವು ಅವಕಾಶವನ್ನ ನೋಡಿದಾಗ ಇಲ್ಲಿ ಹೊಂದತ್ತೆ ಹೊರತು ಅಲ್ಲಿ ಹೊಂದಲ್ಲ. ಆದ್ರಿಂದಾಗಿ ಅದು ವಾಯುಪುತ್ರ ಅನ್ನೋದು ಹೆಚ್ಚು ಸಮರ್ಪಕ. ಹನುಮಂತ ಎಡಗೈಯಲ್ಲಿ ಒಂದು ಸಣ್ಣ ಏಟು ಕೊಡ್ತಾನೆ. 10 ತಲೆಯಿಂದ ನೆತ್ತರು ಕಾರುತ್ತಾನೆ ರಾವಣ. ಇದು ಯಾಕೆ ಕೊಟ್ಟದ್ದು ಗೊತ್ತಾ? ಅವತ್ತು ನಾನು ಸೀತೆಯನ್ನು ಹುಡ್ಕೊಂಡು ಬಂದ ದಿವಸ ಸೀತೆಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ನೀನು, ಅದರದೊಂದು ಸಣ್ಣ ರುಚಿಯನ್ನು ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಮತ್ತೆ ಹನುಮಂತ ಹೊರಡ್ತಾನೆ. ಆ ವೇದಗಳ ಒಂದು ಸಾರದಲ್ಲಿ ಈ ಪ್ರಾಣತತ್ವದ ಒಂದು ಪ್ರಾಮುಖ್ಯತೆ ಏನು? ಅವನು ಹನುಮಂತನ ನೋಡಿದಾಗ್ಲೂ ನಾವು ಆ ಪ್ರಾಣತತ್ವವನ್ನು ನಾವು ಜ್ಞಾಪಿಸ್ಕೊಳ್ಬೇಕಾ? ಯಾವಾಗ ನಾವು ಭೃತ್ಯರ ಮೇಲೆ ಪ್ರೀತಿ ತೋರಿಸ್ತೇವೋ ಆಗ ಭೃತ್ಯರಿಂದ ನಮಗೆ ಸಿಗಬೇಕಾದ ನಿಷ್ಠೆ ಸಿಗುತ್ತೆ. ನಾವು ಮಾತ್ರ ಯಜಮಾನನಂತೆ ವರ್ತಿಸಿ ಅವ್ರು ನಮ್ಮ ಮೇಲೆ ಯಾವಾಗಲೂ ಗೌರವ ತೋರ್ಬೇಕು ಅಂದ್ರೆ ಹೇಗೆ ತೋರಕ್ ಸಾಧ್ಯ? ಹಾಗಾಗಿ ವಿಶ್ವಾಸ ಇಟ್ಟು ಅವನ ಕೈಗೆ ಉಂಗುರ ಕೊಟ್ಟ ದಿವಸನೇ ಹನುಮಂತ ಗಟ್ಟಿ ಮಾಡ್ಕೊಂಡಿದ್ದ, ನಾನು ಈ ಕೆಲಸ ಮಾಡ್ಲೇಬೇಕು ಅಂತ. ರಾಮನಿಗೆ ವಾಲಿಯನ್ನು ಭೇಟಿ ಆಗಿದ್ದಿದ್ರೆ 1 ನಿಮಿಷದಲ್ಲಿ ಸೀತೆ ಸಿಕ್ತಿದ್ಲು. ಆದ್ರೆ ರಾಮನಿಗೆ ಹನುಮಂತ ಎಲ್ಲಿದ್ದಾನೋ ಅದು ಬೇಕಿತ್ತು, ಸೀತೆ ಬೇಕಾಗ್ಲಿಲ್ಲ. ವೇದಿಕ್ ವೆಲ್ನೆಸ್ನ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಅದು ಹನುಮ ಜಯಂತಿಯ ವಿಶೇಷ. ಇದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಅದು ಹನುಮನ ಬಗ್ಗೆ. ಹನುಮ ರಾಮ ಸೇವಾ ದುರಂಧರ ಹೇಗೆ ಅನ್ನೋ ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ವಿದ್ವಾಂಸರಾದ ಕೃಷ್ಣರಾಜ್ ಕುತ್ಪಾಡಿ ಆಚಾರ್ಯರು ಬಂದಿದ್ದಾರೆ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರ. ತಮ್ಮ ಜೊತೆ ಮಾತಾಡೋದೇ ಒಂದು ಆನಂದ. ಯಾಕೆಂದರೆ ಅದು ಹನುಮನ ಬಗ್ಗೆ ಮಾತಾಡೋದಕ್ಕೆ ಅದು ಆಲ್ರೆಡಿ ತಾವು ಹಂಸ ಮಂತ್ರದ ಬಗ್ಗೆ ಇದರೆಲ್ಲ ತಾವು ಮಾತಾಡಿದ್ದೀರ. ಹಾಗಾಗಿ ನನಗೆ ತಾವೇ ಸೂಕ್ತ ಅನ್ನಿಸ್ತು. ತಾವು ಅತ್ಯಂತ ಒಂದಾದ್ಮೇಲೆ ಒಂದು ಪ್ರವಚನಗಳು ಪಾಠಗಳಲ್ಲಿ ಬ್ಯುಸಿ ಆಗಿರುವಂಥವ್ರು. ಹಾಗಾಗಿ ಅದರ ಮಧ್ಯೆ ಕೂಡ ನಾನು, ಯಾಕೆಂದರೆ ಎಷ್ಟೋ ವಿಷಯಗಳು ನಾವು ಕ್ಯಾಮರಾ ಮುಂದೆ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟದಲ್ಲಿದ್ದು ಆದರೂ ನೀವು ಸಮಯ ತೆಗಿತೀರ ನಮಗೋಸ್ಕರ. ಬಹಳ ಬಹಳ ಧನ್ಯವಾದಗಳು ಆಚಾರ್ಯ ಆ ವಿಷಯಕ್ಕೆ. ನಮಸ್ಕಾರ. ಇವತ್ತು ನಾವು ಹನುಮ ರಾಮ ಸೇವಾ ದುರಂಧರ ಅಂತ ನಾವು ಮಾತಾಡ್ತಿದ್ದೀವಿ. ನಿಜವಾದ ದುರಂಧರ. ಯಾಕಂದ್ರೆ ನಾವು ದುರಂಧರ 1 ಅನ್ನೋ ಒಂದು ಮೂವಿ ನೋಡಿದ್ದೀವಿ. ಇವಾಗ ದುರಂಧರ 2 ಬಂದಿದೆ, ದುರಂಧರ್ 2 ಬಂದಿದೆ. ಅಲ್ಲಿ ನಾವು ದುರಂಧರ ಅಂತ ಯಾಕೆ, ಆ್ಯಕ್ಚುಲಿ ನನಗೆ ಇದು ಬರೋವರೆಗೂ ಇದು ಹನುಮನ ಟೈಟಲ್ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಜ್ಞಾಪಕ ಬಂತು, ಯಾವುದೋ ಶ್ಲೋಕದಲ್ಲಿ ರಾಮ ಸೇವಾ ದುರಂಧರ ಅಂತ ಬರುತ್ತಲ್ಲ ಅಂತ ಹೇಳಿ. ಹಾಗಾಗಿ ನಿಜವಾದ ದುರಂಧರ ಹನುಮ ಹೇಗೆ ಅನ್ನೋದನ್ನ ಒಂದು ಕ್ವಿಕ್ ಆಗಿ ಹೇಳೋದಾದ್ರೆ ತಾವು. ದುರ ಅಂದ್ರೆ ಹೊಣೆಗಾರಿಕೆ, ಬಹಳ ಜವಾಬ್ದಾರಿಯ ಕೆಲಸ. ಅದನ್ನ ಅಂದ್ರೆ ಒಂದು ರೀತಿ ನೊಗ ಅಂತ ಅರ್ಥ. ನೊಗವನ್ನು ಹೊತ್ತವನು ಅಂತ ಅಂದ್ರೆ ಇಡೀ ಒಂದು ವ್ಯವಸ್ಥೆಯನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ಎಂಟೈರ್ ಆ ಸಿಸ್ಟಮೇ ಕೊಲ್ಯಾಪ್ಸ್ ಆಗುತ್ತೆ. ಅಂಥ ವ್ಯವಸ್ಥೆಯನ್ನ ಹಾಳುಗೆಡವದೆ ಧರತಿ ಹೊತ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅದರಿಂದಾಗಿ ದುರಂಧರ ಅಂತ. ಇದು ರಾಮನ ಸೇವೆಯ ದೃಷ್ಟಿಯಲ್ಲಿ ಹನುಮಂತನಲ್ಲಿ ಯಾಕೆ ಅತ್ಯಂತ ಸೂಕ್ತವಾಗಿ ಹೊಂದುತ್ತೆ ಅಂದರೆ, ಸೀತೆಯನ್ನು ಹುಡುಕಾಡುವುದಕ್ಕೋಸ್ಕರ ಲಂಕೆಗೆ ಬಂದವ ಮರಳಿ ಹೋಗುವಾಗ ರಾಮನ ಬಗ್ಗೆ ಕೆಡುಕಿನ ಸುದ್ದಿ ಹರಡಬಾರದು. ಯಾಕೆಂದರೆ ಕಳ್ಳತನದಿಂದ ರಾಮ ಯಾರನ್ನು ಕಳಿಸಿ ಏನೋ ಮಾಡ್ಕೊಂಡು ಹೋದ ಅಂತ ಆಗಬಾರ್ದು. ಆದರೆ ಹೋದ ಕೆಲಸ ಯಥಾರ್ಥವಾಗಿ ಸಾರ್ಥಕವಾಗಿ ಆಗಬೇಕು. ಅದಕ್ಕೋಸ್ಕರ ಮೊದಲು ಸೀತೆಗೆ ಕೊಡಬೇಕಾದ ಸುದ್ದಿಯನ್ನು ಕೊಟ್ಟು ಆಮೇಲೆ ತಾನು ಸುದ್ದಿ ಬಂದದ್ದನ್ನು ರಾವಣನಿಗೆ ತಿಳಿಸಿ ಎಚ್ಚರಿಕೆಯನ್ನೂ ಕೊಟ್ಟು ತಾನು ಕೊನೆಗೂ ತಿದ್ದಿಕೊಳ್ಳಿಲ್ಲ ಅಂತಂದಾಗ ಅವನೇ ಕೊಟ್ಟ ಬೆಂಕಿಯನ್ನು ವಾಪಸ್ ಕೊಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದದ್ದು. ಹಾಗಾಗಿ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಹನುಮನೆ. ಆದ್ರಿಂದಾಗಿ ದುರಂಧರ ಅವನೇ. ಅಂದ್ರೆ ನಾವು ನೋಡೋ ಪಿಕ್ಚರ್ ದುರಂಧರದಲ್ಲಿ ಇವನಲ್ಲಿ ಹೋಗಿ ಅವರವರೇ ಆಗಿ ಅಲ್ಲಿ ಲೋಕಲ್ ಲೈಟ್ ಆಗಿ ಅಲ್ಲಿ ಲೀಡರ್ ಆಗಿ ವರ್ಷಗಳ ಗಟ್ಟೆ ಕಷ್ಟಪಟ್ಟು
ಆ ಒಂದು ಸಾಧನೆನ ಮಾಡಿ ನಮ್ಮ ಏನು ಭಾರತ ದೇಶದ ಹಿತವನ್ನು ಸಾವಿರಾರು ಜನ ಇದ್ದಾರೆ. ಇದು ಒಬ್ಬನ ಕಥೆ ಅಲ್ಲ, ನೂರಾರು ಜನರ ಕಥೆಯ ಈ ಮಲ್ಟಿಪಲ್ ವ್ಯಕ್ತಿತ್ವಗಳನ್ನು ಒಟ್ಟಿಗೆ ತೋರಿಸಿದ್ದು. ಆದರೆ ಒಬ್ಬನೇ ದುರಂಧರನಾಗಿ ಕೆಲಸ ಮಾಡಿದವ ಹನುಮಂತ. 10 ಜನರ ಕಥೆಯನ್ನು ಒಬ್ಬನಲ್ಲಿ ಹೇಳಿದ್ದಲ್ಲ. ಒಬ್ಬನೇ ದುರಂಧರ, ನಿಜವಾದ ಅರ್ಥದಲ್ಲಿ ಆ ಕಾಲದಲ್ಲಿ ಎದುರಿಸಲಿಕ್ಕೆ ಸಾಧ್ಯವಿಲ್ಲದ ರಾವಣನ ಊರಿನಲ್ಲಿ ಒಂದು ಸೊಳ್ಳೆಯೂ ಮಿಸುಕಾಡ್ಲಿಕ್ಕೆ ಸಾಧ್ಯ ಇಲ್ಲದ ಜಾಗದಲ್ಲಿ ಹೊಕ್ಕು ಆ ರಕ್ಕಸರ ಸೊಕ್ಕು ಮುರಿದು ವಾಪಸ್ಸು ರಾಮನಿಗೆ ಸುದ್ದಿಯನ್ನು ತಂದು ಕೊಟ್ಟವ. ಅಂದರೆ ಸೇಫ್. ಮತ್ತು ವಾಪಸ್ ಬರುದಿದೆಯಲ್ಲ, ಇಷ್ಟರ ತನಕ ಎಷ್ಟೋ ಸರ್ತಿ ಈ ಸ್ಪೈಗಳ ಕಥೆಗಳು ಬಂದಾಗ ಬಲಿ ಕೊಟ್ಟದ್ದು ಅಥವಾ ಅವರನ್ನು ಕೊನೆಗೆ ನಮಗೆ ಸಂಬಂಧಪಟ್ಟವರಲ್ಲ ಅಂತ ಕೈ ಚೆಲ್ಲಿದ್ದು ಅನ್ನುವ ಸ್ಥಿತಿಯಲ್ಲೇ ನಾವು ಕಥೆ ನೋಡ್ತಾ ಇದ್ರೆ, ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ವಾಪಸ್ ಕರ್ಕೊಂಡು ಬಂದ ರೀತಿಯ ಸುದ್ದಿ ಬಂದಿದ್ರೆ ಆ ಮೊದಲು ವಾಪಸ್ ಬಂದವ ಹನುಮಂತ, ನಿಜವಾದ ದುರಂಧರ ಅಂತ. ಅದ್ಭುತವಾಗಿ ತಿಳಿಸಿದ್ರೆ, ಅಂದರೆ ದುರಂಧರ ಅನ್ನೋ ಶಬ್ದದ ಅರ್ಥನೇ ಅಂತ ಹೇಳಿದ್ರಿ, ಅಷ್ಟು ಇಡೀ ಸಮಾಜದ ಹೊಣೆಗಾರಿಕೆನ ಹೊತ್ತವರು. ಅದನ್ನ ದೇಶದ ವ್ಯವಸ್ಥೆ ಇರುತ್ತೆ, ಅಲ್ಲಿ ಹೆಸರೇ ಹೇಳಲಿಕ್ಕಿಲ್ಲ, ಬಿಟ್ಟು ಬರ್ಲಿಕ್ಕಿಲ್ಲ. ಆದ್ರೆ ಅದರಲ್ಲಿ ರಾಮಸೇವಾ ದುರಂಧರ ಅಂತ ಹೇಳಿಕೊಳ್ಳುವುದರಲ್ಲಿ ಹನುಮಂತನ ಹೆಗ್ಗಳಿಕೆ ಏನು ಅಂದ್ರೆ, ಮುಖಕ್ಕೆ ಹೊಡೆದು ಹೇಳ್ತಾನೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ. ಅಂದ್ರೆ ತನ್ನ ಹೆಸರು ಕೇಳಿದ್ರೆ ಕಪೆ ಕುತೋಸಿಕಸ್ಯವ ಅಂತ ಕೇಳಿದ್ದವನು, ನೀನು ಯಾರವನು, ಎಲ್ಲಿ ಅವನು ಅಂತ. ತನ್ನ ಹೆಸರು ಹೇಳಿಲ್ಲ, ತನ್ನ ABCD ಅಂತ Z ತನಕದ PhD ನಂಬರ್ಗಳನ್ನು ಹೇಳಲಿಲ್ಲ. ಕೇವಲ ನಾನು ರಾಮದೂತ, ನಿನಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೇನೆ, ಎಚ್ಚರಿಕೆ ಆದರೆ ಈಗ ನಿನ್ನ ಹೆಂಡತಿ ಮಕ್ಕಳೆಲ್ಲ ಉಳಿದು ನೀನು ಕ್ಷೇಮವಾಗಿರ್ತಿ ಅಂತ ಎಚ್ಚರಿಕೆ ಕೊಟ್ಟು ಅವನಿಗೆ ವಾಪಸ್ಸು ಅವನು ಕೊಟ್ಟ ಸುಡುವ ಸಂಗತಿಯನ್ನು ಇಟ್ಟು ವಾಪಸ್ಸು ಬಂದ. ಅಂದ್ರೆ ಇದು ನಿಜವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ದೇಶದ ವೈಭವವನ್ನು ಶತ್ರುಗಳ ಎದೆಯ ನಡುವೆಗೆ ಹಬ್ಬಿಸಿ ಮರಳಿ ಬಂದವ ಅಂತ ಅನ್ನುವ ಅರ್ಥದಲ್ಲಿ ದುರಂಧರ ಸಾರ್ಥಕ ನಾಮ ಹನುಮಂತನಿಗೆ. ಇಂತಹ ಹನುಮಂತನ ದಿವ್ಯ ಚರಿತ್ರೆ, ಯಾಕೆಂದರೆ ಇವತ್ತು ನಮಗೆ ತುಂಬ ಹನುಮಂತನ ಬಗ್ಗೆ ಭಕ್ತಿ ಇದೆ. ಯಾಕೆಂದರೆ ನಾವು ಬಹಳಷ್ಟು ನೋಡ್ತೀವಿ, ಈಗ ಒಂದು 10 ವರ್ಷದ ಹಿಂದೆ ನೋಡೋದಕ್ಕೂ ಈಗ ಒಂದು ಶನಿವಾರ ಒಂದು ಆಂಜನೇಯನ ದೇವಸ್ಥಾನ ಅಂದರೆ ತುಂಬಿರ್ತಾರೆ ಜನ. ಅಂದರೆ ಆ ಒಂದು ಭಕ್ತಿ ಭಾವ, ಅಂದರೆ ಭಯ ಅಂತ ಹೇಳ್ತೀವಿ, ಅಂದರೆ ಅವನೊಂದು ನಮಸ್ಕಾರ ಆದರೆ ನನ್ನ ಕೆಲಸ ಆಗುತ್ತೆ ಅಂತ. ಬಟ್ ಆದರೂ ಆ ಒಂದು ಭಯ ಭಕ್ತಿ ಸೇರಿ ಜನಗಳು ಹೆಚ್ಚು ಆಂಜನೇಯನ ಬಗ್ಗೆ, ಯಾಕೆಂದರೆ ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಒಂದು ಹನುಮಂತ, ಇನ್ನೊಂದು ಗಣಪತಿ ಅತಿ ಹೆಚ್ಚು ಪೂಜಿಸಿಕೊಳ್ಳುವಂತಹ ದೇವತೆಗಳು. ಆದರೆ ಈ ಹನುಮನ ಬಗ್ಗೆ ನಮಗೆ ಹನುಮ ಜಯಂತಿಯ ಕುರಿತಾಗಿ, ಯಾಕೆಂದರೆ ಒಂದು ನಮ್ಮ ಈ ಕಡೆ ಎಲ್ಲ ಸೌತಲ್ಲಿ ನಾವು ಹನುಮದ್ ವ್ರತ ಅಂತ ಡಿಸೆಂಬರಲ್ಲಿ ಅದೇ ಹನುಮ ಜಯಂತಿ ಅಂತ ಬೋರ್ಡು ಕೆಲವು ಕಡೆ ಹಾಕ್ಬಿಟ್ಟಿರ್ತಾರೆ, ವ್ರತ ಅಂತ ಚೇಂಜ್ ಮಾಡಿ ಹನುಮ ಜಯಂತಿ ಅಂತ ಡಿಸೆಂಬರಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಇದು ಚೈತ್ರ ಪೂರ್ಣಿಮೆಯಲ್ಲಿ ಬರುವಂಥದ್ದು, ಇದು ಹನುಮ ಜಯಂತಿ ಅಂತ ಶಾಸ್ತ್ರಗಳು ಹೇಳ್ತಾರೆ. ಇದರ ಬಗ್ಗೆ ಒಂದು ಕ್ಲಾರಿಟಿ ಏನು ನಾವು ತಿಳ್ಕೊ. ಈಗ ವ್ರತ ಅನ್ನೋದು ಈಗ ಅವನನ್ನು ವಿಶೇಷವಾಗಿ ಪೂಜಿಸುವಂತಹ ಒಂದು ದಿನ. ಜಯಂತಿ ಅನ್ನೋದು ನಿಜವಾದ ಅರ್ಥದಲ್ಲಿ ಹನುಮಂತ ಚೈತ್ರ ಪೂರ್ಣಿಮೆಯಂದು ಅವತಾರ ಎತ್ತಿದ ದಿನ ಅಂತ. ಅದು ಕನ್ಫ್ಯೂಸ್ ಆಗುದು ಯಾಕೆಂದ್ರೆ ಎರಡು ಹನುಮ ಹನುಮ ಶಬ್ದ ಇರುವುದರಿಂದ ವ್ರತಕ್ಕೆ ಅರ್ಥ ಗೊತ್ತಿಲ್ಲದೆ ಹೋದ್ರಿಂದ ಜಯಂತಿಯನ್ನು ಅಲ್ಲಿಗೆ ಜೋಡಿಸಿ ಮಾಡ್ತಾರೆ. ಆದರೆ ಅದು ಸಿದ್ಧಿಗೋಸ್ಕರ ಒಂದು ಯೋಗದ ದೃಷ್ಟಿಯಿಂದ ಹೇಳಿದ ಸಂಗತಿ. ಆ ದಿವಸ ವಿಶೇಷವಾಗಿ ಅವನ ಆರಾಧನೆ ಮಾಡುವುದು ಅಂತ. ಈ ಸಂದರ್ಭದಲ್ಲಿ ಅವನು ಹುಟ್ಟಿದ ದಿನವನ್ನು ಆಚರಣೆ ಮಾಡುವುದು ಅನ್ನುವ ಅಂಶದಲ್ಲಿ ಜಯಂತಿ ಬೇರೆ ವ್ರತ ಬೇರೆ ಅನ್ನೋದು ಶಾಸ್ತ್ರದಲ್ಲಿ ಸ್ಪಷ್ಟ ಇದೆ. ಜನರಿಗೆ ಎಷ್ಟೋ ಸರ್ತಿ ಶಾಸ್ತ್ರ ಏನು ಹೇಳುತ್ತೆ ಅಂತ ಗೊತ್ತಾಗಲ್ಲ, ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಅದನ್ನೇ ಸಮರ್ಥಿಸಿಕೊಳ್ತಾರೆ. ಅದರಿಂದಾಗಿ ಇನ್ನಷ್ಟು ಗೊಂದಲಗಳಿಗೆ ಕಾರಣ ಆಗುತ್ತೆ. ಆದರೆ ಈಗ ನಾಳಿದ್ದು ಆಚರಣೆ ಮಾಡುವಂಥದ್ದು ಜಯಂತಿ, ಡಿಸೆಂಬರಲ್ಲಿ ಬರುವಂಥದ್ದು ವ್ರತ. ಆಮೇಲೆ ಈ ಹನುಮಂತನ ಅವತಾರ ಕುರಿತಾಗಿ ಬಹಳಷ್ಟು ಬೇರೆ ಬೇರೆ ಕಡೆಗೆ ಒಂದು ಪ್ರಚಲಿತವಾಗಿರೋದು ವಾಯುಪುತ್ರ ಅನ್ನೋದು, ಕೆಲವು ಕಡೆ ಅವನು ಈಶ್ವರನ ಒಂದು ಅವತಾರ ಅಂತಲೂ ಕೆಲವು ಕಡೆ ಉಲ್ಲೇಖಗಳಿದೆ. ಹೌದು. ಹಾಗಾಗಿ ಈಗ ಹನುಮಾನ್ ಚಾಲಿಸಾ ಇಂಥ ಕಡೆಗಳಿಗೆಲ್ಲ ಕೆಲವು ಗೊಂದಲಗಳಿದೆ. ಅದೆಲ್ಲವನ್ನು ಕೂಡ ಅಂದರೆ ಅದೊಂದೇ ಪ್ರಶ್ನೆ ಅಲ್ಲದೆ ಇಡೀ ಅವನ ಬಾಲ್ಯ ಹೇಗಾಯಿತು, ಯಾಕೆಂದರೆ ನಾವು ತುಂಬ ಹೆಮ್ಮೆ, ಕನ್ನಡ ಕುಲ ಪುಂಗವ ಹನುಮ ಅಂತ ಒಂದು ಹಾಡಲ್ಲೇ ಬರುತ್ತೆ. ಅಂದರೆ ನಾವು ಕನ್ನಡದವನು ಅಂತ, ಅಂದರೆ ನಮಗೆ ಅವನು ಇಡೀ ವಿಶ್ವಕ್ಕೆ ಸೇರಿದವನು ಹನುಮಂತ. ನಮಗೇನಂದರೆ ಅವನು ನಮ್ಮ ಹೊಸಪೇಟೆ ಹಂಪಿ ಹತ್ರ ಹುಟ್ಟಿದವನಲ್ವಾ, ಕಿಷ್ಕಿಂದ, ಅಂದರೆ ನಮ್ಮ ಕನ್ನಡದವನು ಅನ್ನೋದೊಂದು ಎಕ್ಸ್ಟ್ರಾ ಪ್ರೀತಿ ನಮಗೆ. ಕನ್ನಡದವನು ಅನ್ನೋದು ಸುಳ್ಳಲ್ಲ, ಯಾಕೆಂದರೆ ಆ ಪರಿಸರ ಎಲ್ಲ ಇವತ್ತಿಗೂ ಹಾಗೆ ಇರುವಂಥದ್ದು. ಕಲ್ಲು ಬಂಡೆಗಳ ನಡುವೆ ಅವರ ರಾಜ್ಯ ಇದ್ದದ್ದು ಅಂತ ನಮಗೆ ಕಿಷ್ಕಿಂಧೆಯ ವರ್ಣನೆ ಬರುವಂಥದ್ದು. ಆದರೆ ಹುಟ್ಟಿನ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿದಾಗ ಒಂದೆರಡು ಕ್ವಶನ್ ಉಳಿಯತ್ತೆ. ಯಾಕೆಂದರೆ ಅಲ್ಲಿ ಕೇಸರಿ ಅನ್ನುವಂಥವನು ಮೇರು ಪರ್ವತದ ಬಳಿಯಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ವಾಸವಾಗಿದ್ದವ ಅಂತಿದೆ. ಅಂಜನೆ ಮತ್ತು ಕೇಸರಿಯ ಮಗನಾಗಿ ಹುಟ್ಟಿದ್ದು ಅಂತ.
ಆದರೆ ಅವನು ಹೆಚ್ಚು ಕಾಲ ಇದ್ದದ್ದು ಖಂಡಿತ ಕನ್ನಡದವನು ಅಂತ ಹೇಳಲಿಕ್ಕೆ ನಮಗೆ ಇದಕ್ಕೇನು ಸಂಬಂಧವೇ ಇಲ್ಲ. ಆದರೆ ಹುಟ್ಟಿನ ವಿಷಯದಲ್ಲಿ ಇನ್ನಷ್ಟು ಕೆಲವು ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತೆ. ಹುಟ್ಟಿದ್ರೆ ನಮಗೆ ಏನು ತೊಂದರೆ ಇಲ್ಲ, ಎಲ್ಲಿ ಹುಟ್ಟಿದ್ರು ನಮಗೆ ಕನ್ನಡಿಗ ನಮ್ಮವನೇ. ಯಾಕೆಂದರೆ ಹನುಮಂತನ ಹೆಚ್ಚು ಆಯುಷ್ಯ ಕಳೆದದ್ದು ಮತ್ತು ರಾಮನ ಸೇವೆಗಾಗಿ ಓಡಾಡಿದ್ದೆಲ್ಲ ಇದೇ ಜಾಗದಲ್ಲಿ ಆದದ್ರಿಂದ ಹನುಮಂತ ನಮ್ಮ ಸಮೀಪದ ಹಂಪೆ ಅವನು ಅಂತ ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಪಂಪಾ ಅನ್ನುವ ಸರೋವರದ ಕುರಿತಾದ ಮಾತು ಸ್ಪಷ್ಟವಾಗಿದೆ. ಆ ಜಾಗದ ಅನೇಕ ಅವಶೇಷಗಳನ್ನು ನಾವು ಇವತ್ತು ಕೂಡ ನೋಡ್ತೇವೆ. ಹುಟ್ಟಿನ ದೃಷ್ಟಿಯಿಂದ ತಪಸ್ಸು ಮಾಡಿದ್ರು ಇಬ್ರು ಕೂಡ, ಅಂಜನಾ ಮತ್ತು ಕೇಸರಿ, ಒಳ್ಳೆಯ ಸತ್ಪುತ್ರನನ್ನು ಪಡೀಬೇಕು ಅಂತ. ಹಾಗಾಗಿ ವಾಯುದೇವರನ್ನ ಉಪಾಸನೆ ಮಾಡಿ ವಾಯುದೇವನನ್ನೇ ಅಂಶವನ್ನಾಗಿ ಅಂಜನೆ ಮಗನನ್ನಾಗಿ ಪಡೆದದ್ದಾದರೆ ಒಂದೆರಡು ಕಡೆ ರುದ್ರ ಸಂಭೂತ ಅಂತ ಶಬ್ದ ಇದೆ. ಈ ರುದ್ರ ಅಂದರೆ ಯಾರು ಅಂತ ಅನ್ನೋ ಸಂದೇಹದಿಂದ ಅದು ಆಚೆ ಈಚೆ ಆಯಿತು. ಆದರೆ ಉಪನಿಷತ್ತು ಹೇಳಿದ್ರು ರುದ್ರೋಸಿ ಪರಿರಕ್ಷಿತ ಅಂತ ಒಂದು ಪ್ರಾಣ ಸೂಕ್ತದಲ್ಲಿ ಪ್ರಾಣನನ್ನು ರುದ್ರ ಅಂತ ಕರೆದಿದೆ. ಯಾಕೆಂದರೆ ನಿಜವಾದ ಅರ್ಥದಲ್ಲಿ ರುದ್ರ ಶಬ್ದ ಅಂತ ಅನ್ನೋದು ಪ್ರಾಣನಿಗೆ ಸಂಬಂಧಿಸಿದ್ದು. ಅದು ಅಗ್ನಿ ಅಂತ ಲೆಕ್ಕ, ಸುಡುವಂಥದ್ದು, ನೋಯಿಸುವಂಥದ್ದು ಅಂತ. ಒಳಗಿನಿಂದ ಇರುವುದು ಪ್ರಾಣ ಅಗ್ನಿ. ನಮ್ಮ ದೇಹದಲ್ಲಿ ಏನಾದರೂ ಬದುಕಿ ನಾವು ಚಟುವಟಿಕೆಯಿಂದ ಇರಬೇಕು ಅಂದರೆ ಅದಕ್ಕೆ ಕಾರಣ ಒಳಗಿನಿಂದ ಅಗ್ನಿರೂಪನಾಗಿ ಪ್ರಾಣನೇ ಇರುವಂಥದ್ದು. ಆಮೇಲೆ ರುದ್ರ ಅನ್ನುವ ಶಬ್ದ ಅದು ನಾರಾಯಣನಲ್ಲೂ ಇದೆ. ರುದ್ರೋ ಬಹುಶಿರ ಬಭ್ರುರ್ ವಿಶ್ವಯೋನಿ ಶುಚಿಶ್ರವಾಹ, ರುದ್ರ ಅನ್ನೋ ಶಬ್ದ ಸಹಸ್ರನಾಮದಲ್ಲಿ ಬರುವಂಥದ್ದು. ಹಾಗಾಗಿ ರುದ್ರ ಶಬ್ದ ಇದ್ದ ಮಾತ್ರಕ್ಕೆ ಅದು ರುದ್ರಾಂಶ ಸಂಭೂತ ಅಂತ ಹೇಳಬೇಕಾಗಿಲ್ಲ. ಆದರೆ ಇಡೀ ರಾಮಾಯಣದಲ್ಲಿ ಪವನಸುತ ಅಂತ ಹೇಳ್ತಾರೆ ಹೊರತು ಕೇವಲ ಸ್ಕಂದ ಪುರಾಣದಲ್ಲಿ ಒಂದು ಕಡೆ ಮಾತ್ರ ಅದು ಶಿವನ ಸಂತತಿ ಅನ್ನುವ ಅರ್ಥದಲ್ಲಿ ಮಾತಿದೆ. ಅದಕ್ಕೆ ಆಮೇಲೆ ಏನೇನೇನೇನೇನೋ ಕತೆ ಸೇರಿಸ್ಕೊಂಡಿದ್ದಾರೆ. ಆದರೆ ಪುರಾಣದಲ್ಲಿ ಆ ಶಬ್ದ ಬರುವ ಸಾಧ್ಯತೆ ಇದ್ದದ್ದು ಯಾಕೆಂದ್ರೆ ಪ್ರಾಣನಿಗೂ ರುದ್ರ ಅನ್ನುವ ಶಬ್ದ ಇದೆ. ತಮ್ ದೇವಾ ಹಸ್ತುವಂತಿ ಅಂತ ಆ ಅಥರ್ವಣ ಉಪನಿಷತ್ತಿನ 10 ಮಂತ್ರಗಳಲ್ಲಿ ಎಲ್ಲ ದೇವತೆಗಳು ಪ್ರಾಣನನ್ನ ಕುರಿತು ಸ್ತೋತ್ರ ಮಾಡಿದ್ರು. ಇಂದ್ರ ನೀನೇ, ಅಗ್ನಿ ನೀನೇ, ವರುಣ ನೀನೇ, ರುದ್ರ ನೀನೇ, ಎಲ್ಲವೂ ನೀನೇ ಅಂತ ಉಳಿದ ಎಲ್ಲ ದೇವತೆಗಳ ನಾಮವನ್ನು ಪ್ರಾಣನಲ್ಲಿ ಅವರು ಸ್ತೋತ್ರ ಮಾಡ್ತಾರೆ. ಆ ಅರ್ಥದಲ್ಲಿ ಅಲ್ಲಿ ರುದ್ರ ಅಂತ ಶಬ್ದವನ್ನು ಬಳಸಿದ್ದಾದ್ರಿಂದ ಮತ್ತೆ ಪುರಾಣಗಳಿಗೆ ಬಹಳ ಕಡೆಗಳಲ್ಲಿ ಗಮನಿಸಿದ್ರೆ ಪವನಾತ್ಮಜ, ಪವನಸುತ, ಪವನಸೂನು ಅಂತಾನೆ, ವಾಯುಪುತ್ರ ಅಂತಾನೆ ಕರೆಯುವುದಾದ್ರಿಂದ ಸಂದೇಹ ಏನು ಇಲ್ಲ. ಗೊಂದಲಕ್ಕೆ ಕಾರಣ ಆಗುವಂಥ ಶಬ್ದ ಇದು. ಆದರೆ ಅದಕ್ಕೆ ಮೂಲ ಅರ್ಥ 2 ಜನರ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಿವನ ಮಗನೂ ಹೌದು, ವಾಯುವಿನ ಮಗ. ಯಾಕೆಂದ್ರೆ ವಾಯುವಿಗೆ ರುದ್ರ ಅಂತ ಹೆಸರಿದೆ, ಆದರೆ ಶಿವನಿಗೆ ವಾಯು ಅಂತ ಹೆಸರು ಎಲ್ಲೂ ಇಲ್ಲ. ಇದು ನಾವು ಅವಕಾಶವನ್ನ ನೋಡಿದಾಗ ಇಲ್ಲಿ ಹೊಂದತ್ತೆ ಹೊರತು ಅಲ್ಲಿ ಹೊಂದಲ್ಲ. ಆದ್ರಿಂದಾಗಿ ಅದು ವಾಯುಪುತ್ರ ಅನ್ನೋದು ಹೆಚ್ಚು ಸಮರ್ಪಕ. ವಾಯುದೇವರ ವಿಶೇಷವಾದ ಅನುಗ್ರಹದಿಂದ ಅಂಜನೆ ತನ್ನ ಗರ್ಭದಲ್ಲಿ ವಾಯುವನ್ನೇ ಪಡೆದು ಬಂದ ಮಗನನ್ನ ನಾವು ಹನುಮ ಅಂತ ಕರೆಯುವುದು. ಹನುಮಾನ್, ಹನು ಅಂದ್ರೆ ಕೆನ್ನೆ ಅಂತ ಅರ್ಥ, ಸುಂದರವಾದ ಕೆನ್ನೆ ಉಳ್ಳವ ಅಂತ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಅದು ಮತ್ತೆ ಮುಂದೆ ನೋಡೋಣ, ಕೆನ್ನೆ ಊದಿತ್ತು ಇತ್ಯಾದಿಗಳೆಲ್ಲ. ಆದರೆ ಶಬ್ದದ ಅರ್ಥ ಹನುಮಾನ್ ಅನ್ನೋದು, ಹನು ಅಂದ್ರೆ ಹನ ಹಿಂಸಾಗತ್ಯೋಹೋ ಅಂತ ಜ್ಞಾನವಾಚಿ. ಹನ ಶಬ್ದ ಜ್ಞಾನವಾಚಿ, ಅತ್ಯಂತ ಜ್ಞಾನಿ ಅಂತ. ಆ ಅರ್ಥದಲ್ಲಿ ಹನುಮಂತ ಅಂದ್ರೆ ಜ್ಞಾನವಂತ ಅಂತ ಅರ್ಥ. ಸೊ ಅವನ ಬಾಲ್ಯ ಹೇಗಿತ್ತು? ಯಾಕೆಂದ್ರೆ ಅವನು ಮೊದಲು ನಾರ್ಮಲ್ ಮಗುವಾಗಿದ್ದು ಆಮೇಲೆ ದವಡೆ ಅದು ಏನು ಸೂರ್ಯನನ್ನು ತಿಂದ ಒಂದು ಹಣ್ಣು ಥರ ಕಾಣಿಸ್ಬಿಡ್ತು. ಅಂದರೆ ನಮ್ಮ ಪ್ರಾಣಿಗಳಲ್ಲಿ ಬೇರೆ ಬೇರೆ ಥರ ಈ ಚಂದಮಾಮ ಕಥೆಗಳಲ್ಲೆಲ್ಲ ಅದು ಮಕ್ಕಳಿಗೆ ಹೇಗೆ ಬೇಕೋ ಆ ಥರ ಇದೆ. ಆದರೆ ಶಾಸ್ತ್ರೀಯವಾಗಿ ನಾವು ಹನುಮನ ಬಗ್ಗೆ, ಯಾಕೆಂದರೆ ಇವತ್ತು ನಾವು ಹನುಮನ್ನ ತುಂಬ ನಾವು ನಂಬ್ತೀವಿ, ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ಆರೋಗ್ಯ ಕೊಡ್ತಾನೆ, ಎಲ್ಲದಕ್ಕೂ ಸರಿ. ಆದರೆ ಅವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೇ ಇದ್ರೆ ನಾವು ಅವನಿಗೆ ನಮಸ್ಕಾರ ಮಾಡಿ ಏನು ಪ್ರಯೋಜನ? ಅಂದರೆ ಸರಿಯಾಗಿ ತಿಳಿದು ಮಾಡಬೇಕು ಅನ್ನೋದಕ್ಕಾಗಿ ಈ ಬಾಲ್ಯದ ಕಥೆಗಳು ಏನು, ಏನನ್ನ ತಿಳ್ಕೋಬೇಕು? ರಾಮಾಯಣದಲ್ಲಿ ಈ ಕಥೆ ಉತ್ತರಕಾಂಡದಲ್ಲಿ ನಿರೂಪಣೆಗೊಂಡಿದೆ. ಯಾಕೆಂದ್ರೆ ರಾಮನ ಪ್ರವೇಶ ಪಂಪೆಗೆ ಆದಾಗ ಹನುಮಂತ ಒಬ್ಬ ಹುಡುಗನ ರೂಪದಲ್ಲಿ ಬಂದು ಸೀದಾ ಕರ್ಕೊಂಡು ಹೋಗಿ ಸುಗ್ರೀವನ ಹತ್ರ ಮೈತ್ರಿ ಮಾಡ್ತಾನೆ. ಅಲ್ಲಿ ಅವನ ಹುಟ್ಟಿನ ವಿಚಾರ ಏನು ಇಲ್ಲ. ಆದ್ರೆ ಇದು ಪ್ರಶ್ನೆಯಾಗಿ ಉಳಿದದ್ದಕ್ಕೆ ಉತ್ತರವಾಗಿ ಉತ್ತರಕಾಂಡ ಬಂತು. 6 ಕಾಂಡಗಳಲ್ಲಿ ಬಂದ ಅಥವಾ ಉಳಿದ ಅನೇಕ ಜಿಜ್ಞಾಸೆಗಳಿಗೆ ಉತ್ತರ ಅದು ಉತ್ತರಕಾಂಡ. ಓ, ಎಂಡಿಂಗ್ ಅಂತಲ್ಲ. ಅಲ್ಲಿ ರಾವಣನ ಬಗ್ಗೆ ಏನು ಹೇಳಿಲ್ಲ, ಅದು ಅಲ್ಲಿ ಬರುತ್ತೆ. ಆರಂಭದಲ್ಲಿ ವಿಭೀಷಣ, ಕುಂಭಕರ್ಣ, ಶೂರ್ಪಣಖ ಇವರೆಲ್ಲ ಏನು, ಇವರ ದೊಡ್ಡಪ್ಪಂದ್ರು ಏನೇನು ಮಾಡಿದ್ರು, ಈ ಪುಲಸ್ತ್ಯನ ಹಿಂದಿನ ಕಥೆ ಏನು, ವಿಶ್ರವಸ್ ಏನಾಗಿದ್ದ, ಇದೆಲ್ಲ ಇತಿಹಾಸ ಬರುವುದು ಉತ್ತರಕಾಂಡದಲ್ಲಿ. ಹಾಗೆ ಹನುಮಂತನ ಬಗ್ಗೆಯೂ ಅಲ್ಲೇ ವಿಸ್ತೃತವಾಗಿ ಬಂದದ್ದು.
ಹುಟ್ಟಿದ ತಕ್ಷಣವೇ ಹಣ್ಣು ಅಂತ ಅನ್ಕೊಂಡು ಸೂರ್ಯನನ್ನು ನೋಡಿ ಹಾರಿದಾಗ ಗಾಬರಿ ಆಯಿತು. ಎಲ್ಲ ದೇವತೆ ಅಯ್ಯ ಸೂರ್ಯನನ್ನೇ ಒಂದ್ಸರ್ತಿ ಕಿತ್ಬಿಟ್ರೆ ಆಮೇಲೆ ಇಡೀ ಲೋಕದಲ್ಲಿ ಕಾಲದ ವ್ಯತ್ಯಾಸವೇ ಉಂಟಾಗಿ ಏನ್ ಮಾಡುದು ಅಂತ ಇಂದ್ರ ತಕ್ಷಣ ಬಂದು ತನ್ನ ವಜ್ರಾಯುಧವನ್ನು ಬೀಸಿದ. ಅಲ್ಲಿ ನಡೆದ ಸಂಗತಿ ಏನು ಅಂದ್ರೆ, ಅಕಾಲದಲ್ಲಿ ರಾಹು ಸೂರ್ಯನನ್ನು ನುಂಗ್ಲಿಕ್ಕೆ ಹೊರಟಿದ್ದ. ಹಾಗಾಗಿ ಹನುಮಂತ ರಾಹುವನ್ನ ಹೊಡಿಲಿಕ್ಕೆ ಹೋದದ್ದು ಹೊರತು ಸೂರ್ಯನನ್ನು ನುಂಗ್ಲಿಕ್ಕೆ ಹೋಗಿದ್ದಲ್ಲ. ಆದ್ರೆ ಅದು ತಿಳಿಯುವ ಮುಂಚೆ ಹನುಮಂತನ ಮೇಲೆ ಅವನು ಪ್ರಯೋಗ ಮಾಡಿದ. ಹನುಮಂತನಿಗೆ ಏನೂ ಆಗಿಲ್ಲ. ಇಲ್ಲ ಅಂದ್ರೆ ಒಂದು ದವಡೆ ಮಾತ್ರ ಊದಬೇಕಿತ್ತು. ಹೊಡೆದಿದ್ದು ಒಂದು ಭಾಗಕ್ಕೆ, ಟಕ್ ಟಕ್ ಅಂತ ಎರಡು ಕಡೆ ಹೊಡಿಲಿಲ್ಲ. ಅದರಿಂದಾಗಿ ಅವನಿಗೆ ದವಡೆಗೆ ಹೊಡೆದದ್ರಿಂದ ಊದಿದ್ದಲ್ಲ, ಅವನು ಮಂಗಗಳಿರುವುದೇ ಊದಿದ ಸ್ವರೂಪದಲ್ಲಿ. ಅವನು ಹುಟ್ಟುವಾಗಲೇ ಕಪಿ ರೂಪದಲ್ಲೇ ಹುಟ್ಟಿದ. ಯಾಕೆಂದ್ರೆ ಕೇಸರಿಯೇ ಕಪಿ, ಆಂಜನೇಯು ಕಪಿಯೇ. ತಂದೆಯ ದವಡೆ ಹೇಗಿತ್ತು ಹಾಗೆ ಮಗನ ದವಡೆನೂ ಇರುತ್ತೆ ಅಷ್ಟೇ. ಅದರಿಂದಾಗಿ ಇದು ಪರಂಪರಾಗತವಾದಂತಹ ಒಂದು ದೇಹ ಲಕ್ಷಣ ಹೊರತು ಪೆಟ್ಟಿನಿಂದ ಹನು ಕೆನ್ನೆ ಊದಿದ್ದಲ್ಲ. ಆಮೇಲೆ ಆದ್ರೆ ಏನಾಯ್ತು, ಹುಡುಗನ ಒಂದು ಪ್ರವೃತ್ತಿ ತೋರಿಸ್ಬೇಕಲ್ಲ, ಮೂರ್ಛೆ ಬಿದ್ದ ಹಾಗೆ ಕೆಳಗೆ ಮಲಗಿದ. ಆಗ ವಾಯುವಿಗೆ ಕೋಪ ಬಂತು. ತನ್ನ ವರದ್ವಲದಿಂದ ಹುಟ್ಟಿದ ಮಗುವನ್ನೇ ಇಂದ್ರ ಘಾಸಿಗೊಳಿಸಿದ ಅಂತ ಮರುಕ್ಷಣದಲ್ಲಿ ಸ್ತಬ್ಧನಾಗಿ ಬಿಟ್ಟ. ಇಡೀ ಜಗತ್ತು ಎಲ್ಲ ಉಸಿರು ಕಟ್ಟಿ ನಿಂತು ಹೋಯ್ತು. ಎಲ್ಲರ ಹಂಸ ಮಂತ್ರ ನಿಂತು ಹೋಯ್ತು. ಎಲ್ಲ ಹರೋಹರ ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಆವಾಗ ತಕ್ಷಣ ಉಳಿದ ದೇವತೆಗಳೆಲ್ಲ ಪ್ರಾಣನನ್ನ ಬಂದು ವಾಯುವನ್ನು ಬಂದು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದಾಗ ಕೊನೆಗೆ ಇಲ್ಲ, ಅವನಿಂದ ದೇವರ ಸೇವೆ ತುಂಬ ಚೆನ್ನಾಗಾಗುತ್ತೆ, ಅವನಿಗೆ ಇನ್ಯಾರೂ ಕೂಡ ಎದುರಾಳಿಗಳಿಲ್ಲ, ಇದು ಒಂದು ತಿಳಿಯದೆ ಆದ ಘಟನೆ, ಇದಕ್ಕೆ ತಾವು ಕೋಪ ಮಾಡಿಕೊಳ್ಬಾರ್ದು ಅಂತ ಹೇಳಿದ ಮೇಲೆ ಆ ಮಗುವಿನಲ್ಲಿ ಉತ್ತೇಜನವನ್ನು ತುಂಬಿ ಕೊನೆಗೆ ಎಲ್ಲ ದೇವತೆಗಳು ಆ ಮಗುವಿಗೆ ಎಲ್ಲ ಥರದಿಂದ ತಮ್ಮ ಬೆಂಬಲವನ್ನು ಸೂಚಿಸಿದ ಮೇಲೆ ವಾಯು ತನ್ನ ಚಳುವಳಿಯನ್ನು ಹಿಂದೆ ತಗೊಳ್ತಾನೆ. ಮತ್ತೆಲ್ಲ ನಾರ್ಮಲ್ ಆಗಿ ಉಸಿರಾಟ, ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಬಿಟ್ಟರೆ ಇನ್ನೂ ಒಂದು ಪ್ರಸಂಗ ಹೇಳುವಂಥದ್ದು, ಅವನು ತುಂಬ ಚೇಷ್ಟೆ ಮಾಡ್ತಿದ್ದ, ಕಪಿಗಳ ಆಶ್ರಮದಲ್ಲೆಲ್ಲ ಓಡಾಡ್ತಿದ್ದ. ಕಪಿಗಳು ಇರುವುದೇ ಹಾಗೆ. ಆದ್ರೆ ಕಪಿಗಳಿಗೆ ಅದು ಸಹಜ ಇತ್ತು, ಋಷಿಗಳಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಅವರು ಶಪಿಸಿದ್ರು ಅಂತ ಒಂದು ಮಾತಿದೆ. ಋಷಿಗಳ ಶಾಪವನ್ನ ಸಹಜವಾಗಿ ಸ್ವೀಕರಿಸಿದೆ. ಯಾಕೆಂದ್ರೆ ಅವರು ತಪಸ್ವಿಗಳು, ಅವರಿಗೆ ನಮ್ಮ ಒಡನಾಟ ಎಲ್ಲ ಅಷ್ಟು ಸ್ಪಷ್ಟವಾಗಿ ಹಿತ ಆಗ್ಲಿಕ್ಕಿಲ್ಲ. ಅವ್ರೇನು ಹೇಳಿದ್ರು ಅಂದ್ರೆ, ನಿನ್ನ ಸಾಮರ್ಥ್ಯ ನಿನಗೆ ಮರೆತು ಹೋಗ್ಲಿ. ಹನುಮಂತನಿಗೆ ಯಾವತ್ತು ಸಾಮರ್ಥ್ಯ ಮರೆತು ಹೋಗುದಾದ್ರೆ ಹಾರುವಾಗ್ಲೇ ಮರೆತು ಹೋಗ್ಬೇಕಿತ್ತು ಮಧ್ಯದಲ್ಲಿ, ಅಥವಾ ಅದಕ್ಕಿಂತ ಮುಂಚೆಯೇ ಅನೇಕ ಪ್ರವೃತ್ತಿಯನ್ನು ತೋರಿದ್ದಿತ್ತು. ಸುಗ್ರೀವನ ಜೊತೆಗೆ ಇಡೀ ಪ್ರಪಂಚವನ್ನು ಸುತ್ತಿ ಬರ್ತಾನೆ, ಯಾರು ವಾಲಿ ಓಡಿಸ್ಕೊಂಡು ಬಂದದ್ರಿಂದ. ಆಗ ಸಾಮರ್ಥ್ಯ ಇಲ್ಲ ಅಂತ ಮರೆತು ಕೂತು ಬಿಡ್ಬೇಕಿತ್ತು. ಆಗ ಸುಗ್ರೀವನನ್ನು ಕರ್ಕೊಂಡು ಓಡಾಡಿದ್ದೆಲ್ಲ ಹನುಮಂತನೇ. ಆದ್ರೆ ಅವರ ಮಾತನ್ನ ನಿಜ ಮಾಡುವುದಕ್ಕೋಸ್ಕರ ಜಾಂಬವಂತ ಬಂದು ಹೇಳುವ ತನಕ ಸುಮ್ಮನಿದ್ದದ್ದು ಜಾಂಬವಂತ ಹೇಳಿ ಅಂತಲ್ಲ, ಇವ್ರದೆಲ್ಲ ಪರಾಕ್ರಮಗಳು ಖಾಲಿ ಆಗ್ಲಿ ಅಂತ. ಇನ್ಯಾರೂ ಇಲ್ಲ. ಯಾವಾಗ್ಲೂ ನಮ್ಮ ಅಗತ್ಯ ಬಂದಾಗ ನಾವು ಮಾತಾಡ್ಬೇಕು ಹೊರತು ನಮ್ಮ ಅಗತ್ಯ ಇಲ್ಲದೆ ಇದ್ದಲ್ಲಿ ನಾವು ಬಾಯಿ ತೂರಬಾರ್ದು, ಮೂಗು ತೂರಬಾರ್ದು, ಕಿವಿ ತೂರಬಾರ್ದು. ಇಲ್ಲಾಂದ್ರೆ ಶೂರ್ಪಣಕ್ಕೆ ತರ ಆಗುತ್ತೆ. ಅವಳ ಕಿವಿ ಮೂಗು ಎಲ್ಲ ಎರಡು ಕತ್ತರಿಸಿ ಹೋಯ್ತು. ಅದಕ್ಕೆ ಅನಗತ್ಯವಾದ ಜಾಗದಲ್ಲಿ ನಾವು ಕಿವಿ ಮೂಗು ತೂರಿಸಬಾರ್ದು ಅಂತ. ಹಾಗಾಗಿ ಹೋಗಿ ಬಂದ ಮೇಲೆ ಅಕಸ್ಮಾತ್ ಇವನೇ ಮೊದಲು ಒಪ್ಕೊಂಡು ಹೋಗಿ ಬಂದ ಅಂತ ಇಟ್ಕೊಳ್ಳಿ, ಆಮೇಲೆ ಎಲ್ಲರೂ ನಾನು ಹೋಗ್ತಿದ್ದೆ ಪಾಪ ಅವನಿಗೆ ಇರ್ಲಿ ಅಂತ ಅವಕಾಶ ಕೊಟ್ಟಿದ್ದು ಅಂತ ಆಮೇಲೆ ಕಮೆಂಟ್ ಮಾಡೋರು ತುಂಬಾ ಜಾಸ್ತಿ. ಹಾಗಾಗಿ ಅವರದ್ದೆಲ್ಲ ಸಾಮರ್ಥ್ಯ ಮುಗಿಯಿತು ಅಂತ ಅಂದ್ರೆ ರಾಮನ ಕೆಲಸ ನಿಲ್ಲುವುದಿಲ್ಲ. ಆದ್ರೆ ಎಲ್ಲ ನಾನೇ ಮಾಡ್ತೇನೆ ಅಂತ ಅಹಂಕಾರವನ್ನು ತೋರುವುದಿಲ್ಲ. ನಾನು ಬೇಕು ಅಂದಾಗ ನಾನೇ ಮಾಡ್ತೇನೆ, ಇದೇ ದುರಂಧರ. ಅಂದ್ರೆ ಅವನ ಅವಶ್ಯಕತೆ ಇದ್ದಲ್ಲಿ ಅವನು ಯಾವತ್ತೂ ತಪ್ಪಿಸಲ್ಲ. ಅದು ಅವನ ಪ್ರಯಾಣದಲ್ಲೂ ಮುಂದೆ ನಮಗೆ ಲಂಕಾ ಪ್ರಯಾಣದಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ. ಒಟ್ಟಂತೂ ಅವನ ಬಾಲ್ಯದ ವಿಸ್ತಾರವಾದ ಚರಿತ್ರೆ ಇಲ್ಲ. ಆದರೆ ಇರುವ ಒಂದು 3-4 ಕಥೆಗಳಲ್ಲಿ ಹನುಮಂತ ಅತ್ಯಂತ ಚೂಟಿಯಾಗಿದ್ದ, ತಂದೆ ತಾಯಿಗಳಿಗೆ ತುಂಬ ಸಂತೋಷ ಕೊಟ್ಟ. ಮುಂದೆ ಅಂದರೆ ಋಕ್ಷರಜಸ್ ಅನ್ನುವಂತಹ ಒಬ್ಬನ ಮಕ್ಕಳಾಗಿ ಸುಗ್ರೀವ್ ಮತ್ತು ವಾಲಿ ಅಲ್ಲಿ ಆಧಿಪತ್ಯ ನಡೆಸುವಾಗ ಅವ್ರ ಜೊತೆಗೆ ಸಹಕಾರಕ್ಕೆ, ಸೇವೆಗೆ ಸೇರ್ಕೊಂಡ ಅಂತ ಇಷ್ಟು ಅವನ ಪೂರ್ವದ ಚರಿತ್ರೆ ಗೊತ್ತಾಗತ್ತೆ. ಈಗ ಮುಂದಿನ ಭಾಗಕ್ಕೆ ಹೋಗೋದಾದರೆ
ಈ ಕಿಷ್ಕಿಂಧ ಕಾಂಡದಲ್ಲಿ ಏನು ರಾಮನ ಒಂದು ಭೇಟಿ. ಯುದ್ಧದವರೆಗೂ ಹ್ಮ್. ಅಂದ್ರೆ ಆ ಇಡೀ ಸುಂದರ ಕಾಂಡದಲ್ಲಿ ಆ ಹನುಮಂತನ ಯಾವ ಮುಖ್ಯ ವಿಷಯಗಳನ್ನ ನಾವು ಅದು ಹೇಗೆ ನಾವು ತಿಳ್ಕೋಬೇಕು? ಒಂದು ಬರೀ ಕಥೆ ಆದ್ರೆ ಅದರ ಹಿಂದೆ ನಮಗೊಂದು ಸಣ್ಣ ಸಣ್ಣ ಅಲ್ಲಿ ಒಂದು ಅನುಸಂಧಾನ ಏನು, ರಸ ಏನು, ನಮಗೊಂದು ಟೇಕ್ ಅವೇ ಏನು ಅನ್ನೋದಕ್ಕೆ. ಯಾಕಂದ್ರೆ ಬಹಳಷ್ಟು ವಿಷಯಗಳಿದೆ ಅದರಲ್ಲಿ. ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅವನ ಎಲ್ಲ ಮಹಿಮೆಗಳವನೇನು ತೋರಿಸ್ದ, ಶಕ್ತಿ ಏನು ತೋರಿಸ್ದ, ಅದು ರಾಮನ ಸೇವೆಗೋಸ್ಕರ ತೋರಿಸ್ದ. ಆದ್ರೆ ಅದರಲ್ಲಿ ನಮಗೂ ಒಂದು ಕಲಿಕೆ ಇದೆ. ಈ ಯುದ್ಧದಕ್ಕಿಂತ ಮುಂಚೆ ರಾಮನ ಭೇಟಿಯಿಂದ ಈ ಪ್ರಸಂಗಗಳಲ್ಲಿ ಏನು ನಾವು ಕಲಿಬಹುದು ಅಂತ. ಹಂತ ಹಂತವಾಗಿ ಅವನ ಚರಿತ್ರೆ ನಮಗೆ ಉಪಕಾರಕವೇ. ಪ್ರಧಾನವಾಗಿ ಒಂದೆರಡು ಮೂರು ಹೇಳುವುದಾದರೆ, ಭೇಟಿ ಆಗ್ತಾನೆ ರಾಮನನ್ನು, ಎಲ್ಲಿ ಅವರು ಅಂತೆಲ್ಲ ಕೇಳ್ತಾನೆ. ಎಲ್ಲ ಉತ್ತರ ಪಡೆದು ತನ್ನ ಕಡೆಯಿಂದ ಏನೇನು ಕ್ಲಿಯರೆನ್ಸ್ ಕೊಡಬೇಕಿತ್ತು ಅದನ್ನೆಲ್ಲ ಕೊಟ್ಟು ಮುಂದಕ್ಕೆ ಸಾಗುವಾಗ ರಾಮ ಹೇಳ್ತಾನೆ. ಬಹುಶಃ ರಾಮನಿಂದ ಸರ್ಟಿಫಿಕೇಟ್ ಪಡೆದ ಮೇಲೆ ಇನ್ಯಾರೂ ಅದರ ಬಗ್ಗೆ ಮತ್ತೆ ಅವನ ಬಗ್ಗೆ ಹೀಗೆ ಹೇಳಬೇಕಿತ್ತು, ಉಳಿದು ಹೋಯಿತು ಅಂತ ಹೇಳಬೇಕಾಗಿಲ್ಲ. ರಾಮ ಹನುಮಂತನ ಮಾತುಗಳನ್ನು ಕೇಳಿದ ತಕ್ಷಣ ಹೇಳಿದ ಮಾತು, ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ ಬಹು ವ್ಯಾಹರತಾನೇನ ನ ಕಿಂಚಿದ್ ಅಪಶಬ್ದಿತಂ. ಇಷ್ಟೊತ್ತು ಮಾತಾಡ್ದ, ಒಂದೇ ಒಂದು ತಪ್ಪು ಮಾತನಾಡಲಿಲ್ಲ. ಸಕಲ ವ್ಯಾಕರಣಗಳ ಬದ್ಧತೆಯು ಅವನ ಮಾತಿನ ಪ್ರತಿಯೊಂದು ಅಕ್ಷರಗಳಲ್ಲೂ ತೂಗಿ ತುಳುಕ್ತಾ ಇತ್ತು. ಇದು ಋಗ್ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡದೇ ಇದ್ದವನಿಗೆ ಒಲಿಯುವಂಥದ್ದಲ್ಲ. ಯಜುರ್ವೇದವನ್ನು ಚೆನ್ನಾಗಿ ಅಭ್ಯಾಸ ಮಾಡದೇ ಇದ್ರೆ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಚೆನ್ನಾಗಿ ಸಾಮಗಾನದ ಒಲುಮೆ ಇಲ್ಲದೇ ಇದ್ದರೆ ಮಾತಿನಲ್ಲಿ ಶ್ರುತಿ ಲಯಗಳು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕ್ರಮಬದ್ಧವಾದ ಒಂದಕ್ಷರ ಹೆಚ್ಚಿಲ್ಲ, ಅಯ್ಯೋ ಇನ್ನೊಂದೆರಡು ವಿಷಯ ಹೇಳಬೇಕಿತ್ತು ಅಂತ ಬಾಕಿ ಉಳಿಸಿದ್ದಿಲ್ಲ. ಇದು ಅವನ ಮಾತಿನ ಶೈಲಿ ಅಂತ ತುಂಬ ವಿಸ್ತೃತವಾದ ಮಾತುಗಳು. ಇದು ಭಾಗವಾಗಿ ಹನುಮಂತನ ಬಗ್ಗೆ ಲಕ್ಷ್ಮಣನ ಹತ್ರ ರಾಮ ಹೊಗಳುತ್ತಾನೆ. ಕೊನೆಗೂ ಇನ್ನೂ ಚೆನ್ನಾಗಿ ಹೇಳಿದ, ಇಂಥ ಒಬ್ಬ ದೂತನೋ ಮಂತ್ರಿಯೋ ಒಬ್ಬ ರಾಜನ ಕೈಯಲ್ಲಿದ್ದಾನೆ ಅಂದರೆ ಆ ರಾಜ ಅದೃಷ್ಟವಂತ ಅಂತ ಹೇಳ್ತಾನೆ. ಅಂದರೆ ಸುಗ್ರೀವನಿಗೆ ಇಂಥವನು ಸಿಕ್ಕಿದ್ರಿಂದ ನಾನು ಅವನ ಪಕ್ಷ ವಹಿಸ್ತೇನೆ ಅಂತ. ಯಾಕಂದ್ರೆ ಇವನಲ್ಲಿ ಇದ್ದಾನೆ ಅಂದರೆ ರಾಜನ ಬಗ್ಗೆ ಅವನು ಒಳ್ಳೆಯದನ್ನು ನಾವು ಚಿಂತನೆ ಮಾಡಬಹುದು ಅಂತ ಗೊತ್ತಾಗುತ್ತೆ. ಅವನು ಸುಗ್ರೀವನ ಹತ್ರ ಕರ್ಕೊಂಡು ಬರ್ತಾನೆ. ಸುಗ್ರೀವನಿಗೆ ಭಯ, ವಾಲಿ ಸುಪಾರಿ ಕೊಟ್ಟು ಇವರು ಯಾರನ್ನು ನನ್ನ ಹತ್ರ ಕಳಿಸಿದ್ದಾನೆ ಅಂತ ತಿಳಿ ಮಾಡ್ತಾನೆ. ಸುಮ್ಮನೆ ನೀನೇ ಯಾಕೆ ಊಹಿಸಿ ಎದೆ ಮೇಲೆ ಕಲ್ಲು ಹೊತ್ತು ಹಾಕೊಳ್ತಾ ಇದ್ದಿ, ಸುಮ್ಮನೆ ನಾನು ನೋಡ್ಕೊಂಡು ಬರ್ತೇನೆ ಅಂತ ಬಂದು ಕರ್ಕೊಂಡ್ಬರ್ತಾನೆ. ಇವನು ವಾಲಿಯ ಕಡೆಯವನೇನಲ್ಲ, ಇವನು ದಶರಥನ ಮಗ, ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ನೀನು ಯಾವ ಪ್ರಾಬ್ಲಮಲ್ಲಿ ಸಿಲ್ಕೊಂಡಿದ್ಯೋ ಅವರು ಅದೇ ಪ್ರಾಬ್ಲಮಲ್ಲಿದ್ದಾರೆ. ಸಮಾನಶೀಲ ವ್ಯಸನೇಶು ಸಖ್ಯಂ, ಆದ್ರಿಂದ ಈಗ ಸರಿಯಾದ ಸಮಯಕ್ಕೆ ಅವರು ನಿನಗೆ ಭೇಟಿ ಮಾಡ್ತಾ ಇದ್ದಾರೆ ಅಂತ ಅವರ ಬಗ್ಗೆ ಪೂರ್ತಿ ಹೇಳ್ತಾನೆ. ಇವನ ಬಗ್ಗೆನೂ ಹೇಳಬೇಕಲ್ಲ, ಕೆಲವೆಲ್ಲ ಸುಗ್ರೀವನ ಬಗ್ಗೆಯೂ ಹೇಳ್ತಾನೆ. ಅಂದರೆ ಅವರಿಬ್ಬರಲ್ಲಿ ಒಂದು ಒಳ್ಳೆಯ ಅನುಬಂಧ ಹುಟ್ಟು ಹಾಕಿದ್ದು ಅಗ್ನಿಸಾಕ್ಷಿಕವಾಗಿ ಹನುಮಂತ ಸುಗ್ರೀವನಿಗೆ ಮತ್ತು ರಾಮನಿಗೆ. ಆಮೇಲೆ ರಾಮನ ಬಗ್ಗೆ ಕೆಲವು ಸಂದೇಹ ವ್ಯಕ್ತಪಡಿಸ್ತಾನೆ. ಯಾಕೆಂದರೆ ರಾಮನಿಗೆ ವಾಲಿಯನ್ನು ಭೇಟಿ ಆಗಿದ್ದಿದ್ರೆ 1 ನಿಮಿಷದಲ್ಲಿ ಸೀತೆ ಸಿಕ್ತಿದ್ಲು. ಆದರೆ ರಾಮನಿಗೆ ಹನುಮಂತ ಎಲ್ಲಿದ್ದಾನೋ ಅದು ಬೇಕಿತ್ತು, ಸೀತೆ ಬೇಕಾಗಲಿಲ್ಲ. ಯಾಕೆಂದರೆ ಇವನ ಹತ್ರ ಹೋದರೆ ಸೀತೆ ಸಿಗ್ತಾಳೆ, ಸ್ವಲ್ಪ ತಡವಾದರೂ ತೊಂದರೆ ಇಲ್ಲ, ಟೇಬಲ್ ಕೆಳಗೆ ವ್ಯವಹಾರ ಬೇಡ, ಕಾನೂನುಬದ್ಧವಾದ ಬದುಕು ಬೇಕು ಅಂತನ್ನುವ ಸೂಚನೆಯನ್ನು ರಾಮಚಂದ್ರ ಈ ಘಟನೆಯಿಂದ ತೋರಿಸ್ತಾನೆ. ಯಾಕೆಂದರೆ ವಾಲಿ ರಾವಣನನ್ನು ಬಾಲದಲ್ಲಿ ಸುತ್ತಿ ಕಂಕ್ಳಲ್ಲಿ ಇಟ್ಕೊಂಡು ಏನು ಬೇಕು ಅಂತ ಕೇಳಿದವ. ಹಿಂದೆ ಯುದ್ಧಕ್ಕೆ ಸಾಗಿದಾಗ ರಾವಣನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವನು ಸಮುದ್ರ ತೀರದಲ್ಲಿ ನಿತ್ಯ ಸಂಧ್ಯಾ ವಂದನೆಗೆ ಅಂತ 4 ಸಮುದ್ರಗಳಿಗೂ ಹೋಗಿ ಅರ್ಘ್ಯ ಕೊಟ್ಟು ಬರ್ತಿದ್ದ. ಯಾರು? ವಾಲಿ. ಅಂದ್ರೆ ಒಂದು ಹೊತ್ತಿಗೆ ಅಷ್ಟು ಜಾಗಕ್ಕೆ ಹೋಗಿ ಬರ್ತಿದ್ದ. ಆ ಸ್ಪೀಡಲ್ಲಿ ಹಾರ್ಕೊಂಡು ಬರ್ತಿದ್ದ. ಇವನು ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋದ್ರೆ ಅವ್ನು ಅರ್ಘ್ಯ ಕೊಡ್ತಾ ಇದ್ದೋ ಬಾಲದಲ್ಲಿ ಹಿಡಿದಿಟ್ಟು ಅವ್ನು ಕಂಕ್ಳಲ್ಲಿ ಇಟ್ಕೊಂಡಿದ್ದ. ಮುಗಿದ ಮೇಲೆ ಕೆಳಗಿಟ್ಟು ಏನ್ ಬೇಕು ಕೇಳ್ದ. ಅಯ್ಯೋ, ನಿನ್ನ ಹತ್ರ ಮೈತ್ರಿ ಮಾಡ್ಲಿಕ್ಕೆ ಬಂದದ್ದು, ನನ್ನ ಹೆಣ್ಣು ಹೊನ್ನು ಮಣ್ಣು ಇದೆಲ್ಲವೂ ನಿನ್ನದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನೀನು ಸ್ವೀಕರಿಸು, ನೀನ್ ಹೇಳಿದ್ದಲ್ಲ ನಂದು, ನಂದೆಲ್ಲ ನಿಂದು ಅಂತಾನೆ. ಇನ್ನು ಕೆಟ್ಟ ಒಪ್ಪಂದ ಇದೊಂದು. ಈ ಒಪ್ಪಂದ ಮಾಡಿಕೊಂಡವನ ಹತ್ರ ನಾನು ಸಹಾಯ ಕೇಳಿ ನಾಳೆ ಆ ಸೀತೆಯನ್ನು ಬಿಡಿಸ್ಕೊಂಡು ಬಂದಮೇಲೆ ಅವನೇ ಮತ್ತೊಂದು ಹೆಣ್ಣನ್ನ ಕೆಟ್ಟ ಸ್ಥಿತಿಯಲ್ಲಿ ಉಪಯೋಗಿಸಿಕೊಳ್ತಾನೆ ಅಂತಂದಾಗ ಅವನ ಹತ್ರ ನ್ಯಾಯ ಇಲ್ಲ. ಆದರೆ ಹನುಮಂತ ಇಲ್ಲಿದ್ದಾನೆಂದ್ಮೇಲೆ ಹನುಮ ಎಲ್ಲಿದ್ದಾನೋ ಅಲ್ಲಿ ನಾನಿದ್ದೇನೆ. ಹಾಗಾಗಿ ಸುಗ್ರೀವನ ಪಕ್ಷ ವಹಿಸ್ಕೊಂಡ, ತಡವಾದ್ರೂ ಚಿಂತೆ ಇಲ್ಲ ಅಂತ. ಅಂದ್ರೆ ತಾವು ಹೇಳೋದು ಸುಗ್ರೀವನಿಗೋಸ್ಕರ ಸುಗ್ರೀವ ಅಲ್ಲ, ಹನುಮನಿಗೋಸ್ಕರ ಸುಗ್ರೀವ ಇದ್ದ. ಅಂದ್ರೆ ಒಂದರ್ಥದಲ್ಲಿ ಅದು ಮಹಾಭಾರತದಲ್ಲೂ ಕನೆಕ್ಟಿವಿಟಿ ಇದೆ ಅಲ್ಲಿ. ಇದೇ ವಾಲಿ ಅರ್ಜುನನಾಗಿ ಬಂದಾಗ ಭೀಮ ಅಲ್ಲಿ ಇದ್ದ ಅಂತ ಕೃಷ್ಣ ಅವನಿಗೆ ಸೇರಿದ.
ಭೀಮ ಅರ್ಜುನನನ್ನ ಜೊತೆಗಿಟ್ಟುಕೊಂಡು ಸಪೋರ್ಟ್ ಮಾಡಿದಾದ್ರಿಂದಾಗಿ ಕೃಷ್ಣ ಅರ್ಜುನನಿಗೆ ಸಿಕ್ಕಿದ. ಅಂದ್ರೆ ಯಾವಾಗಲೂ ಭಗವಂತ ನೋಡುದು ಹನುಮ ಅಥವಾ ಪ್ರಾಣ ಎಲ್ಲಿದ್ದಾನೋ ಅಲ್ಲಿ ನಾನಿದ್ದೇನೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ. ಪ್ರಾಣದೇವರು ಅಂದ್ರೂ ಅದು ಧರ್ಮದ ಪ್ರತೀಕ. ಹೌದು, ಧರ್ಮದ ಪ್ರತೀಕ, ಅಧರ್ಮದ ವಿರುದ್ಧ ಕೆಲಸ ಮಾಡುವಂತಹ ಜಾಗೃತಿಯ ಪ್ರತೀಕ. ನಿರಂತರ ಧರ್ಮ ಜಾಗೃತಿ ಇರಬೇಕು ಅಂತ. ರಾಮನಿಗೆ ಭೇಟಿ ಆಯಿತು, ವಾಲಿಯ ವಧೆ ಆಯಿತು. ವಧೆ ಆದ್ಮೇಲೆ 4 ತಿಂಗಳು ಚಾತುರ್ಮಾಸ್ಯ ಕಳೆಯಿತು. ಮಧ್ಯದಲ್ಲೂ ಒಂದೆರಡು ಮರ್ತು ಹೋದಾಗ ಹನುಮಂತನೇ ಸುಗ್ರೀವನನ್ನೇ ಎಚ್ಚರಿಸ್ತಾನೆ, ನಿನ್ನ ಉಪಕಾರ ಪಡೆದ ಮೇಲೆ ಪ್ರತ್ಯುಪಕಾರ ಮಾಡಬೇಕಾದ ಕರ್ತವ್ಯ. 4 ತಿಂಗಳಾಗಿ ಹೋಯಿತು, ಮರ್ತು ಹೋಗ್ತಾ ಇದ್ದಿ. ರಾಮನಿಗೆ ಸೀತೆಯನ್ನು ಹುಡುಕಿ ಕೊಡುವ ಕೆಲಸಕ್ಕೆ ನೀನು ಅಣಿಯಾಗಬೇಕು ಅಂತ. ಮರ್ತು ಕೂತಾಗ ತಕ್ಷಣವೇ ಲಕ್ಷ್ಮಣ ಬರ್ತಾನೆ. ಆದರೆ ಮಂತ್ರಿಯಾಗಿ ಹನುಮಂತ ಅಷ್ಟೊತ್ತಿಗೆ ಒಂದಿಷ್ಟು ಕೆಲಸ ಮಾಡಿ ರೆಡಿ ಇಟ್ಟಿರ್ತಾನೆ ತೋರಿಸ್ಲಿಕ್ಕೆ. ಇವನು ಕಂಗಾಲಾಗಿ ಹೋಗ್ತಾನೆ. ಆಗ ತಾರೆ ಮತ್ತು ಹನುಮಂತ ಇಬ್ರು ಸೇರಿ ಈ ಸುಗ್ರೀವನನ್ನು ರಕ್ಷಿಸ್ತಾರೆ. ಅದಾದ್ಮೇಲೆ 4 ದಿಕ್ಕುಗಳಿಗೆ 4 ಭಾಗ ಮಾಡಿ ಹಿಂದೆ ವಾಲಿ ಓಡಿಸಿಕೊಂಡ ಕಥೆಯೆಲ್ಲ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ಅವನು ಇಡೀ ಜಗತ್ತನ್ನು ಸುತ್ತಿ ಬಂದಿರ್ತಾನೆ. ಅವನಿಗೆ ಹೆದರಿದ್ದು ಅಂದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ಪರಿಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಕೆಲವೊಂದ್ಸರ್ತಿ ಕೆಲವೆಲ್ಲ ಪರಿಸ್ಥಿತಿಗಳೇ ವಿಲನ್ಗಳು, ಯಾರು ಯಾರನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ವಾಲಿಯ ಆ ಒಂದು ದೌರ್ಜನ್ಯ ಅದು ನಿಧಾನಕ್ಕೆ ಅದು ಪರಿಹಾರ ಆಗ್ಲೇಬೇಕಿತ್ತಾದ್ರಿಂದಾಗಿ ವಾಲಿಯನ್ನ ರಾಮ ಸಂಹಾರ ಮಾಡ್ಲೇಬೇಕಾಯ್ತು. ಅದಾದ್ಮೇಲೆ ದಕ್ಷಿಣದ ಕಡೆಗೆ ಹೋಗುವಾಗ, ಅಂದ್ರೆ ಇದೆಲ್ಲ ಸುಗ್ರೀವ ಅಟ್ಲಾಸ್ ಅಂತ ಒಂದು ಮಾತಿದೆ. ಒಂದು ಅಧ್ಯಾಯ ಪೂರ್ತಿ ಇಡೀ ಜಗತ್ತಿನಲ್ಲಿ ಎಲ್ಲಾ ಮೂಲೆಗಳಿಗೆ ಕಪಿಗಳನ್ನು ಕಳುಹಿಸುವಾಗ ಎಲ್ಲೆಲ್ಲಿ ಏನೇನಿತ್ತು ಅಂತ ಅನ್ನೋದನ್ನು ಹೇಳ್ತಾನೆ ಸುಗ್ರೀವ. ಇಲ್ಲಿ ಹೋಗಿ, ಇಲ್ಲಿ ಹೋಗ್ಬೇಡಿ, ಇಲ್ಲೊಂದು ಪರ್ವತ ಇದೆ, ಇಲ್ಲೊಂದು ರಾಕ್ಷಸರ ಗುಡಿ ಇದೆ, ಗುಂಪಿದೆ, ಅವರೆಲ್ಲ ಅಪಾಯಕಾರಿಗಳು, ಮಾಯಾವಿಗಳು. ದಕ್ಷಿಣಕ್ಕೆ ಹೋಗುವಾಗ ರಾಮಚಂದ್ರ ಅದನ್ನ ಒಂದಷ್ಟು ನೀಲೇಶ್ ಓಕನ್ ಅವರು ಒಂದಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ ಎಲ್ಲೆಲ್ಲಿ ಸುಗ್ರೀವ ಅಟ್ಲಾಸ್ ಅಂತ ಅದರ ಬಗ್ಗೆ ನಾನು ಕೇಳಿದ್ದೀನಿ. ಹೌದು, ಅವರು ಅದರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾರೆ. ರಾಮಾಯಣದಲ್ಲಿ ಓದಿದ್ರೆ ನಮಗೆ ಸಿಗುತ್ತೆ. ಹನುಮಂತ ಹೊರಟ ಜಾಗಕ್ಕೆ ರಾಮಚಂದ್ರ ಬಂದು ಅವನ ಕೈಗೆ ತನ್ನ ಉಂಗುರವನ್ನೇ ತೆಗೆದುಕೊಡ್ತಾನೆ. ಅಂದ್ರೆ ರಾಮನಿಗೆ ಮೊದಲೇ ಒಂದು ಸೂಚನೆ ಇರುತ್ತೆ, ಕೆಲಸ ಮಾಡ್ಕೊಂಡು ಬರೋ ನೀವನೇ ದುರಂಧರ ಅಂತ. ಯಾಕೆಂದ್ರೆ ಹೋದ ಕೆಲಸ ಸಸೂತ್ರವಾಗಿ ಮಾಡಿಕೊಂಡು ಬರುವ ದೂತ ಇವನು ಅಂತ ಮೊದಲೇನ ಭೇಟಿಯಲ್ಲೇ ನಿಶ್ಚಯವಾಗಿತ್ತು. 1 ತಿಂಗಳಾಯ್ತು. ಅಲ್ಲೊಂದು ಮುಖ್ಯವಾದ ಘಟನೆ ಹೇಳಬೇಕು ಹನುಮಂತನ ಒಂದು ಪಾತ್ರದ ಬಗ್ಗೆ. ತಿಂಗಳಾದ ಮೇಲೆ ವಾಪಸ್ ಬರ್ಲಿಕ್ಕೆ ಎಲ್ಲರೂ ಹೆದರುತ್ತಾರೆ. ಯಾಕಂದ್ರೆ ತಿಂಗಳು ಕಳೆದು ಕೆಲವು ದಿನ ಆಗ್ಬಿಟ್ಟಿತ್ತು. ಸುಗ್ರೀವನದ್ದು ಒಂದು ಕಠಿಣವಾದ ಶಾಸನ ಇತ್ತು. ಅವನು ಹೇಳಿದ್ದು ಹಾಗೇನೆ, ತಿಂಗಳ ಒಳಗಾಗಿ ಸಿಗದೆಯಲ್ಲಿ ಬಂದು ರಿಪೋರ್ಟ್ ಮಾಡಬೇಕು ಅಂತ. ಆದ್ರೆ ಇವರು ಆ ಹೋದ ಭರದಲ್ಲಿ ಎಲ್ಲೊಂದು ಗುಹೆಯಲ್ಲಿ ಸಿಕ್ಕಾಕೊಂಡು ಚೆನ್ನಾಗಿ ತಿಂದು ಉಂಡು ಮಲಗ್ಬಿಟ್ಟಿದ್ರು. ಅಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇತ್ತು. ಆದ್ರೆ ಅಲ್ಲಿಂದ ಹೊರಗೆ ಬರುವಷ್ಟರಲ್ಲಿ ದಿನ ಆಗೋಗಿತ್ತು. ಹೇಗೂ ಹೋದ್ರೆ ಅಲ್ಲಿ ಸಾಯ್ಬೇಕು. ಅಷ್ಟೊತ್ತಿಗೆ ಒಬ್ಬ ತಾರ ಅಂತ ಒಬ್ಬ ಕಪಿ ಇರ್ತಾನೆ, ಕಪಿ ಶ್ರೇಷ್ಠ. ಅವನು ಅಂಗದನನ್ನು ಪುಸಲಾಯಿಸಿ, ನೋಡು, ನೀನು ನಿಜವಾಗಿ ರಾಜ್ಯ ಆಳ್ಬೇಕಿತ್ತು, ವಾಲಿ ಆದ್ಮೇಲೆ ಸುಗ್ರೀವ ತಗೊಂಡ್ಬಿಟ್ಟ. ಆದರೆ ನಿನಗಿರುವ ಸಾಮರ್ಥ್ಯವನ್ನ ಅವನು ಗುರುತಿಸದೆ ನಿನ್ನನ್ನು ಸುಮ್ಮನೆ ಕೆಲಸಕ್ಕೆ ಕಳಿಸ್ತಾ ಇದ್ದಾನೆ. ಅವನು ಕ್ರೆಡಿಟ್ ತಗೋತಾ ಇದ್ದಾನೆ ರಾಮನ ಹತ್ರ. ನಾವೆಲ್ಲ ಇಲ್ಲೇ ಇದ್ದು ಬಿಡೋಣ, ವಾಪಸ್ ಹೋಗೋದೇ ಬೇಡ. ಹೋದ್ರೆ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಹೆಂಡತಿ ಮಕ್ಕಳ ನಡುವೆ ನಾವು ಅವಮಾನಿತರಾಗ್ತೇವೆ. ಅದಕ್ಕಿಂತ ಇಲ್ಲೇ ಒಂದು ಬಂಡಾಯ ರಾಜ್ಯ ಕಟ್ಟಿಬಿಡೋಣ. ಬಂಡಾಯ ಅನ್ನೋ ಶಬ್ದ ನಾನು ಹೇಳ್ತಾ ಇದ್ದೇನೆ. ಪ್ರತ್ಯೇಕ ಒಂದು ರಾಜ್ಯ ಕಟ್ಟೋಣ. ನೋಡಿದ್ರೆ ಸುಷೇಣ, ನಳ, ನೀಲ, ಜಾಂಬವಂತ ಎಲ್ಲರೂ ಅವನ ಮಾತಿಗೆ ಮರಳಾಗಿ ಬಿಡ್ತಾರೆ. ಅಂಗದನು ಹೂ ಅಂದ್ಬಿಡ್ತಾನೆ. ಇಷ್ಟೂ ಜನರು ತೀರ್ಮಾನ ಮಾಡಿ ಒಂದು ಪ್ರತ್ಯೇಕ ರಾಜ್ಯದ ನಿರ್ಧಾರ ಆಗಿ ಹೋಗುತ್ತೆ. ತಕ್ಷಣ ಹನುಮಂತ ಹೇಳ್ತಾನೆ, ತಾರಾ, ನಿನಗೆ ವಾಲಿಯ ಸಂಪುಟದಲ್ಲಿ ಇದ್ದ ಅಧಿಕಾರ ಸುಗ್ರೀವನ ಸಂಪುಟದಲ್ಲಿ ಸಿಗ್ಲಿಲ್ಲ ಅನ್ನೋದಕ್ಕೆ ಈಗ ನೀನು ಬೇಳೆ ಬೇಯಿಸ್ತಾ ಇದ್ದಿ. ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೋಬೇಡ. ನೀನ್ ಏನೇ ಮಾಡೋದಿದ್ರು ಸುಗ್ರೀವನ ಮುಂದೆ ಮಾತಾಡು, ಇಲ್ಲಿ ನೀನು ಮಾತಾಡಬೇಡ. ಅಂಗದ, ನೋಡು, ನಿನ್ನನ್ನು ಯುವರಾಜನನ್ನಾಗಿ ಮಾಡಿದ್ದಾನೆ. ಯುವರಾಜ ಅಂದ್ರೆ ಅರ್ಥ ಏನು? ಮುಂದೆ ಅವನೇ ಮಹಾರಾಜ ಅಂತ. ಒಂದು ವೇಳೆ ಹಾಗಿದ್ದಿದ್ರೆ ಅವನು ಇಷ್ಟೊತ್ತಿಗೆ ಮಕ್ಕಳನ್ನು ಪಡೀತಿದ್ದ. ಮಕ್ಕಳನ್ನು ಪಡೆಯದೆ ನಿನ್ನನ್ನೇ ಮಗ ಅಂತ ಸ್ವೀಕರಿಸಿದ್ದೇ ತಪ್ಪ. ಈಗ ಇರುವಾಗ ಅವನು ಸೇವೆ ಮಾಡ್ತಾ ಇದ್ದಾನೆ. ರಾಮನ ಸೇವೆಗೋಸ್ಕರ ಈ ಮಾತು ಹೊರತು ನಿನ್ನನ್ನು ಹೊರಗಿಡುವುದು. ಅವನೇನು ಹೇಳ್ತಾನೆ ಅಂದ್ರೆ, ನಿನ್ನನ್ನು ಡೈರೆಕ್ಟಾಗಿ ಕೊಲ್ಲಿಕ್ಕಾಗುದಿಲ್ಲ ಅಂತ ಈ ಶಾಸನ ಹಾಕಿ ನೀವು ತಡ ಬರುವಂತೆ ಮಾಡಿ, ತಡ ಬಂದದ್ರ ನೆಪದಲ್ಲಿ ನಿನ್ನನ್ನು ಕೊಂದು ಶತ್ರುಶೇಷವನ್ನು ನಾಶ ಮಾಡ್ತಾನೆ ಅಂತ ತಾರ ಊದಿ ಕೊಟ್ಟಿರ್ತಾನೆ. ಪೊಲಿಟಿಕಲ್ ಟರ್ನ್ ಶಕುನಿ ತರ. ಹೌದು. ಆದ್ರೆ ಹನುಮಂತ ತೀಕ್ಷ್ಣವಾಗಿ ಅವನಿಗೆ ಮಾತೇ ಇಲ್ಲ. ತಾರ ಸ್ತಬ್ಧನಾಗಿ ಬಿಡ್ತಾನೆ.
ತಪ್ಪಾಯಿತು ಅಂತ ಎಲ್ಲರೂ ಒಪ್ಪಿಕೊಂಡು ಮತ್ತೆ ಹೇಳ್ತಾನೆ, ಅಕಸ್ಮಾತ್ ಈಗ ನಾನು ಹೇಳಿದ್ದನ್ನು ವಿರೋಧಿಸಿ ನೀವು ಯಾರಾದರೂ ವಿರುದ್ಧ ಹೆಜ್ಜೆ ಹಾಕ್ತೀರಿ ಅಂದರೆ ಬಲೇನಾಪಿ ಕಾರಯಾಮಿ, ನಿಮ್ಮನ್ನೆಲ್ಲ ಬಲವಂತವಾಗಿ ನಾನು ಈ ಕೆಲಸ ಮಾಡಿಸಿಕೊಂಡೋಗಿ ಸುಗ್ರೀವನ ಮುಂದೆ ಹೆಡೆಮುರಿ ಕಟ್ಟಿ ಎಸಿತೇನೆ. ಹನುಮಂತ ಇಷ್ಟು ಮಾತು ಹೇಳಿದ ಮೇಲೆ ಯಾರೂ ಅವನ ಹೆಜ್ಜೆಯನ್ನು ದಾಟಲಿಕ್ಕೆ ತಯಾರಿಲ್ಲ. ಅಷ್ಟರಲ್ಲಿ ಅವರಿಗೆ ನಿಶ್ಚಯ ಆಯಿತು, ಮತ್ತೆ ಹೋಗು ಧೈರ್ಯ ಮಾಡಲಿಲ್ಲ. ಸಾಯ್ತೇವೆ, ಪ್ರಾಯೋಪವೇಶಕ್ಕೆ ಬಿದ್ದು ಸಾಯ್ತೇವೆ ಅಂತ ಸಮುದ್ರ ತೀರದಲ್ಲಿ ಮಲಗಿಬಿಟ್ರು ಎಲ್ಲರೂ. ಯಾಕೆಂದರೆ ಅವರಿಗೆ ಹೋದರೆ ಶಿಕ್ಷೆ ನಿಶ್ಚಯ. ಹನುಮಂತ ಇದಕ್ಕೆ ವಿರೋಧ ಮಾಡಲಿಲ್ಲ, ಯಾಕೆಂದರೆ ರಾಮನ ಹೆಸರು ಹೇಳ್ಕೊಂಡು ಸಾಯ್ತೇವೆ ಅಂತ ಕೂತರು. ಆಯಿತು, ರಾಮನ ಹೆಸರು ಹೇಳ್ತಿ ಸಾಯ್ತೀರಿ ಅಂದರೆ ನಾನೇನು ಮಾಡಲಿಕ್ಕಾಗಲ್ಲ, ಆದರೆ ಮುಂದೇನು ಮಾಡಬೇಕು ಅಂತ ಅವನ ತಲೆಯಲ್ಲಿತ್ತು. ಇವರು ನಾವು ಹೀಗೆ ಅನಾಥರಾಗಿ ಸಾಯ್ತಾ ಇದ್ದೇವೆ, ಆದರೆ ಆ ಜಟಾಯು ರಾಮನ ತೊಡೆ ಮೇಲೆ ಪ್ರಾಣ ಬಿಟ್ಟು ಸತ್ತ, ಅಂಥ ಭಾಗ್ಯ ಸಿಕ್ಕಿ ಸತ್ತಿದ್ರೂ ನಮಗೊಂದು ಕ್ಷೇಮ ಇರ್ತಿತ್ತು ಅನ್ನುವಾಗ ಒಂದು ವಿಸ್ತೃತವಾದ ರೆಕ್ಕೆಗಳಿಂದ ಕೂಡಿದ, ಆದರೆ ಕೊಳೆತು ನಾರ್ತಾ ಇದ್ದ ಒಂದು ಹಕ್ಕಿ ಅದನ್ನು ತಿನ್ಲಿಕ್ಕೆ ಬಂತು ಈ ಕಪಿಗಳನ್ನು. ಆದರೆ ಕೊನೆಯ ಮೊಮೆಂಟಿಗೆ ಇನ್ನೇನು ಬಾಯಿಗೆ ಹಾಕೊಳ್ಬೇಕು ಅನ್ನುವಾಗ ಜಟಾಯು ಶಬ್ದ ಕೇಳಿಸ್ತಲ್ಲ. ಆಶ್ಚರ್ಯದಿಂದ ಒಂದೇ ಸರ್ತಿ ನಿಂತು, ಜಟಾಯು ನಿಮ್ಗೆ ಹೇಗೆ ಗೊತ್ತು ಎಲ್ಲ ಮತ್ತೆ ಕತೆ ಕಪಿಗಳೆಲ್ಲ ಅವನಿಗೆ ಹೇಳ್ತಾವೆ. ಆ ಕತೆ ಹೇಳಿ ಮುಗಿಸುವಾಗ ಅವನ ರೆಕ್ಕೆ ಎಲ್ಲ ಮರಳಿ ಚಿಗುರಿ ಗರಿಗೆದರಿ ನಿಂತು ಬಿಡ್ತಾನೆ. ಅವನು ಯಾರು ಅಂದರೆ ಇದೇ ಜಟಾಯುನ ಅಣ್ಣ ಸಂಪಾತಿ. ಪೂರ್ವದಲ್ಲಿ ಅವರಿಬ್ಬರು ಪಂದ್ಯಕ್ಕಿಳಿದು ಯಾರು ಎತ್ತರಕ್ಕೆ ಇರ್ತಾರೆ ಅಂತ ಆಕಾಶಕ್ಕೆ ಹಾರಿದಾಗ ಸೂರ್ಯನ ಕಿರಣಗಳ ತಾಪಕ್ಕೆ ತಡೆಯಲಾರದೆ ಇಬ್ಬರು ಸುಟ್ಟು ಹೋಗುವಾಗ ತಮ್ಮನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತಮ್ಮನ ಮೇಲೆ ನೆರಳು ಬಿಟ್ಟು ಅಣ್ಣ ಸಂಪಾತಿ ಸುಟ್ಟು ಹೋಗಿ ಕೆಳಗೆ ಬೀಳುತ್ತಾನೆ. ಪ್ರಾಣ ಹೋಗುತ್ತೆ, ಸಾಯ್ತೇನೆ ಅಂತ ತಾನು ಸೇವೆ ಮಾಡ್ತಾ ಇದ್ದ ನಿಶಾಕರ ಅನ್ನುವ ಮುನಿ ಹತ್ರ ಹೋಗಿ ಗೋಗರಿತಾನೆ. ತಮ್ಮ ತಪ್ಪಿ ಹೋಗ್ತಾನೆ, ಕೈಗೆ ಸಿಗಲ್ಲ. ಆದರೆ ನಿಶಾಕರ ಹೇಳ್ತಾನೆ, ಸಾಯುವುದು ದೊಡ್ಡ ಘನಾಂಧಾರಿ ಕೆಲಸ ಅಲ್ಲ, ನಿನಗೊಂದು ಮುಖ್ಯವಾದ ಕೆಲಸ ಇದೆ. ನೀನು ಇದೇ ಥರ ಸಮುದ್ರ ತೀರದಲ್ಲಿ ನಿನ್ನ ಜೀವನ ಹೇಗೋ ಸಾಗುತ್ತೆ. ಕಪಿಗಳೊಂದಿಷ್ಟು ಬಂದು ರಾಮನ ಸೇವೆಗಾಗಿ ಕೆಲಸ ಮಾಡೋರಿಗೆ ನೀನು ಅವ್ರಿಗೇನು ಬೇಕೋ ಅದನ್ನು ಮಾಡಿದರೆ ಮತ್ತು ರಾಮನ ಕಥೆ ಕೇಳಿದರೆ ನಿನ್ನ ಸಮಸ್ಯೆ ತೀರುತ್ತೆ ಅಂತ. ಹಾಗಾಗಿ ಅವನು ಕಾಯ್ತಾ ಇರ್ತಾನೆ ಎಷ್ಟೋ ದಿವಸಗಳಿಂದ ಆ ತೀರದಲ್ಲಿ. ಕರೆಕ್ಟ್ ಅಲ್ಲಿಗೆ ಹೋಗಿ ಬರ್ತಾರೆ ಇವರು. ಕತೆ ಕೇಳಿದ ತಕ್ಷಣ ಗರಿಗೆದರಿತಲ್ಲ ರೆಕ್ಕೆ. ರಾಮನ ಕತೆ ಕೇಳಿದ್ರೆ ಜೀವನ ಗರಿಗೆದರುತ್ತೆ ಕರೆಕ್ಟಾಗಿ ಕತೆ ಕೇಳಿದರೆ. ಯಾಕೆಂದರೆ ಅದು ರಾಮನ ಗುಣ. ಗೊತ್ತಿಲ್ಲದೆ ನಮ್ಮಲ್ಲಿ ಪರಿವರ್ತನಾ ಭಾವ ತರುತ್ತೆ. ರಾಮಾಯಿಸಮ್ ಅನ್ನೋದೇನಿದೆ ಅದೇ ರಾಮರಾಜ್ಯ. ರಾಮನ ಕಾನೂನು, ರಾಮನ ಆಳ್ವಿಕೆ, ರಾಮನ ಸೇನೆ ಯಾವುದು ಬೇಡ. ಪ್ರತಿಯೊಬ್ಬರಲ್ಲೂ ರಾಮನಂತ ನಿಸ್ವಾರ್ಥವಾದ ಚಿಂತನೆ ಬಂತು ಅಂದರೆ, ಅಥವಾ ಒಬ್ಬ ವ್ಯಕ್ತಿಯಾಗಿ ಮಾನುಷ್ಯವನ್ನ ಹೇಗೆ ಉಳಿಸಿಕೊಳ್ಬೇಕು, ಮಾನವತಾವಾದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವನೇ ರಾಮ. ಇದು ಆ ಸಂಪಾತಿಯ ದೇಹದ ಬದಲಾವಣೆಯಲ್ಲಿ ಕಾಣುತ್ತೆ. ಕೊನೆಗೆ ಅದು ಹದ್ದಲ್ವಾ, ಗೃದ್ರ ಕಣ್ಣು, ಕೆಲವೊಮ್ಮೆ ಹೇಳುದುಂಟು ಹದ್ದಿನ ಕಣ್ಣು ಅಂತ. ಆಗ ಅವನು ಆ ಬೆಟ್ಟದ ತುದಿ ಏರಿದ್ರೆ ಲಂಕೆಯ ಆ ಭಾಗದಲ್ಲಿರುವ ಸೀತೆ ಕಾಣಿಸ್ತಾಳೆ. ನಿಶ್ಚಯ ಮಾಡಿ ಹೇಳ್ತಾನೆ ಸೀತೆ ಇದ್ದಾಳಲ್ಲಿ ಅಂತ. ಯಾಕೆ ಅವನಿಗೆ ಅಷ್ಟು ಧೈರ್ಯ ಬಂತು ಅಂದರೆ, ಅವನು ಹೀಗೆ ಮೈ ಮುರಿದು ಬಿದ್ದ ಸಂದರ್ಭದಲ್ಲಿ ಅವನ ಮಗ ಸುಪಾರ್ಶ್ವ ಅಂತ ಅವನ ಹೆಸರು, ಅವನು ಬಂದು ಒಂದು ದಿವಸ ತಡ ಬರ್ತಾನೆ. ಆಹಾರ ತಂದು ಕೊಡ್ತಾ ಇದ್ದವ. ಏನು ಮಗು, ನಾನು ಭಾರ ಆಗಿಬಿಟ್ನ, ದಿನ ದಿನ ಹೋದಾಗೆ ತಡ ಆಗ್ತಾ ಇದೆ, ನಾನು ಸತ್ತೋಗ್ಬೇಕು ಅಂದರೆ ಹೇಳಿಬಿಡು, ತರಬೇಡ ನಿನ್ನ ಆಹಾರ ಅಂತಾನೆ. ಇಲ್ಲಪ್ಪ, ಇವತ್ತೊಂದು ದುರ್ಘಟನೆ ನಡೆಯಿತು, ನಾನು ಆಹಾರ ತೊಗೊಂಡು ಬರಬೇಕಾದ್ರೆ ಒಂದು ರಥ ವೇಗವಾಗಿ ನನ್ನನ್ನು ಇನ್ನೊಂದು ಕ್ಷಣದಲ್ಲಿ ನಾನು ಮುಂದೆ ಹೆಜ್ಜೆ ಇಟ್ಟಿದ್ರೆ ಅಪ್ಪಳಿಸಿಕೊಂಡು ನಾನು ಸತ್ತೋಗ್ತಿದ್ದೆ. ಏನಾಯಿತು ಅಂದರೆ, ಒಬ್ಬ ಯಾರೋ ಅವನನ್ನು ಉಳಿದವರು ಆಮೇಲೆ ಹೇಳಿದರು, ನೀನು ಕಣ್ಣಿಗೆ ಬೀಳಲಿಲ್ಲ ಪುಣ್ಯ, ಇಲ್ಲಾಂದರೆ ನಿನ್ನನ್ನು ಕೊಂದೇ ಬಿಡ್ತಿದ್ದ. ಯಾರೋ ಸೀತೆ ಅಂತ ಹೆಣ್ಣುಮಗಳನ್ನು ಈ ಒಬ್ಬ ರಾಕ್ಷಸ ರಾವಣ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಮಗ ನನಗೆ ಹೇಳಿದ್ದ. ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯಿತು, ನಾನು ನೋಡಿದ್ದ ಅವತ್ತು ರಾವಣನನ್ನು, ಅವನು ಇದೇ ಲಂಕೆಯಲ್ಲಿರುವುದು, ಅದರಿಂದಾಗಿ ಸೀತೆ ಅಲ್ಲಿ ಇದ್ದಾಳೆ ಅನ್ನೋ ನಿಶ್ಚಯ. ಅಂದರೆ ಒಂದೊಂದು ಘಟನೆ ಎಲ್ಲೆಲ್ಲಿಂದಲೂ ಎಲ್ಲೆಲ್ಲಿಗೂ ಸಂಬಂಧ. ಕಪಿಗಳಿಗೆ ವಿಷಯ ಗೊತ್ತಾಯಿತು, ಆದರೆ ಆ 100 ಯೋಜನೆ ದೂರ ಹಾರೋರು ಯಾರು? ಪ್ರತಿಯೊಬ್ಬರಲ್ಲೂ ನಾನು ಹಾರ್ತೇನೆ ಅಂತ ಉತ್ಸಾಹ ಇದೆ, ಆದರೆ ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯ ಇರುವುದು ಮಾತ್ರ ದೊಡ್ಡಸ್ತಿಕೆ ಅಲ್ಲ, ಉತ್ಸಾಹ ಬೇಕು. ಉತ್ಸಾಹ ಇರುವುದು ಮಾತ್ರ ದೊಡ್ಡಸ್ತಿಕೆ ಅಲ್ಲ, ಸಾಮರ್ಥ್ಯ ಬೇಕು. ದಕ್ಷತೆ ಮತ್ತು ಪ್ರಾಮಾಣಿಕತೆ ಎರಡು ಒಟ್ಟಿಗಿದ್ರೆ ಅದು ತುಂಬ ಸಹಕಾರಿ. ಪ್ರಾಮಾಣಿಕತೆ ಇದೆ, ದಕ್ಷತೆ ಇಲ್ಲ ಅಂದ್ರೂ ಉಪಯೋಗ ಇಲ್ಲ. ದಕ್ಷತೆ ಇದೆ, ಪ್ರಾಮಾಣಿಕತೆ ಇಲ್ಲ ಅಂದ್ರೂ ಕಷ್ಟ. ಹನುಮಂತನಲ್ಲಿ ಎರಡೂ ಇತ್ತು, ಅದನ್ನಾಗಿ ದುರಂಧರ ಅವನು. ಕೇಪಬಿಲಿಟಿನೂ ಇರಬೇಕು, ಎಂತೂಸಿಯಾಸಮ್ ಇರಬೇಕು, ಮತ್ತೆ ಅದನ್ನ ನಡೆಸಿ ಕೊನೆ ತನಕ ಮುಟ್ಟಿಸ್ತೇನೆ ಅಂತಾನೂ ನಿಶ್ಚಿತ ಭಾವ ಬೇಕು. ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡ್ರು. ಹನುಮಂತ ಸುಮ್ಮನಿದ್ದ. ಕೊನೆಗೆ ಜಾಂಬವಂತ ಎಚ್ಚರಿಸಿದ ಮೇಲೆ ಹೊರಟು ಹಾರಿದ. ಇಲ್ಲಿ ಬಹಳ ಮುಖ್ಯವಾದ ಒಂದು 3 ಸಂಗತಿಗಳು ಬರ್ತವೆ. ಹಾರುವಾಗ ಮೊದಲು ಒಬ್ಬ ಬಂಗಾರದ ಬಣ್ಣದ ಪರ್ವತದ ಆಕೃತಿಯ ಒಬ್ಬ ವ್ಯಕ್ತಿ ಮೇಲೆ ಬರ್ತಾನೆ. ಅಂದರೆ ಅದರ ದೇವತಾ ಶಕ್ತಿ ಮೈನಾಕಾನ್ನ ಅನ್ನುವ ಪರ್ವತದ ಅಭಿಮಾನಿ ದೇವತೆ.
ನಾನು ನಿಮ್ಮ ತಂದೆಯಿಂದ ಪೂರ್ವದಲ್ಲಿ ಉಪಕೃತ, ಇಂದ್ರ ಹಿಂದೆ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿ ಬಿಸುಡುವಾಗ ನನ್ನನ್ನು ಸಮುದ್ರಕ್ಕೆ ತಳ್ಳಿ ಬಚಾವು ಮಾಡಿದ್ದ. ಅದರ ಕೃತಜ್ಞತಾ ರೂಪವಾಗಿ ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಯಾರೇ ಆಗಲಿ ನಮಗೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವ ಅವಧಿ ಬಂದಾಗ ನಾವು ಅದನ್ನು ನಿರ್ವಂಚನೆಯಿಂದ ಮಾಡಬೇಕು ಅಂತ ನಮ್ಮ ಧರ್ಮ. ನಾನು ನಿನಗೆ ಕೇವಲ ಹಾಲು ಹಣ್ಣು ಕೊಟ್ಟು ಇಲ್ಲಿ ಸತ್ಕಾರ ಮಾಡ್ಲಿಕ್ಕೆ ಬಂದಿದ್ದೇನೆ, ದಯವಿಟ್ಟು ಸ್ವೀಕರಿಸು ಅಂತ. ತಕ್ಷಣ ಹೇಳ್ತಾನೆ, ರಾಮ ಕಾರ್ಯಕ್ಕಾಗಿ ಹೊರಟಿದ್ದೇನೆ, ಅದರಿಂದಾಗಿ ರಾಮ ಸೇವಾದುರಂಧರ ಅಂದರೆ ಇದೆ. ರಾಮನ ಸೇವೆಗೆ ಹೊರಟಿದ್ದೇನೆ, ಮುಗಿಯುವ ತನಕ ನಾನು ಬೇರೆ ಡಿಸ್ಟ್ರಾಕ್ಷನ್ಗಳಿಗೆ ಒಳಗಾಗುವುದು ಸಾಧ್ಯ ಇಲ್ಲ, ಆಗುವುದು ಸಲ್ಲ. ನಿನ್ನ ಪ್ರೀತಿಯನ್ನು ನಾನು ಅಪ್ಪುಗೆಯಿಂದ ಸ್ವೀಕರಿಸ್ತೇನೆ ಅಂತ ಅವನನ್ನು ಅಪ್ಪಿ ತಳ್ಳಿ ಮುಂದಕ್ಕೆ ಹೋಗ್ತಾನೆ. ಮುಂದೆ ಹೋಗುವಾಗ ಒಬ್ಬಳು ಸುರಸ ಅನ್ನುವಂತಹ ನಾಗಮಾತೆ ದೇವತೆಗಳಿಂದ ವರ ಪಡೆದು ದಾರಿಯಲ್ಲಿ ಹೋಗುವ ಎಲ್ಲವನ್ನೂ ನಿನ್ನ ಬಾಯೊಳಗೆ ಹೋಗುವಂತೆ ಮಾಡಿ ನಿನಗೆ ಹೇಳ್ಕೊಳ್ಳುವ ಸಾಮರ್ಥ್ಯ ಬರಲಿ ಅಂತ ವರ ಕೊಟ್ಟಂತೆ ಹನುಮಂತನನ್ನು ಎಳಿತಾಳೆ. ಮತ್ತೆ ಹೇಳ್ತಾನೆ, ನನಗೀಗ ತಡ ಆಗುತ್ತೆ, ನಾನು ಮುಖ್ಯ ಕೆಲಸಕ್ಕೆ ಹೊರಟಿದ್ದೇನೆ, ಬಂದ ಮೇಲೆ ನಿನ್ನ ಎಲ್ಲ ಆಟಗಳಿಗೂ ನಾನು ಸೇರ್ತೇನೆ. ಇಲ್ಲ ಇಲ್ಲ, ನನಗೆ ಈಗಲೇ ಆಗಬೇಕು. ನಾನು ನಿನ್ನ ಬಾಯಿ ಸೇರಲ್ಲಪ್ಪ, ನನ್ನ ದೇಹ ನೋಡಿ ಎಷ್ಟು ದೊಡ್ಡದಿದೆ. ಅವಳು ತಕ್ಷಣ ಬಾಯಿ ದೊಡ್ಡದು ಮಾಡ್ತಾಳೆ. ಇವನು ಮತ್ತೆ ಬೆಳಿತಾನೆ, ಅವಳು ಬಾಯಿ ಬೀಳಿಸ್ತಾಳೆ. ಎಲ್ಲ ಬೆಳೆದು ಆಕಾಶದಷ್ಟು 100 ಯೋಜನಷ್ಟು ಬೆಳೆದರೆ ಹನುಮಂತ ಮರುಕ್ಷಣದಲ್ಲಿ ಒಂದು ಸಣ್ಣ ಒಂದು ನೊಣದ ಆಕೃತಿಯನ್ನು ತೆಗೆದುಕೊಂಡು ಸೀದಾ ಬಾಯೊಳಗೆ ಪ್ರವೇಶ ಮಾಡಿ ಅವಳ ಕಿರುನಾಲಿಗೆ ಜೋರಾಗಿ ಒಮ್ಮೆ ಎಳೆದವಳು ಕೆಮ್ಮು ಬರುವಷ್ಟರಲ್ಲಿ ಬಾಯಿ ಮುಚ್ಚುವಸಲು ಹೊರಗೆ ಬಂದ್ಬಿಟ್ಟ. ಬಾಯಿ ಮುಚ್ಚುವಾಗ ಅವನು ಹೊರಗಿದ್ದಾನೆ. ನೀನೇ ಹೇಳಿದ್ದೇನು, ಬಾಯೊಳಗೆ ಹೋಗಿ ಬರಬೇಕು, ನಿಂಗೆ ಕೆಂಬಂತೋ ಇಲ್ಲೋ ಅದು ನಾನೇ ಬರೆಸಿದ್ದು ಸಾಕ್ಷಿಗೆ. ಆದ್ರಿಂದಾಗಿ ನನ್ನನ್ನು ಅಂದ್ರೆ ಬುದ್ಧಿವಂತಿಕೆ, ಕಾಮನ್ ಸೆನ್ಸ್, ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮರೋಗತ, ಅದು ಇಡೀ ಪ್ರಯಾಣದಲ್ಲಿ ಕಾಣುತ್ತೆ. ಅವಳು ಸಂತೋಷ ಪಡ್ತಾಳೆ, ಮಗು ನಾನು ನಿನ್ನನ್ನು ಖಂಡಿತ ಡಿಸ್ಟರ್ಬ್ ಮಾಡ್ಲಿಕ್ಕೋಸ್ಕರ ಬಂದದ್ದಲ್ಲ, ನಿನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಬೇಕು ಅಂತ ದೇವತೆಗಳು ಹೇಳಿ ಕಳಿಸಿದ್ದಕ್ಕೆ. ಯಾಕೆಂದ್ರೆ ಯಾರೇ ಎಷ್ಟೇ ವೇಗವಾಗಿ ಹೋಗುವಾಗ ಬ್ರೇಕ್ ಹಾಕಿದ್ರೆ ಒಂದೊಂದು ನೆಗೆದು ಬೀಳ್ತಾರೆ, ಇನ್ನೊಬ್ಬರಿಗೆ ಹೋಗಿ ಇನ್ನೊಬ್ಬರನ್ನು ಬೀಳಿಸ್ತಾರೆ. ಆದ್ರೆ ನಿನ್ನ ವೇಗಕ್ಕೆ ಯಾವ ತಡೆಯೂ ತಡೆಯಲ್ಲ. ನೀನು ಎಷ್ಟು ಹಾರಿ ಹೋಗ್ತಾ ಇರಬೇಕಾದ್ರೂ ನಿನಗೆ ಯಾರು ಅಡ್ಡಿಪಡಿಸುವುದಿಲ್ಲ ಅನ್ನೋದನ್ನ ತಿಳಿಸುವ ದೃಷ್ಟಿಯಿಂದ ಈ ಘಟನೆ ನಡೆಯುತ್ತಷ್ಟೇ. ನಿನ್ನ ಸೀತೆಯ ಹುಡುಕಾಟಕ್ಕೆ ಜಯ ಸಿಗಲಿ ಅಂತ ಆಶೀರ್ವದಿಸಿ ಹೊರಟು ಬಿಡ್ತಾಳೆ. ಮತ್ತೆ ಮುಂದೇನೇನು ಹತ್ರ ಬರ್ತಾ ಇದೆ ಎಂದಾಗ ಅವನ ದೇಹವನ್ನು ನೆಲಕ್ಕೆ ಕೆಳಗೆ ಯಾರೋ ಸೆಳೆದಂತೆ ಅನುಭವ ಆಗುತ್ತೆ. ನೋಡಿದ್ರೆ ಯಾರು ಕಾಣಿಸ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಆ ನೆರಳಿನ ಎಡೆಯಲ್ಲಿ ಒಳಗಿನಿಂದ ತೆರೆದ ಬಾಯಿ ಕಂಡಾಗ ಗೊತ್ತಾಗುತ್ತೆ, ಇಲ್ಲೊಬ್ಳು ಇದ್ದಾಳೆ, ರಾಕ್ಷಸಿ ಸಿಂಹಿಕೆ ಅಂತ ಅವಳ ಹೆಸರು, ರಾಹುವಿನ ತಾಯಿ. ಓಹೋ. ಅವಳಿಗೊಂದು ವರ ಇರುತ್ತೆ ಚತುರ್ಮುಖನಿಂದ, ಆಗಸದಲ್ಲಿ ಸಾಗುವ ಯಾವುದೇ ವಸ್ತುವಿನ ನೆರಳು ನಿನ್ನ ಕೈ ಸೇರಿದರೆ ನೀನು ಅದನ್ನು ನಿನ್ನ ಆಹಾರವಾಗಿ ಸ್ವೀಕರಿಸಬಹುದು ಅಂತ. ಅವಳು ರಾವಣನಿಗೆ ಕಾವಲಾಗಿ ಅಲ್ಲಿಯೇ ಲಂಕೆಯ ಸುತ್ತ ಓಡಾಡ್ತಿರ್ತಾಳೆ. ಹನುಮಂತ ಎಷ್ಟು ಹೇಳಿದ್ರು ಕೇಳಲ್ಲ, ಅವಳು ನುಂಗೇ ಬಿಡ್ತಾಳೆ, ಮಾತಿಗೆ ಅವಕಾಶ ಕೊಡಲಿಲ್ಲ. ಸರಿ, ಇಷ್ಟಾದ್ಮೇಲೆ ನಾನು ನನ್ನ ದುರಂಧರತೆಯನ್ನು ತೋರಲೇಬೇಕು ಅಂತ ಒಳಗೆ ನುಗ್ಗಿ ಅದನ್ನು ಸೀಳಿ, ಅವಳ ಹೊಟ್ಟೆಯನ್ನು ಸೀಳಿ ಆಕಾಶಕ್ಕೆ ನೆಗೆದ ಮೇಲೆ ಬರ್ತಾನೆ. ಆಯ್ತು, ಆಮೇಲೆ ಪ್ರವೇಶ ಮಾಡಿದ ಅಂತ. ಇಲ್ಲಿ ನಮಗೆ 3 ಹೆಜ್ಜೆಗಳು ಕಂಡವು. ಮೊದಲು ಮೈನಾಕ ಬಂದ, ಆಮೇಲೆ ಸುರಸೆ ಬಂದ್ಲು, ಆಮೇಲೆ ಈ ಸಿಂಹಿಕೆ ಸಿಕ್ಕಿದ್ಲು. ಇದು ನಮ್ಮ ಜೀವನದ್ದೇ 3 ಅಪಾಯಗಳು ಅಥವಾ ಆಪತ್ತುಗಳು ಎದುರಾಗುವಂಥದ್ದು. ಆಪತ್ತು ಆಗುತ್ತೆ, ಆದ್ರೆ ಅವರು ಕೆಟ್ಟವರಲ್ಲ, ಒಳ್ಳೆಯವರೇ. ಅವರು ಆತ್ಮೀಯತೆಯಿಂದ ಏನೋ ನಮಗೆ ನಾವೆಲ್ಲ ಉಪನ್ಯಾಸ ಕೊಟ್ಟಾಗ ಬಾ ಸಿನಿಮಾಕ್ಕೆ ಹೋಗೋಣ ಅಂತ ಕರೀತಾರೆ. ಸಿನಿಮಾ ಮತ್ತೆ ರಾತ್ರಿನೂ ಶೋ ಇರುತ್ತೆ, ಉಪನ್ಯಾಸ ಮತ್ತೆ ಸಿಗಲ್ಲ. ಈಗ ಹೋಗ್ತೇನೆ ಅಂತ ನಾವು ಎಚ್ಚರಿಸಿಕೊಂಡು ಡಿಸ್ಟ್ರಾಕ್ಟ್ ಆಗದೇ ಇದ್ರೆ ನಾವು ಮೈನಾಕನಿಂದ ಕಲಿತ ಪಾಠ. ಕೆಲವೊಂದು ಸರ್ತಿ ನಮ್ಮನ್ನ ಚಾಲೆಂಜ್ ಮಾಡಿ ಸ್ಪರ್ಧೆಯಿಂದ ನಮ್ಮನ್ನು ಪ್ರಶ್ನಿಸುವವರು ಇರ್ತಾರೆ. ಆಗ ನಮ್ಮ ನಿಜವಾದ ಸಾಮರ್ಥ್ಯವನ್ನು ತೋರಿಸಿ ಅವರನ್ನು ಮೀರಿ ಬೆಳಿಬೇಕಾಗತ್ತೆ. ಅದು ಸುರಸೆಯಿಂದ ಕಲಿಯಬೇಕಾದ ಪಾಠ. ಇನ್ನು ಕೆಲವರು ಯಾವಾಗಲೂ ನಮ್ಮ ಕಾಲೆಳೆದು ಬೀಳಿಸ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ತಲೆ ತುಳಿದೇ ನಾವು ಮೇಲಕ್ಕೆ ಹತ್ತಬೇಕಾಗತ್ತೆ. ಹಾಗೆ 3 ಥರದ ನಮ್ಮವರಿಂದಲೇ ಬರುವ ತೊಂದರೆ, ಸ್ಪರ್ಧಿಗಳಿಂದ ಬರುವ ತೊಂದರೆ, ವಿರೋಧಿಗಳಿಂದ ಬರುವ ತೊಂದರೆ. ಈ 3 ತೊಂದರೆಯನ್ನು ಹೇಗೆ ಮೀರಬೇಕು ಅಂತ ಹ್ಯಾಂಡಲ್ ಮಾಡಬೇಕು ಅಂತ ಹನುಮಂತ 3 ಥರದಲ್ಲಿ ಅದನ್ನ ಡೀಲ್ ಮಾಡಿದ. ಅಂದ್ರೆ ಇದು ನಮ್ಮ ಜೀವನದಲ್ಲೇ ಬರುವ ಅಪಾಯಗಳನ್ನು ಎದುರಿಸುವ ರೀತಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ತುಂಬ ವಿಷಯಗಳು ಸುಂದರಕಾಂಡದಲ್ಲಿ ವಾಲ್ಮೀಕಿಗಳು ಪ್ರತಿ ಹಂತದಲ್ಲೂ ಹನುಮಂತನ ಗುಣಗಳನ್ನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಎತ್ತಿ ಹಿಡಿತಾರೆ. ಒಳಗೆ ಪ್ರವೇಶಿಸಿದ ಮೇಲೆ ಲಂಕಿಣಿ ಸಿಗ್ತಾಳೆ, ಲಂಕಿಣಿಯನ್ನು ಕೂಡ ಎದುರಿಸ್ತಾನೆ, ತಡಿತಾಳೆ. ಹನುಮಂತ ಒಂದು ಪೆಟ್ಟು ಕೊಡ್ತಾನೆ, ಅವಳಿಗೆ ಎಲ್ಲ ನಕ್ಷತ್ರಗಳು ಕಾಣ್ಲಿಕ್ಕೆ ಶುರುವಾಗಿರುತ್ತೆ. ಆಗ ಅವಳು ಹೇಳ್ತಾಳೆ, ತಪ್ಪಾಯ್ತು, ನನಗೆ ಬ್ರಹ್ಮದೇವ ಹೇಳಿದ್ದ, ಇಲ್ಲೊಂದು ಕಪಿ ಬಂದಾಗ
ಇಲ್ಲಿದ್ ಕತೆ ಮುಗೀತು, ನಿನ್ನ ಕೆಲಸ ಮುಗೀತು ಅಂತ ಹೊರಡ್ಬೋದು ಅಂತ ಆಶೀರ್ವಾದ ಮಾಡಿ ಸೀತೆಯ ಕೆಲಸ ನಿಂಗೆ ಸಿಗಲಿ. ಅವನು ಸೀತೆಯನ್ನು ಹೊತ್ತುಕೊಂಡು ಬಂದ ದಿವಸವೇ ಮೃತ್ಯು ದೇವತೆಯನ್ನು ಆಲಿಂಗನ ಮಾಡಿದ ಅಂತ ಅರ್ಥ. ಆದರೂ ನನ್ನ ಕೆಲಸ ನಾನು ಮಾಡಬೇಕು ಅಂತ ಕಾಯ್ತಿದ್ದೆ, ಸೂಚನೆ ಸಿಕ್ಕಿದೆ, ಈಗ ಹೊರಡ್ತೇನೆ ಅಂತ ಅವನಿಗೆ ವಿಜಯವನ್ನು ಕೋರಿ ಹೊರಡ್ತಾಳೆ. ಇವನು ಹೋದ್ಮೇಲೆ ಇನ್ನು ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಹೇಳೋ ಕಥೆ ಥರದ ಸ್ವಲ್ಪ ಘಟನೆಗಳೆಲ್ಲ ಇವೆ. ಈ ಕೋತಿ ಬುದ್ಧಿಯಿಂದ ರಾಕ್ಷಸರನ್ನೆಲ್ಲ ಗೊಳೊಯ್ಕೋತಾನೆ ಆ ರಾತ್ರಿಯ ಹೊತ್ತು. ಕೊನೆಗೆ ಸುಮಾರು 3 ಗಂಟೆ ಆಗುವಷ್ಟು ಹೊತ್ತಿಗೆ ಒಂದು ಮರದ ಮೇಲೆ ಕೂತ್ಕೊಂಡು ಸೀತೆ ಎಲ್ಲಿದ್ದಾಳೆ ಅಂತ ನೋಡಿ ಬಂದಾಗ ರಾವಣ ಬರ್ತಾನೆ ಅಲ್ಲಿಗೆ. ಬಂದು ಚೆನ್ನಾಗಿ ಬೈದು ಹೋಗ್ತಾನೆ. ರಾವಣ ಕಸ, ನಾನು ರಸ, ಅವನು ಬಿಂದು, ನಾನು ಸಿಂಧು, ಏನೇನೋ ಒಂದಿಷ್ಟೆಲ್ಲ ಹೊಗಳ್ಕೊಳ್ತಾನೆ. ಅವಳು ಕಡ್ಡಿ ಹಿಡಿದು ಹೇಳ್ತಾಳೆ, ನೀನಂಥ ವೀರ ವೀರ ಅಂತ ಹೇಳ್ಕೊಳ್ತೀಯಲ್ವಾ, ರಾಮ ಎದುರುಗಡೆ ಇದ್ದಾಗ ಸೋಲಿಸಿ ಕರ್ಕೊಂಡು ಬಂದಿದ್ರೆ ಈ ಮಾತಿಗೆಲ್ಲ ಅರ್ಥ ಇತ್ತು. ಅವನನ್ನು ದೂರ ಕಟ್ಟಿ ನೀನು ಎಳ್ಕೊಂಡು ಬಂದಿದ್ದು ನಿನ್ನ ವೀರಾಗ್ರಣಿತ್ವ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿ ಅವನ ಕಡೆಗೂ ನೋಡದೆ ಸುಮ್ಮನಾಗ್ತಾಳೆ. 2 ತಿಂಗಳೊಳಗೆ ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನಿಂದು. ಅವಳು ಒಪ್ಪಲಿಲ್ಲ ಅಂದರೆ ಬೆಳಿಗ್ಗಿನ ತಿಂಡಿಗೆ, ಅಂದರೆ ಪ್ರಾತರಾಶ, ಬೆಳಗಿನ ತಿಂಡಿಗೆ ಅವಳನ್ನು ನನಗೆ ಬಡಿಸ್ಬೇಕು ಅಂತ ಹೇಳಿ ಹೊರಟೋಗ್ತಾನೆ. ಎಷ್ಟು ನೋಯಿಸ್ತಾನೆ ಅಂದರೆ ಇಲ್ಲದ ಪದಗಳಿಂದ ರಾಮನನ್ನು ನಿಂದಿಸ್ತಾನೆ. ಹನುಮಂತ ನೋಡಿ ನೋಡಿ ಸಾಕಾಗುತ್ತೆ. ಆದರೆ ತನ್ನ ಪಾಡಿಗೆ ತಾನು ರಾಮನಾಮವನ್ನು ಜಪ ಮಾಡ್ತಾ ಅಂದರೆ ತುಂಬ ಸೈಕಾಲಜಿ ಓದೋರಿಗೆ ತುಂಬ ಖುಷಿಯಾಗುವ ಘಟನೆಗಳಿವೆಲ್ಲ. ಸೀದಾ ಹೋಗಿ ಸೀತೆ ಹತ್ರ ಮಾತಾಡಲ್ಲ. ಸೀತೆ ರಾಮ 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 ಅಂತ ಹೇಳ್ತಿರ್ತಾಳೆ, ಹನುಮಂತನು ರಾಮ ರಾಮ ಅಂತ ಹೇಳ್ತಿರ್ತಾನೆ. ಅವಳಿಗೆ ಆಶ್ಚರ್ಯ, ಇಲ್ಲಿ ಒಬ್ಬಳೇ ರಾಮನ ಚಿಂತನೆ ಮಾಡಲಿಕ್ಕೆ ಇರುವಂಥವಳು, ಇದು ಯಾರು ಅಂತ. ಮೇಲೆ ಒಂದು ಕಪಿ ಕಾಣುತ್ತೆ, ಆದರೆ ಅವಳಿಗೆ ಭಯ. ಈ ರಾವಣನೇ ಮತ್ತೊಂದು ರೂಪ ತಗೊಂಡು ಇನ್ನೇನೋ ಎಡವಟ್ಟು ಕೆಲಸ ಮಾಡ್ತಾನೆ, ಸುಮ್ಮನಿದ್ಲು. ಹನುಮಂತ ನಿಧಾನಕ್ಕೆ ಒಟ್ಟಂತೂ ಮೊದಲು ಕಿವಿಯೇ ಕೊಡದವಳಿಗೆ ಇಷ್ಟು ಕಿವಿ ಕೊಟ್ಲಲ್ಲ, ರಾಮನ ಕತೆ ಶುರು ಮಾಡಿದ್ದ. ಅವಳಿಗೆ ಗೊತ್ತಿರುವ ಕಥೆಯನ್ನು ಸಂಕ್ಷೇಪವಾಗಿ ಹೇಳಿದ. ಅವಳಿಗೆ ಕುತೂಹಲ ಹುಟ್ಟುವ ಮುಂದಿನ, ಅವಳು ಕಳೆದು ಹೋದ ನಂತರ ರಾಮ ಏನು ಮಾಡಿದ, ಇದರ ಕುತೂಹಲ ಖಂಡಿತ ಒಬ್ಬ ವ್ಯಕ್ತಿಗೆ ಇದ್ದೇ ಇರುತ್ತೆ. ಎಲ್ಲವನ್ನೂ ಇಂಚಿಂಚು ಬಿಡಿಸಿ ಹೇಳ್ತಾನೆ. ಆಗ ಅವಳಿಗೆ ಪೂರ್ತಿ ಆ ಮನಸ್ಸು ರಾಮನ ಮುಂದಿನ ಬದುಕಿನ ಬಗೆಗಿದ್ದ ಕುತೂಹಲದಿಂದ ಅವನ ಪೂರ್ತಿ ಮಾತನ್ನು ಕೇಳಿಸಿಕೊಳ್ತಾಳೆ. ಕೆಲವೊಮ್ಮೆ ಮಾತು ಕೇಳಿ ಕೇಳಿ ಅಭ್ಯಾಸ ಆದಮೇಲೆ ಅವರ ಬಗ್ಗೆ ಒಂದು ಭಾವನೆ ಹುಟ್ಟತ್ತೆ. ಹಾಗೆ ಆಗ ನೋಡ್ತಾನೆ, ಅವಳು ನೋಡ್ತಾಳೆ. ಆಶ್ಚರ್ಯ ಆಗುತ್ತೆ ಅವಳಿಗೆ, ಇಷ್ಟು ಇನ್ಫಾರ್ಮೇಶನ್ ನನಗೆ ತಂದು ಕೊಟ್ಟಲ್ಲ, ಯಾರು ಅಂತ ಕರೀತಾಳೆ. ಅಲ್ಲಿ ತನಕ ಅವಳು ಕರೆಯೋ ತನಕ ಕೆಳಗೋಗಿರ್ಲಿಲ್ಲ, ಅವಳು ಕರೆದ ಮೇಲೆ ಹೋಗ್ತಾನೆ, ದೂರದಲ್ಲೇ ನಿಂತಿರ್ತಾನೆ. ಆಮೇಲೆ ಅವನೇ ಹೇಳ್ತಾನೆ, ನನ್ನ ಬಗ್ಗೆ ನಿನ್ನ ಸಂದೇಹ ಇದೆ ಗೊತ್ತು, ಯಾಕೆಂದರೆ ನೀನು ಅಂಥ ಪರಿಸ್ಥಿತಿ ಯಾರೇ ಆದರೂ ಕೂಡ ಈ ಸಂದೇಹ ಪಡ್ತಾರೆ. ನಾನು ಇಷ್ಟು ಪ್ರಾಮಾಣಿಕವಾಗಿ ರಾಮನ ಸೇವೆಗೆ ಅಂತ ಬಂದರೆ ನೀನು ನನ್ನನ್ನೇ ಸಂದೇಹ ಪಡುವುದಾ ಅಂತ ವಾಪಸ್ ಆ ವಾದ ಮಾಡಲಿಲ್ಲ. ತಕ್ಷಣವೇ ಉಂಗುರವನ್ನು ಕೈಯಲ್ಲಿ ಮುಷ್ಟಿಯಿಂದ ಬಿಗಿ ಹಿಡಿದದ್ದನ್ನು ತೆಗೆದು ತೋರಿಸಿದ. ಅದಕ್ಕೆ ಕಪಿ ಮುಷ್ಟಿ ಅಂತ ಹೇಳುವುದು. ಅವನ ಮುಷ್ಟಿಯಲ್ಲಿದ್ದರೆ ಅದು ಮತ್ತೆ ಎಲ್ಲೂ ಕಳೆದು ಹೋಗಲ್ಲ. ರಾಮನ ಮುದ್ರಿಕೆಯನ್ನು ತೋರಿಸಿದ ತಕ್ಷಣ ಕರಗಿ ನೀರಾಗ್ತಾಳೆ. ರಾಮ ಬಂದೇ ಬರ್ತಾನೆ ಅಂತ ಇವನು ಮತ್ತೆ ಭರವಸೆ ತುಂಬ್ತಾನೆ. ಆದರೆ ನೀನು ಬಂದ್ಯಪ್ಪ, ಉಳಿದವರು ಹೇಗೆ ಬರ್ತಾರೆ ಎಂದಾಗ ಹನುಮಂತ ಹೇಳಿದ ಮಾತು ತುಂಬ ದೊಡ್ಡದು. ಇದು ಬಹುಶಃ ನಮಗೆ ಜೀವನದಲ್ಲಿ ದೊಡ್ಡ ಪಾಠ. ಮತ್ತ ಪ್ರತ್ಯವರ ಕಕ್ಷಿತ ನಾಸ್ತಿ ಸುಗ್ರೀವ ಸನ್ನಿಧವು. ಸುಗ್ರೀವನ ಅಷ್ಟು ದೊಡ್ಡ ಸೇನೆಯ ರಾಶಿಯಲ್ಲಿ ನಾನು ಕೊಟ್ಟ ಕೊನೆಯ ಕಪಿ ನಾನೇ ಬಂದಿದ್ದೇನೆ ಅಂದಮೇಲೆ ಇನ್ನು ಉಳಿದ ಕಪಿಗಳು ಬರಲ್ವೇ ಅಂತ ಭರವಸೆ ತುಂಬಿ ರಾಮಚಂದ್ರ ಬಂದೇ ಬರ್ತಾನೆ ಅಂತ. ಆದರೆ ಕೊನೆಗೆ ಒಂದು ಮಾತು ಹೇಳ್ತಾನೆ, ನಿನಗೆ ಅಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ನಾನೇ ಹೆಗಲ ಮೇಲೆ ಕೂಡಿಸ್ಕೊಂಡು ಈಗಲೇ ರಾಮನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ. ಅಂದರೆ ಆ ಮಾತು ಹೇಳಿದಾಗ ಸೀತೆಯ ಭಾವ ಇನ್ನಷ್ಟು ಸ್ಪಷ್ಟ ಆಗುತ್ತೆ. ಅವಳು ಹೇಳ್ತಾಳೆ, ನಾನೊಬ್ಬಳೇ ಅಲ್ಲ ಇಲ್ಲಿ ನರಳುತ್ತಾ ಇರೋಳು, ನನ್ನ ಹಾಗೆ ಲಕ್ಷಾಂತರ ಮಂದಿ ಇದ್ದಾರೆ ಇಲ್ಲಿ. ಮತ್ತು ರಾವಣ ನನ್ನನ್ನು ಈಗ ನೀನು ಕರ್ಕೊಂಡು ಹೋಗೋದು, ಇಂಥ ಆ ತರಲೆ ಬುದ್ಧಿಯಿಂದ ಅವನು ಇನ್ನೇನು ಕೆಲಸ ಕಮ್ಮಿ ಮಾಡಲ್ಲ, ಇನ್ನೂ ಜಾಸ್ತಿ ಮಾಡ್ತಾನೆ. ಅವನ ಅಂತ್ಯ ಆಗಬೇಕು, ಅದಕ್ಕೆ ರಾಮ ಬರಬೇಕು, ರಾಮನ ಪರಾಕ್ರಮದಿಂದಲೇ ಇದಾಗಬೇಕು, ನೀನು ಅದಕ್ಕೆ ಪೂರ್ತಿ ಸಹಾಯ ಮಾಡಬೇಕು ಅಂತ ಹೇಳಿ ಕಳುಹಿಸಿಕೊಟ್ರೆ, ಹೊರಡುವ ಮುನ್ನ ಕದ್ದು ಬಂದ ಅಂತ ಆಗಬಾರ್ದು ಅಂತ ಮರ ಎಲ್ಲ ಪುಡಿಗಟ್ಟಿದ. ಬೇಕು ಅಂತ ಇಂದ್ರಜಿತ್ನ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಿಬಿದ್ದು ರಾವಣನ ಮುಂದೆ ನಿಂತ. ರಾವಣನಿಗೆ ತನ್ನ ಬಗ್ಗೆ ಬಂದ ಕಾರ್ಯದ ಬಗ್ಗೆ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ. ಹೇಳಿದ್ರೂ ಅವನಿಗೆ ಅರ್ಥ ಆಗಲಿಲ್ಲ. ಕೊಲ್ಲು ಅಂತ ಆದೇಶ ಮಾಡಿದರೆ ವಿಭೀಷಣ ತಡೆದ. ಬಾಲವನ್ನು ಸುಟ್ಟು ಬಿಡಿ ಇಂದ. ಹನುಮಂತನದೊಂದು ಗುಣ, ನೀವೇನು ಕೊಡ್ತೀರೋ ಅದನ್ನು ನಿಮಗೆ 100 ಮಡಿ ಮಾಡ್ತೇನೆ. ಅವನು ಅಕಸ್ಮಾತ್ ಗೌರವದಿಂದ ಕಳಿಸಿಕೊಟ್ಟಿದ್ರೆ ಅದು ಮುಂದೆ ಗೊತ್ತಾಗುತ್ತೆ. ಈ ವಿಭೀಷಣನನ್ನು ಬಹಳ ಪ್ರೀತಿಯಿಂದ ನೋಡ್ತಾನೆ ಮುಂದೆ. ಅಲ್ಲಿ ಮತ್ತೆ ಹನುಮಂತನ ಅಸ್ತಿತ್ವವೇ ನಮಗೆ ಬಹಳ ಮುಖ್ಯ ಆಗೋದು. ಈ ವಿಭೀಷಣನ ಮನೆ ಮತ್ತು ಸೀತಾಮಾತೆ ಇದ್ದ ಶಿಂಶಪ ವೃಕ್ಷ 2 ಬಿಟ್ಟರೆ ಇಡೀ ಎಲ್ಲ ಬಣ್ಣ ಮಸಿನುಂಗಿತು ಅಂತ
ಸುಂದರೇ ಸುಂದರಿ ಲಂಕಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿನ್ನ ಸುಂದರಂ ಅಂತ ಸುಂದರಕಾಂಡದಲ್ಲಿ ಸುಂದರವಾದ ಲಂಕೆ, ಸುಂದರವಾದ ಸೀತೆ, ಸುಂದರವಾದ ಕತೆ. ಸುಂದರ ಅಂದ್ರೆ ಕಪಿ. ಸುಂದರನಾದ ಕಪಿ ಇದ್ದಾನೆ ಅಂತಂದ್ಮೇಲೆ ಇದಕ್ಕೆ ಸುಂದರಕಾಂಡ ಅಂತಲ್ಲದೆ ಇನ್ನೇನು ಹೆಸರು ಕೊಡಬೇಕು ಅಂತ ಅದಕ್ಕೊಂದು ವಿವರಣೆ ಇದೆ. ಈ ಸುಂದರವಾದ ಲಂಕೆ ಈಗ ಪೂರ್ತಿ ಸುಂದರ ಎಲ್ಲ ನಷ್ಟವಾಗಿ ಹೋಯಿತು, ಆ ಸೌಂದರ್ಯ ನಾಶವಾಗಿ ಹೋಯಿತು. ಯಾಕೆಂದ್ರೆ ಹನುಮಂತನನ್ನ ವಿರೋಧಿಸಿದ್ದರ ಪರಿಣಾಮ. ಮರಳಿ ಹೊರಟ ಬಂದು ರಾಮಚಂದ್ರನ ಮುಂದೆ ನಿಂತಾಗ ಕಪಿಗಳಿಗೆ ಎಷ್ಟು ಆ ಹನುಮಂತನ ಬಗ್ಗೆ ಪ್ರೀತಿ ಅಂದ್ರೆ, ರಾಮ ಕೇಳ್ತಾನೆ ಎಲ್ಲರ ಹತ್ರ ಏನೇನಾಯ್ತು ಹೇಳಿ ಅಂತ. ಆದ್ರೆ ಕಪಿಗಳು ಎಷ್ಟು ಅಂದ್ರೆ ಹನುಮಂತನನ್ನ ಮುಂದೆ ನಿಲ್ಲಿಸಿ ಇವನು ಹೇಳ್ತಾನೆ, ಇವನು ಹೇಳಿದ್ರೆ ಚೆನ್ನಾಗಿರುತ್ತೆ, ಇವನನ್ನು ಕೇಳಿ. ನಾವಾದ್ರೆ ನಮ್ಗೇನಾದ್ರೂ ವಿಷಯ ಗೊತ್ತಾದ್ರೆ ಅವರೇ ಮಾಡಿದ್ದಾದ್ರೂ ನಾವೇ ಹೇಳಿ ಕ್ರೆಡಿಟ್ ತಗೊಂಡ್ಬಿಡ್ತೇವೆ. ಆದ್ರೆ ಹನುಮಂತನ ದೊಡ್ಡಸ್ತಿಕೆ ಏನು ಅಂದ್ರೆ ಯಾರಿಗೂ ಕೂಡ ಒಂದು ಕೆಟ್ಟ ಯೋಚನೆ ಬರದಂತೆ ತನ್ನ ವರ್ತನೆ, ಎಲ್ಲರಿಗೂ ಕಾಲ ಕಾಲಕ್ಕೆ ಬೇಕಾದ ಸಹಾಯ ಮಾಡಿದ್ರಿಂದ ಎಲ್ಲ ಕಪಿಗಳು ರಾಮನನ್ನ ಅಂದ್ರೆ ಹನುಮಂತನನ್ನ ರಾಮನ ಮುಂದೆ ಬಿಟ್ಟು ಅವನ ಬಾಯಿಂದ ಇಡೀ ನಡೆದ ಘಟನೆಯನ್ನು ಹೇಳಿಸ್ತಾವೆ. ಉಂಗುರವನ್ನು ತೆಗೆದುಕೊಡ್ತಾನೆ. ಆಗ ಹೇಳುವ ಮಾತು, ನೀನು ಮಾಡಿದ ಉಪಕಾರ ನನ್ನಲ್ಲೇ ಉಪಶಮನವಾಗಲಿ. ಯಾರಿಗಾದ್ರೂ ನಾವು ಉಪಕಾರ ಮಾಡಿದ ಮೇಲೆ ಅವ್ರು ನಮಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ನಾವು ಬಯಸಬಾರದು. ಬಯಸುವುದು ಅಂದ್ರೆ ಏನರ್ಥ ಹೇಳಿ? ನನಗೆ ಅಪಾಯ ಬರಲಿ ಅಂತ ಅಲ್ವಾ? ರಾಮ ಮಾಡಿದ ಅನುಗ್ರಹ ಹನುಮಂತನಿಗೆ, ನೀನು ನನಗೇನು ಉಪಕಾರ ಮಾಡಿದಿ, ಹೀಗೆ ಪ್ರತ್ಯುಪಕಾರ ಮಾಡುವ ಅವಕಾಶ ನನಗೆ ಬರದೇ ಇರಲಿ, ಅಂದ್ರೆ ನಿನಗೆ ಅಪಾಯವೇ ಬರದೇ ಇರಲಿ ಅಂತ. ರಾಮೋಪಿ ನಾಣ್ಯದನುತಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ. ಹನುಮಂತನಿಗೆ ಏನು ಕೊಡಬೇಕು ಅಂತ ಗೊತ್ತಾಗದೆ ತನ್ನನ್ನೇ ಗಟ್ಟಿಯಾಗಿ ಅಪ್ಪಿಕೊಂಡು ಕೊಟ್ಟಂತ. ಏನು ಕೊಡ್ಲಪ್ಪ ಸೀತೆ ನುಡುಕಿ ತಂದದ್ದಕ್ಕೆ? ಯಾಕೆಂದ್ರೆ ಯಾವಾಗ ನಾವು ಭೃತ್ಯರ ಮೇಲೆ ಪ್ರೀತಿ ತೋರಿಸ್ತೇವೋ ಆಗ ಭೃತ್ಯರಿಂದ ನಮಗೆ ಸಿಗಬೇಕಾದ ನಿಷ್ಠೆ ಸಿಗುತ್ತೆ. ನಾವು ಮಾತ್ರ ಯಜಮಾನನಂತೆ ವರ್ತಿಸಿ ಅವ್ರು ನಮ್ಮ ಮೇಲೆ ಯಾವಾಗಲೂ ಗೌರವ ತೋರ್ಬೇಕು ಅಂದ್ರೆ ಹೇಗೆ ತೋರುದು ಸಾಧ್ಯ? ಹಾಗಾಗಿ ವಿಶ್ವಾಸ ಇಟ್ಟು ಅವನ ಕೈಗೆ ಉಂಗುರ ಕೊಟ್ಟ ದಿವಸನೇ ಹನುಮಂತ ಗಟ್ಟಿ ಮಾಡ್ಕೊಂಡಿದ್ದ, ನಾನು ಈ ಕೆಲಸ ಮಾಡಲೇಬೇಕು ಅಂತ. ವಿಶ್ವಾಸ ಇಟ್ಟು ಕೊಟ್ರೆ ಮಾತ್ರ ಎದುರು ವ್ಯಕ್ತಿಯಿಂದ ನಾವು ಪ್ರೀತಿ ಇನ್ವೆಸ್ಟ್ ಮಾಡದೆ ನಮಗೆ ಪ್ರೀತಿ ವಾಪಸ್ ಬರಬೇಕು ಅಂದ್ರೆ ಹೇಗೆ ಬರುತ್ತೆ? ರಾಮಚಂದ್ರ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರಲ್ಲೂ ತನ್ನ ಪ್ರೀತಿಯನ್ನು ಇನ್ವೆಸ್ಟ್ ಮಾಡ್ತಿದ್ದ. ಆದ್ರಿಂದಾಗಿ ಇಡೀ ಜಗತ್ತು ಅವನನ್ನು ಪ್ರೀತಿಸ್ತಾ ಇತ್ತು. 2 ಕೋಟಿ ವರ್ಷದ ಹಿಂದಿನ ರಾಮನ ಜನ್ಮ ದಿನವನ್ನ ಅಥವಾ ನವಮಿಯನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಅಂದ್ರೆ ಅವತ್ತು ಅವನು ತೋರಿದ ಪ್ರಭಾವ ಏನು ಅಂತ ಯೋಚನೆ ಮಾಡಿ. ಅಂದ್ರೆ ವ್ಯಕ್ತಿ ಸಾಮಾನ್ಯ ಸಮಾಜ ಬಹಳ ಶಾರ್ಟ್ ಮೆಮೊರಿ, ಬೇಗ ಎಲ್ಲವನ್ನು ಮರೆತು ಬಿಡುತ್ತೆ. ಅಂಥ ಕಡಿಮೆ ನೆನಪಿನ ಶಕ್ತಿ ಉಳ್ಳ ಮಂದಿಯೂ ಇವತ್ತು ರಾಮನ ಹೆಸರಿನಲ್ಲಿ ಬದುಕಿ ತಮ್ಮ ಬದುಕನ್ನು ಕಳ್ಕೊಳ್ತಾರೆ ಅಂತಂದ್ರೆ, ಅಂದ್ರೆ ಅದರಲ್ಲಿ ಉಜ್ವಲತೆಯನ್ನು ಅನುಭವಿಸ್ತಾರೆ ಅಂದ್ರೆ ರಾಮನ ವ್ಯಕ್ತಿತ್ವ ಅಂತಹದ್ದು ಅಂತ ಅನ್ಸುತ್ತೆ. ಅಂದ್ರೆ ನಾವು ಹನುಮಂತನ ಬಗ್ಗೆ ಮಾತಾಡಿದ್ರು ಅದು ರಾಮ ರಿಫ್ಲೆಕ್ಟ್ ಆಗ್ತಾನೆ. ಯಾಕೆಂದ್ರೆ ಹನುಮಂತನ ಒಳಗೆ ಇರುವುದೇ ರಾಮನ ಪ್ರತಿಬಿಂಬ. ಇದು ಹನುಮಂತನ ದೊಡ್ಡಸ್ತಿಕೆಯೂ ಹೌದು. ಯಾಕೆಂದ್ರೆ ಅವನೇನು ಅಂದ್ರೆ ಎತ್ತರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಾಮಚಂದ್ರನ ಗುಣಗಾನ ಆಗುತ್ತೋ ಅಲ್ಲಿ ನಾನಿರ್ತೇನೆ ಅಂತ ಅವನ ಮಾತು. ರಾಮನಿಗೇನು ಅಂದ್ರೆ ಹನುಮಂತ ಎಲ್ಲಿರ್ತಾನೆ ಅಲ್ಲಿ ನಾನು ಬರ್ತೇನೆ ಅಂತ. ಅಂದ್ರೆ ಇದು ಅವರ ನಡುವಿನ ಅನ್ಯೋನ್ಯವಾದ ಭಾವ. ಒಟ್ಟಂತೂ ಹನುಮಂತನಿಂದ ಇಡೀ ಆ ಸೀತೆಯ ಹುಡುಕಾಟದ ಕೆಲಸಕ್ಕೆ ಒಂದು ಸರಿಯಾದ ಪೂರ್ಣ ವಿರಾಮ ಸಿಕ್ಕಿತು ಅಂತ ನಮಗೆ ಇಷ್ಟು ಯುದ್ಧದ ಪ್ರಕರಣದ ತನಕದ ಘಟನೆಯಿಂದ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಸಂಕ್ಷಿಪ್ತವಾಗಿ ಇಡೀ ಕಥೆಯ ಒಂದು ಆ ಸಾರನ ತಿಳಿಸ್ಕೊಟ್ರಿ. ಅದರ ಜೊತೆಗೆ ಅದರಲ್ಲಿ ಇರುವಂತಹ ಒಂದು ಅನುಸಂಧಾನ ತಾವು ಹೇಳಿದ್ರಿ. ಅಂದರೆ ನಮ್ಮ ಜೀವನದಲ್ಲಿ ಕೂಡ ಹೇಗೆ ನಮ್ಮವರೇ ನಮಗೆ ಅಡಚಣೆಗಳು ಕೊಟ್ಟರು ನಾವು ಧರ್ಮದ ದಾರಿ ಬಿಡಬಾರ್ದು. ಅಂದ್ರೆ ಡಿಸ್ಟ್ರಾಕ್ಷನ್ ಅನ್ನೋದು ಇವತ್ತು ನಮ್ಗೆಲ್ಲರಿಗಿರುವ ಪ್ರಾಬ್ಲಮ್. ಹೌದು. ಯಾರೋ ಒಬ್ರು ತಕ್ಷಣ PDF ಕಳಿಸಿ ಅಂತ ನಮಗೆ ಫೋನ್ ಮಾಡಿ ಹೇಳ್ತಾರೆ. ನಾವು ಫೋನ್ ತಗೋತೀವಿ, 2 ಗಂಟೆ ಆದ್ಮೇಲೆ ಮತ್ತೆ ಅವ್ರದ್ದೇ ಫೋನ್ ಬರುತ್ತೆ, PDF ಯಾಕೆ ಕಳಿಸ್ಲಿಲ್ಲ ಅಂತ. ಆ 2 ಗಂಟೆ ಏನ್ ಮಾಡಿದ್ ನಾವು? ಎಲ್ಲೋ ಕಳೆದೋಗಿರ್ತೀವಿ. ಇದು ನಮಗೆ ಹನುಮಂತ ನೀಡುವ ಸಂದೇಶ. ಒಂದು ಕೆಲಸಕ್ಕೆ ಹೊರಟ ಮೇಲೆ ಮೊದಲು ಅದನ್ನು ಮುಗಿಸ್ಬೇಕು, ಆಮೇಲೆ ಉಳಿದಿದ್ದು. ನಾವು ಈ ಯೋಚನೆಯಿಂದ ಯಾವಾಗ ಹನುಮಂತನನ್ನು ಉಪಾಸನೆ ಮಾಡುತ್ತೇವೆ ನಮ್ಮ ಎಲ್ಲಾ ಕೆಲಸಗಳಲ್ಲೂ ಗುರಿ ಸ್ಪಷ್ಟ ಇರುತ್ತೆ, ದಾರಿಯಲ್ಲಿ ಬರುವ ಅಡಚಣೆಗಳು ಕೂಡ ನಮ್ಮನ್ನು ತಡೆಯುವುದಿಲ್ಲ. ಮುಂದಿನ ಭಾಗಕ್ಕೆ ಬರೋದಾದರೆ, ಈ ಯುದ್ಧ ಕಾಲದಲ್ಲಿ ಅಂದರೆ ಎಲ್ಲ ತಪಸ್ವಿಗಳು, ರಾವಣ ಇರ್ಬೋದು, ಇಂದ್ರಜಿತ್ತು, ಕುಂಭಕರ್ಣ, ಪ್ರತಿಯೊಬ್ಬರೂ ದೊಡ್ಡ ದೊಡ್ಡ ವರಗಳನ್ನು ಇಟ್ಕೊಂಡು ತಪಸ್ಸು ಮಾಡಿ ಅವಧ್ಯರಾಗಿ ನಿಂತಹ ಎಲ್ಲ ರಾಕ್ಷಸರಾದರೂ ಅವ್ರಿಗೆ ಅಷ್ಟು ಶಕ್ತಿಗಳಿತ್ತು, ಯಾರು ನಮ್ಮನ್ನು ಸಾಯಿಸಬಾರ್ದು ಅಂತ. ಅದಕ್ಕೆ ಅಷ್ಟು ದೊಡ್ಡ ಯುದ್ಧ ಆಯ್ತದು. ಆ ಯುದ್ಧದಲ್ಲಿ ಹನುಮನ ಪಾತ್ರ ಹೇಗಿತ್ತು? ತುಂಬ ದೊಡ್ಡ ಪಾತ್ರ.
ಅನೇಕ ಪ್ರಸಂಗಗಳಲ್ಲಿ ಹನುಮಂತ ಇಲ್ಲದೇ ಇದ್ರೆ ಯುದ್ಧ ಮುಗೀತಿರ್ಲಿಲ್ಲ ಅಂತಾನೆ ಅನಿಸೋದು. ಅದರಲ್ಲೂ ಮುಖ್ಯವಾಗಿ 2 ಬಾರಿ ಅವನು ಸಂಜೀವಿನಿ ಪರ್ವತವನ್ನ ಹೊತ್ತು ತಂದ. ಗಂಧಮಾದನ ಪರ್ವತ, ಅದರಲ್ಲಿ ಒಂದು ಭಾಗ ಸಂಜೀವಿನಿ. ಇವ್ರು ಯಾರು ಕೂಡ ನೇರ ಯುದ್ಧ ಮಾಡುವವರೇ ಅಲ್ಲ. ಇವರೆಲ್ಲ ಒಂಥರ ಹಿಂದಿನಿಂದ ಕಪಟಿಗಳೇ, ಮಾಯಾವಿಗಳೇ ಆಗಿ ಯುದ್ಧ ಮಾಡಿದ್ದು. ಹಾಗಾಗಿ ನಾಗಪಾಶದಿಂದ ಎಲ್ಲರನ್ನೂ ಮೂರ್ಛೆಗೊಳಿಸಿದಾಗ 2 ಸರ್ತಿ ಹನುಮಂತ ಆ ಪರ್ವತವನ್ನ ತರ್ತಾನೆ. ಅಂದ್ರೆ ನಾಗಪಾಶ ಹಾಕಿದಾಗ ಹನುಮಂತ ಇರ್ಲಿಲ್ವಾ? ಅದು ಹನುಮಂತನಿಗೇನು ಮಾಡ್ಲಿಲ್ಲ, ಹನುಮಂತನಿಗೇನು ಆಗ್ಲಿಲ್ಲ. ಉಳಿದವರು ಎಲ್ಲರೂ ಕೂಡ ಮೂರ್ಛಿತರಾದಾಗ ಅದು ಮತ್ತೊಂದು ಪ್ರಸಂಗ ಬರುತ್ತೆ. ಹನುಮಂತ ಏನಾಗ್ಲಿಲ್ಲ ಅಂದ್ರೆ, ಈ 1 ಸರ್ತಿ ಆಯ್ತು, ಕರ್ಕೊಂಡು ಬಂದ್ರು. 2ನೇ ಸರ್ತಿ ಅಂದ್ರೆ, ಮೊದಲನೇ ಸರ್ತಿ ಲಕ್ಷ್ಮಣನಿಗೆ ಮೊದಲು ತೊಂದರೆ ಆಗಿತ್ತು, 2ನೇ ಸರ್ತಿ ಎಲ್ರಿಗೂ ತೊಂದರೆ ಆಯ್ತು. ವಿಭೀಷಣ ಸ್ವಲ್ಪ ಅವನಿಗೂ ಈ ಮಾಯಾ ಯುದ್ಧಗಳ ಪರಿಚಯ ಇತ್ತು, ಆದ್ರಿಂದ ಎಲ್ಲರೂ ಬಿದ್ದಿದ್ದಾರೆ. ಕತ್ತಲೆ, ಹುಡ್ಕೊಂಡು ಬರ್ತಾ ಇದ್ದಾನೆ. ಮಧ್ಯದಲ್ಲಿ ಯಾರೋ ನಲುಗುವ ಶಬ್ದ ಕೇಳುತ್ತೆ. ಆಗ ವಿಭೀಷಣ ಕೇಳ್ತಾನೆ, ಯಾರು ನೀನು? ನಾನು ಜಂಬವಂತ. ಹಬ್ಬ, ನೀನಾದ್ರೂ ಒಬ್ಬ ಸಿಕ್ಕಿದ್ಯಲ್ಲ ಮಾರಾಯ ಅಂತಾನೆ. ನಾನು ಸಿಕ್ಕಿದ್ರೆ ಉಪಯೋಗ ಇಲ್ಲ, ಹನುಮಂತ ಎಲ್ಲಿದ್ದಾನೆ ನೋಡು ಅಂತಾನೆ. ಅದ್ಯಾಕೆ ಅಂತ ಕೇಳ್ತಾನೆ. ಹನುಮಂತ ಒಬ್ಬ ಬದುಕಿದ್ದ ಅಂದ್ರೆ ನಾವೆಲ್ಲ ಬದುಕಿದ ಹಾಗೆ, ಹನುಮಂತ ಒಬ್ಬ ಸತ್ತ ಅಂದ್ರೆ ನಾವೆಲ್ಲರೂ ಸತ್ತ ಹಾಗೆ, ಮೊದ್ಲು ಅವನನ್ನು ಹುಡುಕು ಅಂತಾನೆ. ಮತ್ ಮುಂದೆ ಹೋದ್ರೆ ಮತ್ತೆ ಹನುಮಂತ ಸಿಗ್ತಾನೆ. ಸಿಕ್ಕಿದ ತಕ್ಷಣ ಮತ್ತೆ ಅವನು ಪರ್ವತವನ್ನ ತರ್ತಾನೆ. ಅದನ್ನ ವಾಯುಸ್ತುತಿಯಲ್ಲಿ ಬಹಳ ಸುಂದರವಾಗಿ ತಿರುವಿಕರ ಪಂಡಿತರು ಅದರ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸ ಉಚ್ಚಃ ತಾವದ್ ವಿಸ್ತಾರವಾಂಶ್ಚ. ಈ ಪರ್ವತವನ್ನ ಎತ್ತಿ ತಂದ. ನಾವು ಏನು ಮಾಡ್ತೇವೆ, ಯಾವುದಾದ್ರೂ ಒಂದು ವಸ್ತುವನ್ನು ನಮ್ಗೆ ಬೇಕಾದನ್ನು ತಂದು ಉಪಯೋಗಿಸಿದ ಮೇಲೆ ಅದು ಎಲ್ಲಿ ಉಪಯೋಗ ಇತ್ತು ಅಲ್ಲಿ ಬಿಟ್ಟು ಹೊರಟೋಗ್ತೇವೆ. ಹನುಮಂತ ತಂದ ಮೇಲೆ, ಅದು ಕೆಲಸ ಮುಗೀತು ಅಂತಂದ ಮೇಲೆ, ಸುಷೇಣ ಅವರ ವೈದ್ಯ ಬೇಕಾದ್ದನ್ನೆಲ್ಲ ಅಗತ್ಯ ಇದ್ದದ್ದನ್ನೆಲ್ಲ ತಗೊಂಡಾದ್ಮೇಲೆ ಅಲ್ಲೂ ಕೂಡ ಏನಾಯ್ತು, ಪರ್ವತವನ್ನು ತರುವ ಉದ್ದೇಶ ಏನು ಬಂತು, ನೀವು ಬರೀ 1-2 ಮಾತ್ರೆ ತನ್ನಿ ಅಂದ್ರೆ ಸೀದಾ ಫಾರ್ಮಸಿಯನ್ನೇ ತರುದಾ? ಅದ್ರಲ್ಲಿ ಬೇರೆ ಅವನಿಗೆ ಮರ್ತೋಯ್ತು, ಕನ್ಫ್ಯೂಸ್ ಆಗೋಯ್ತು, ಯಾವುದು ಸಂಜೀವನಿ ಗಿಡ ಗೊತ್ತಾಗದೆ ತಗೊಂಬಂದ್ಬಿಟ್ಟ ಅಂತೆಲ್ಲ ಹೇಳ್ತಾರೆ. ಮೂಲತಃ ಆಗಿದ್ದೇನೆಂದ್ರೆ, ಸಹಜವಾಗಿ ಆ ಔಷಧಿಯ ದೇವತೆಗಳು ತಕ್ಷಣ ಯಾರಿಗೂ ತಮ್ಮನ್ನ ಬಿಟ್ಕೊಡಲ್ಲ. ಹಾಗಾಗಿ ಅವುಗಳು ಮರೆಯಾಗಿ ಕೂತಾಗ ಕಾದು ಮಾತಾಡಿಸಿ ಕನ್ವಿನ್ಸ್ ಮಾಡಿ ತರುವಷ್ಟು ಟೈಮ್ ಇಲ್ಲ. ಅದಕ್ಕೆ ಇಡೀ ಬೆತ್ತವನ್ನೇ ಹೊತ್ಕೊಂಡ್ಬಂದ. ಯಾಕಂದ್ರೆ ವೈದ್ಯ ಇದ್ದಾನೆ, ಅವ್ನು ನೋಡ್ಕೊಂಡು ವ್ಯವಸ್ಥೆ ಮಾಡ್ತಾನೆ ಅಂತ. ಅಂದ್ರೆ ತಾವು ಹೇಳೋದು ಈ ಆಯುರ್ವೇದ ವೈದ್ಯರಾಗಿದ್ದಾರೆ ಅವ್ರಿಗೆ ಮಾತ್ರ ಈ ಹರ್ಬ್ಸ್ ಪರಿಚಯ ಮತ್ತು ಅವುಗಳ ಒಲವು ಉಂಟಾಗ್ಲಿಕ್ಕೆ ಸಾಧ್ಯ. ಅವುಗಳು ಒಲಿಯುವುದೇ ಅಂತವರಿಗೆ. ಯಾಕಂದ್ರೆ ಅವರು ಅದರ ಬಗ್ಗೆ ಕೃಷಿ ಮಾಡಿರ್ತಾರೆ, ಅದರ ಸೇವೆ ಮಾಡಿರ್ತಾರೆ. ಹಾಗಾಗಿ ಅಪರಿಚಿತನಾದಿದ್ದಾನೆ ಅನ್ನೊಂದೇ ಕಾರಣಕ್ಕೆ ಅವುಗಳು ಸ್ವಲ್ಪ ತಮ್ಮನ್ನ ಮರೆ ಮಾಡಿಕೊಂಡ್ರೆ, ನಿಮ್ಮನ್ನೆಲ್ಲ ಹುಡುಕಿ ಕರ್ಕೊಂಡು ಹೋಗುವಷ್ಟು ಸಮಯ ಇಲ್ಲ ನನಗೀಗ, ಅಲ್ಲಿ ಆಗೋ ಕೆಲಸ ಬೇಗ ಆಗ್ಬೇಕು ಅಂತ ಇಡೀ ಬೆಟ್ಟವನ್ನೇ ಹೊತ್ಕೊಂಡು ಬಂದ. ಸ್ವಾರಸ್ಯ ಏನು ಅಂದ್ರೆ, ಆ 50,000 ಯೋಜನೆಗಳಷ್ಟು ದೂರಕ್ಕೆ ಬೆಟ್ಟವನ್ನು ಹೊತ್ತು ತಂದವನಿಗೆ ಮರಳಿ ಆ ಬೆಟ್ಟವನ್ನು ಅಲ್ಲಿಂದ ಎಸಿತಾನೆ. ಎಸ್ದ್ರೆ ಇರುವೆ ಬೆಳಿಗ್ಗೆ ಮನೆಯಿಂದ ಹೊರಟು ಹೋದದ್ದು ವಾಪಸ್ ಬರುವಾಗ ನಮ್ಮ ಮನೆಯ ಗೂಡೇನೋ ಚೇಂಜ್ ಆಗಿದೆ ಅಲ್ಲ ಅಂತ ಗೊತ್ತಾಗ್ಲಿಲ್ಲಂತೆ. ಅಂದ್ರೆ ಅದು ಬೆಟ್ಟದಿಂದ ಕೆಳಗೆ ಎಲ್ಲೂ ಹೋಗಿದೆ. ವಾಪಸ್ ಬರುವಾಗ ಒಂದು ಸಣ್ಣ ಬೇರಿನ ಜಾಗವು ಕೂಡ ಅಲ್ಲಾಡದೆ ಮೊದಲು ಹೇಗಿತ್ತೋ ಹಾಗೆ ಬೆಟ್ಟ ಇತ್ತಂತೆ. ಸೂಕ್ಷ್ಮವಾದ ಸಣ್ಣ ಬದಲಾವಣೆಯು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ. ಅಂದ್ರೆ ಇದು ಕಾರ್ಯ ದಕ್ಷತೆ. ಯಾವುದೇ ಒಂದು ವಸ್ತುವನ್ನು ಎಲ್ಲಿಂದ ತೆಗೆದುವೋ ಅಲ್ಲಿಂದ ವಾಪಸ್ ಇಡಬೇಕಾದ್ ನಮ್ಮ ಕೆಲಸ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ, ಈ 3 ದಿವಸದ ಕೆಲಸಗಳು ಇರ್ತವೆ ಗಂಡಸರದ್ದು. ಅವ್ರು 3 ದಿವಸ ಮುಗಿದ್ಮೇಲೆ ಮನೆ ಹೆಣ್ಮಕ್ಳು ಎಲ್ಲೆಲ್ಲಿ ಏನೇನಿದೆ ಅಂತ ಹುಡುಕೋದೇ ಒಂದು ದೊಡ್ಡ ಸಂಭ್ರಮ. ಅವ್ರು ಮತ್ತೆ 27 ದಿವಸ ವ್ಯವಸ್ಥೆ ಮಾಡ್ಬೇಕು ಅದನ್ನ ಸರಿ ಮಾಡ್ಲಿಕ್ಕೆ. ಆದ್ರೆ ಹನುಮಂತ ಹೇಳಿಕೊಟ್ಟ ಪಾಠ, ಯಾವಾಗ ನಾವು ವಸ್ತುವನ್ನ ಉಪಯೋಗಿಸಿದ ಮೇಲೆ ಆಯಾ ಜಾಗದಲ್ಲಿ ಇಡುವ ಒಂದು ಶಿಸ್ತನ್ನು ಇಟ್ಟುಕೊಂಡ್ರೆ ಸಮಯ ಎಷ್ಟೋ ಉಳಿಯತ್ತೆ. ನಾವು ಗಡಿಬಿಡಿಯಲ್ಲಿ ಏನೋ ಹುಡುಕ್ಲಿಕ್ಕೆ ಅಂತ ಓಡಿ ಬರ್ತೇವೆ. ಓಡಿ ಬಂದು ಹೊರಡುವಾಗ ಗಾಡಿ ಕೀಯಲ್ಲಿ ಇಟ್ಟಿದ್ದೇವೆ ಅಂತ ನೆನಪಿಲ್ಲ, ಅದನ್ನು ಹುಡುಕ್ಲಿಕ್ಕೆ ಮತ್ತೆ ಅರ್ಧ ಗಂಟೆ. ಅಂದ್ರೆ ಈ ತರ ನಾವು ಸಮಯ ಕಳ್ಕೊಳ್ಳುವುದೇ ನಮ್ಮ ಅಶಿಸ್ತಿನಿಂದಾಗಿ. ಹನುಮಂತ ಈ ಶಿಸ್ತನ್ನ ನಾವು ಪಾಲಿಸಬೇಕು ಅನ್ನೋದನ್ನು ತಿಳಿಸ್ತಾನೆ. ಒಟ್ಟು ಕೊನೆಗೆ ರಾಮ ಲಕ್ಷ್ಮಣರು ಇಬ್ಬರು ಎಚ್ಚರಗೊಂಡ್ರು. ಇವನು ಆಕಾಶದ ಮಾರ್ಗದಲ್ಲಿ ಮರೆಯಾಗಿ ಯುದ್ಧ ಮಾಡ್ತಾ ಇದ್ದ. ಹನುಮನಿಗೆ ಕಂಡಿತು. ವರದೋ ವಾಯುವಾಹನ ಅಂತ ತಾನೇ ನಾವು ಸಹಸ್ರನಾಮದಲ್ಲಿ ಹೇಳುದು. ರಾಮಚಂದ್ರ, ನೀನ್ ಯಾಕೆ ನೆಲದಲ್ಲಿ ನಿಂತು ಯುದ್ಧ ಮಾಡಬೇಕು, ನನ್ನ ಹೆಗಲಲ್ಲಿ ಕೊಡು. ಅದನ್ನಾಗ ಅವನು ವಾಯುವಾಹನ. ಗರುಡ ವಾಹನ ಹೇಗೋ ಹಾಗೆ ವಾಯುವಾಹನ ಕೂಡ. ಉಪನಿಷತ್ತುಗಳಲ್ಲೆಲ್ಲ ಹನುಮನ ಮೇಲೆ ಅಂದ್ರೆ ಪ್ರಾಣನ ಮೇಲೆ ಕೂತು ಭಗವಂತ ಸಂಚಾರ ಮಾಡುವುದು ಅಂತ ಇರುವುದು. ಅದು ರಾಮಾಯಣ ನಮಗೆ ತೋರಿಸ್ಕೊಡುತ್ತೆ. ಹನುಮಂತ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಮರೆಯಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದ ರಾವಣನ ಜೊತೆಗೆ ರಾಮನಿಗೆ ಸರಿಸಾಟಿಯಾಗಿ ನಿಂತು ಹೋರಾಡು ಅಂತ
ತನ್ನ ಸೇವೆಯನ್ನು ಒದಗಿಸ್ತಾನೆ. ಆಮೇಲೆ ರಾವಣನಿಗೆ ಕೈಕಾಲು ಜಾರಿ ಆಯುಧಗಳನ್ನೆಲ್ಲ ಕಳ್ಕೊಂಡು, ಅಂದರೆ ಇದು ಕೊನೆಯ ಸ್ಥಿತಿಯಲ್ಲಿ, ಆಗಲೂ ರಾಮಚಂದ್ರ ಮರಳಿ ಆಯುಧವನ್ನು ಸಿದ್ಧ ಮಾಡ್ಕೊಂಡು ಬಾ, ಒಮ್ಮೆ ಹೆಂಡತಿ ಮುಖ ನೋಡ್ಕೊಂಡು ಬಾ, ನಾಳೆ ಏನಾದರೂ ಮತ್ತೆ ನಿನಗೆ ಸೀತೆಯನ್ನು ಒಪ್ಪಿಸ್ಬೇಕು ಅಂತ ಏನಾದರೂ ಯೋಚನೆ ಬಂದರೆ ಆ ಕೆಲಸಕ್ಕೆ ಸಿದ್ಧವಾಗಿ ಬಾ, ಇಲ್ಲಾಂದರೆ ಸಾಯ್ಲಿಕ್ಕೆ ರೆಡಿ ಆಗ್ಬಾ ಅಂತ ಆಗಲೂ ಕ್ಷಮಿಸಿ ಕಳಿಸ್ತಾನೆ. ಆ ದಿನವೇ ಕೊಲ್ಲಲ್ಲ. ರಾಮಾಯಣದಲ್ಲಿ ನಮಗೆ ಎಷ್ಟು ದಿವಸ ಯುದ್ಧ ಅಂತ ಸ್ಪಷ್ಟ ಗೊತ್ತಾಗೋದಿಲ್ಲ. ಸ್ಕಂದ ಪುರಾಣ ನಮಗೆ ಅದನ್ನು ಹೇಳೋದು ಸುಮಾರು 72 ದಿವಸಗಳ ಕಾಲ ಯುದ್ಧ ಆಯಿತು ಅಂತ. ಭಾರತದಲ್ಲಾದರೂ 18 ದಿವಸದ ಯುದ್ಧ ಅಂತ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ನೇರ ಗೊತ್ತಾಗೋದಿಲ್ಲ. ಸುಮಾರು 72 ದಿವಸಗಳ ಯುದ್ಧದಲ್ಲಿ ಹನುಮಂತನ ಪಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಎಷ್ಟೋ ಸರ್ತಿ ಸುಗ್ರೀವನನ್ನು ಉಳಿಸ್ತಾನೆ. ಒಂದ್ಸರ್ತಿ ಕುಂಭಕರ್ಣವನನ್ನು ಹಿಡಿದು ಜಜ್ಜಿ ಸೀದಾ ಲಂಕೆ ಒಳಗೆ ಕರ್ಕೊಂಡು ಹೋಗಿ ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಹನುಮಂತ ಹೇಗೋ ಉಪಾಯ ಮಾಡಿ ಅವನನ್ನು ಬಚಾವ್ ಮಾಡ್ತಾನೆ. ಆದರೆ ತಾನೇ ನೇರವಾಗಿ ಕೈ ಹಾಕಲಿಲ್ಲ. ಯಾಕೆಂದ್ರೆ ಒಬ್ಬ ನಾಯಕ ಹೀಗೆ ಕೈ ಸೋತು ಹೋದದ್ದು ಯಾರೋ ಒಬ್ಬ ಸೇವಕನಿಂದ ಬಚಾವಾದ ಅಂತ ಆದರೆ ಅವನ ಮರ್ಯಾದೆ ಕಮ್ಮಿ ಆಗುತ್ತೆ. ಆದರೆ ಕಾವಲಿದ್ದ, ಅವನು ಬಾಯೊಳಗೆ ಹಾಕೊಳ್ತಾನೆ ಅಂದ್ರೆ ತೆಗೆದು ಬಿಡ್ತಿದ್ದ. ಆದ್ರೆ ಏನಾಯ್ತು ಅಂದ್ರೆ ಅವನಿಗೆ ಬಹಳ ಗೌರವ ಸೂಚಿಸ್ಲಿಕ್ಕೋಸ್ಕರ ಎಲ್ಲರೂ ಪನ್ನೀರು ಸವರಿದ್ರೆ ಅದು ಸತ್ತು ಅಂದ್ರೆ ಮೂರ್ಛೆ ಬಿದ್ದಿದ್ದ ಸುಗ್ರೀವನ ಮೇಲೂ ಬಿತ್ತು. ತಕ್ಷಣ ದೂರದಿಂದ ಕೂ ಕೊಟ್ಟು ನೀನಲ್ಲಿ ಇದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನನ್ನು ತಿಂದು ಬಿಡ್ತಾನೆ ಅಂತ ಹನುಮಂತ ಸೂಚನೆ ಕೊಟ್ಟಾಗ ತಪ್ಪಿಸಿಕೊಂಡು ಮತ್ತೆ ಅವನ ಕಿವಿ ಹರಿದು ಮೂಗು ಹರಿದು ಏನೇನೋ ಒಂದಿಷ್ಟು ಘಟನೆ ಕುಂಭಕರ್ಣನನ್ನ ಸತಾಯಿಸಿದ ಅಂತ ಮಾತು ಬರುತ್ತೆ. ಅಂದ್ರೆ ನಾಯಕನನ್ನ ಕಾದು ಎಲ್ಲ ಕಡೆಯಲ್ಲೂ ಕಾವಲಾಗಿ, ಕೇವಲ ಸುಗ್ರೀವ ಅಂತಲ್ಲ, ಅಂಗದ ಇರ್ಬೋದು, ಜಾಂಬವಂತ ಇರ್ಬೋದು, ಎಲ್ಲರಿಗೂ ಅಪಾಯ ಎದುರಾದಾಗ ಅಲ್ಲಿ ಹನುಮಂತ ಎದುರಾಗ್ತಿದ್ದ. ಒಂದ್ಸಲ ಅಂತೂ ರಾವಣನ ಎದುರುಗಡೆ ಯುದ್ಧ ಮಾಡುವ ಪ್ರಸಂಗದಲ್ಲಿ ಹನುಮಂತ ಎಡಗೈಯಲ್ಲಿ ಒಂದು ಸಣ್ಣ ಏಟು ಕೊಡ್ತಾನೆ. 10 ತಲೆಯಿಂದ ನೆತ್ತರು ಕಾರುತ್ತಾನೆ ರಾವಣ. ಚೆನ್ನಾಗಿದ್ದ ಮಾಡ್ತೀಯಪ್ಪ ನೀನು ಅಂತ ಅವನನ್ನು ಹೊಗಳ್ತಾನೆ. ನೀನೇನು ಹೊಗಳಿದ ತಕ್ಷಣ ಏಟು ಕಮ್ಮಿ ಮಾಡ್ತೇನೆ ಅನ್ಕೊಡ್ಬೇಡ, ನಾನು ಮೆತ್ತಗೆ ಕೊಟ್ಟದ್ದು. ಜೋರಾಗಿ ಕೊಟ್ಟಿದ್ರೆ ರಾಮನಿಗೆ ಕೆಲಸ ಇರ್ತಿಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಇದು ಯಾಕೆ ಕೊಟ್ಟದ್ದು ಗೊತ್ತಾ? ಅವತ್ತು ನಾನು ಸೀತೆಯನ್ನು ಹುಡ್ಕೊಂಡು ಬಂದ ದಿವಸ ಸೀತೆಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ನೀನು, ಅದರದೊಂದು ಸಣ್ಣ ರುಚಿಯನ್ನು ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಮತ್ತೆ ಹನುಮಂತ ಹೊರಡ್ತಾನೆ. ಅಂದ್ರೆ ಹೀಗೆ ಅನೇಕ ಸಂವಾದಗಳು ಬಹಳ ಸ್ವಾರಸ್ಯಕರವಾಗಿ ಬರುತ್ತೆ. ಒಟ್ಟಂತೂ ಇಡೀ ಕಾರ್ಯದ ದೊಡ್ಡ ಭಾರವನ್ನು ಹೊತ್ತದ್ದು ಹನುಮಂತ ಅಂತ ಕೊನೆಗೆ ಮತ್ತೊಮ್ಮೆ ಗೊತ್ತಾಗುವುದು ಎಲ್ಲಿ ಅಂದ್ರೆ, ಸೀತೆ ಎಲ್ಲ ಕಪಿಗಳಿಗೆ, ರಾಕ್ಷಸ ವೀರರಿಗೆಲ್ಲ ಉಡುಗೊರೆಗಳನ್ನು ಕೊಟ್ಟ ಮೇಲೆ ತನಗೊಂದು ವಿಶೇಷವಾದ ಇಷ್ಟವಾದ ಒಂದು ಹಾರ ಇರುತ್ತೆ. ಇದನ್ನು ಯಾರಿಗೆ ಕೊಡಬೇಕು ಅಂತ ರಾಮನ ಹತ್ರ ಕೇಳ್ತಾಳೆ. ನಿನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೋ ಅವ್ರಿಗೆ ಕೊಡು. ಆಗ ಅವಳು ಹೇಳ್ತಾಳೆ, ನನಗೆ ನಿಶ್ಚಯವಾಗಿ ಈ ಇಡೀ ಯುದ್ಧದಲ್ಲಿ ಅತ್ಯಂತ ಹೆಚ್ಚು ಶ್ರಮವಹಿಸಿ ಶ್ರದ್ಧೆಯಿಂದ ನಿನ್ನ ಮೇಲಿನ ಪ್ರೀತಿ ತೋರಿಸಿದವನು ಹನುಮಂತ. ನಾನು ಹಾಗಾಗಿ ಇದನ್ನು ಅವನಿಗೆ ಕೊಡ್ತೇನೆ ಅಂತ. ರಾಮ ಮನಃಪೂರ್ವಕವಾಗಿ ಒಪ್ಕೊಳ್ತೇನೆ, ಇದನ್ನು ಮಾಡು ಅಂತ. ಅಂದ್ರೆ ಈ ಘಟನೆ ಅಲ್ಲಿದ್ದ ಯಾರಿಗೂ ಅಯ್ಯೋ ನಮಗೆ ಕೊಡಬೇಕಿತ್ತು, ಯಾಕೆ ಕೊಡಲಿಲ್ಲ ಅಂತ ಭಾವನೆ ಬರಲಿಲ್ಲ. ಅರ್ಹವಾಗಿ ಹನುಮನಿಗೆ ಈ ಭಾಗ ಸೇರುತ್ತೆ ಅಂತ ಭಾವಿಸಿ ಎಲ್ಲರೂ ಸಂತೋಷಪಟ್ಟರು ಅನ್ನುವ ಘಟನೆ ನಮಗೆ ರಾಮಾಯಣದಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಹೀಗೆ ಇಡೀ ರಾಮಾಯಣದ ತುಂಬ ರಾಮ ಬಿಟ್ಟರೆ ಉಪನಾಯಕನಾಗಿ ಹನುಮಂತನೇ ನಮಗೆ ಕಾಣಿಸಿಕೊಳ್ತಾನೆ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅಂದರೆ ಆ ಯುದ್ಧದ ಸಮಯದಲ್ಲಿ ಅವನು ತೋರಿಸಿದಂತಹ ಒಂದು ಆ ರಕ್ಷಣೆ, ಎಲ್ಲರಿಗೂ ಮಾಡಿದಂತಹ ರಕ್ಷಣೆ, ಅದೆಲ್ಲ ತಾವು ತಿಳಿಸ್ಕೊಟ್ರಿ. ಇನ್ನು ಮುಂದೆ ನೋಡೋದಾದರೆ ನಾವು ಸಾಮಾನ್ಯವಾಗಿ ಯುದ್ಧ ಆದಮೇಲೆ, ಯಾಕೆಂದರೆ ಎಲ್ಲರಿಗೂ ಒಂದು ಸಾವು ಅಂತ ಇದೆ. ರಾಮ ಕೂಡ ಸೀದಾ ಅವನು ಪರಲೋಕ ಯಾತ್ರೆ ಮಾಡ್ದ, ಎಲ್ಲರನ್ನೂ ಕರ್ಕೊಂಡು ಹೋದ ಅಂತೆಲ್ಲ ನೋಡ್ತೀವಿ. ಆದರೆ ಹನುಮಂತ ಹೋಗಲಿಲ್ಲ. ಇಲ್ಲ, ಈಗ ಎಲ್ಲಿದ್ದಾನೆ ಹನುಮಂತ, ಎಲ್ಲಿರ್ತಾನೆ, ಈಗಲೂ ಏನು ಮಾಡ್ತಾನೆ? ಭಾಗವತ ನಮಗೆ ತಿಳಿಸುವುದು ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ಕೂಡ ರಾಮನ ಕಥೆಯನ್ನು ಹೇಳ್ತಾ ರಾಮನ ಭಕ್ತರನ್ನೆಲ್ಲ ರಂಜಿಸ್ತಾ ಇದ್ದಾನೆ ಅಂತ ಹೇಳುತ್ತೆ. ಯಾಕೆಂದರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ಕೃಪ, ಆಮೇಲೆ ವಿಭೀಷಣ, ಪರಶುರಾಮ ಇವರೆಲ್ಲ ಸಪ್ತ ಚಿರಂಜೀವಿಗಳು ಅಂತ ಹೇಳುವಂಥದ್ದು. ಅದರಲ್ಲಿ ಒಬ್ಬ ಹನುಮಂತನು ಕೂಡ. ಹನುಮಂತ ರಾಮನ ನಿರಂತರ ಸೇವೆ ಮಾಡ್ತಾ ಇವತ್ತಿಗೂ ರಾಮನ ಕಥೆಯಲ್ಲಿ ತಲ್ಲೀನನಾಗಿದ್ದಾನೆ ಅಂತನೋ ಮಾತು ಹೇಳುತ್ತೆ. ಆದರೆ ಕಿಂಪುರುಷ ಖಂಡಕ್ಕೆ ಇವತ್ತು ನಾವೀಗ ಒಂದು ಜೆಟ್ ಮಾಡ್ಕೊಂಡು ಹೋಗ್ತೇವೆ ಅಂದರೆ ಸಿಗುವಂಥ ಜಾಗ ಅಲ್ಲ. ಇನ್ವಿಸಿಬಲ್ ಭೂಭಾಗಗಳು ತುಂಬ ಇರುವುದರಿಂದ. ಆದರೆ ಬಹಳ ಜನ ಕೆಲವೊಂದು ಸರ್ತಿ ಈ ಹಿಮಾಲಯದ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಮಗೆ ಹನುಮಂತನ ದರ್ಶನ ಆಯಿತು ಅಂತ ಹೇಳಿದ ಘಟನೆಗಳು ನಮಗೆ ಕೇಳಲಿಕ್ಕೆ ಸಿಗ್ತವೆ. ಆದರೆ ಹನುಮಂತನ ಮುಕ್ತಾಯದ ಕಥೆ ಎಲ್ಲೂ ಇಲ್ಲ. ಇದ್ದಾನೆ ಅನ್ನೋದರ ಸಂಗತಿಗಳೇ ಬಹಳ ಕಾಲ ಸಿಗುತ್ತೆ. ಮತ್ತು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಮಹಾಭಾರತದಲ್ಲಿ ಭೀಮಸೇನನಿಗೆ ಭೇಟಿಯಾದ ಪ್ರಕರಣ ಇದೆ.
ಹೌದು. ಅವನು ಸೌಗಂಧಿಕಾ ಪುಷ್ಪವನ್ನ ತರ್ಲಿಕ್ಕೆ ಹೋದಾಗ ಅಂದ್ರೆ ಈಗಲೂ ಇದಾನೆ ಅಂದ್ರೆ ನಮ್ಗೆ ಇನ್ನು ಹಿಂದೆ 5,000 ವರ್ಷ ದ್ವಾಪರ ಯುಗದಲ್ಲಿ ಇದ್ದ ಅಂತ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಅದು ಕೂಡ ಯಾಕೆ ಅಂದ್ರೆ ಒಬ್ಬನೇ ಇಬ್ಬರಾಗಿ ಬಂದದ್ದು. ಇದು ಯಾಕೆ ಹೀಗೆ? ಅಂದ್ರೆ ಆ ಹನುಮಂತನ ಬಾಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಾವು ಹೇಳೋದು. ಈ ಪ್ರಕರಣ ಬರುತ್ತಲ್ವಾ, ಅವನು ಹೂ ತರ್ಲಿಕ್ಕೆ ಹೋಗ್ತಾನೆ, ಒಂದು ಬಾಲ ಅಡ್ಡ ಇರುತ್ತೆ, ಎತ್ಲಿಕ್ಕೆ ಹೋಗ್ತಾನೆ, ಅದು ಆಗುದಿಲ್ಲ. ಒಂದು ಎಡಗೈಯಲ್ಲಿ ಎತ್ಲಿಕ್ಕೆ ಹೋಗ್ತಾನೆ, ಆಗಲ್ಲ. ಬಲಗೈಯಲ್ಲಿ ಎತ್ಲಿಕ್ಕೆ ಹೋಗ್ತಾನೆ, ಎರಡೂ ಕೈ ಎತ್ತಾನೆ, ಆಗುದೇ ಇಲ್ಲ. ಕೊನೆಗೆ ನೀನು ಯಾರು ಏನು ಅಂತ ಹೇಳಿದಾಗ ನಾನು ಹೀಗೆ ನೀನು ಯಾರು ಅಂತ ಕೇಳ್ತಾನೆ, ನಾನು ಹನುಮಂತನ ತಮ್ಮ ಅಂತೆಲ್ಲ ಹೇಳ್ಕೊಳ್ತಾನೆ ಇವನು. ಹೌದಾ, ಹನುಮಂತ ನಾನೇ ಅಂತ ಹೇಳ್ತಾನೆ. ಆಗ ಆಶ್ಚರ್ಯಪಟ್ಟುಕೊಂಡು ನಿನ್ನ ಆ ಸಮುದ್ರಕ್ಕೆ ಲಂಘನ ಮಾಡಿದ ರೂಪವನ್ನು ನನಗೆ ನೋಡಬೇಕು ಅಂತ ಆಸೆ ಅಂತ ಹೇಳ್ತಾನೆ. ಅವನು ತೋರಿಸ್ತಾನೆ. ಒಟ್ಟು ಇಬ್ರು ಸಂವಾದ ಮಾಡಿಕೊಂಡು ನನಗೊಂದು ಸಹಾಯ ಮಾಡಬೇಕು. ಏನು ಅಂತ, ನನ್ನ ತಮ್ಮನ ರಥದಲ್ಲಿ ನೀನು ಸದಾ ರಕ್ಷಣೆಗೆ ಅಂತ ಮೇಲೆ ಧ್ವಜದಲ್ಲಿ ಕೂಡಬೇಕು, ಇಷ್ಟೇ ನಾನು ನಿನ್ನ ಹತ್ರ ಕೇಳೋದು, ಇನ್ನೇನು ನಿನ್ನಿಂದ ಬೇಡಿಕೆ ಇಲ್ಲ ಅಂತ. ಆದರೆ ಈ ಪ್ರಕರಣವನ್ನು ಮಹಾಭಾರತ ಯಾಕೆ ಉಲ್ಲೇಖ ಮಾಡ್ತು ಅನ್ನೋದನ್ನು ಯೋಚನೆ ಮಾಡಿದರೆ, ಇದೊಂದು ವಿಶಿಷ್ಟವಾದ ನಮಗೆ ಪುರಾಣಗಳನ್ನು ಓದುವಾಗ ಇರಬೇಕಾದ ಬೇಸಿಕ್ ಪ್ರಿನ್ಸಿಪಲ್ನ ಒಂದು ಸಂಗತಿಯನ್ನು ಇದು ಹೇಳುತ್ತೆ. ಹನುಮಂತ ತ್ರೇತಾಯುಗದವನು, ಇವರು ದ್ವಾಪರದವನು. ಈ ಯುಗಗಳ ಅಂತರ ಬಂದಾಗ ಅವರ ದೇಹ, ಅವರ ಆಯುಷ್ಯ, ಅವರ ಜ್ಞಾನ, ಅವರ ಸಾಮರ್ಥ್ಯ ಎಲ್ಲವೂ ಕ್ಷೀಣಿಸ್ತಾ ಬರುತ್ತೆ ಅಂತ ಸೂಚಿಸುವಂಥದ್ದು. ಹನುಮಂತನ ದೇಹ ಆಕಾಶ ಗಾತ್ರಕ್ಕಿರುತ್ತೆ. ಭೀಮಸೇನ ಏನು ಕಮ್ಮಿ ಅಲ್ಲ, 10 ಆಳು 15 ಆಳು ಎತ್ತರದವನೇ. ಆದರೆ ಆಗ ವ್ಯತ್ಯಾಸ ಅಂತೂ ಬಾಲ ಎತ್ತಲಿಕ್ಕಾಗದಷ್ಟು ಅವನ ದೇಹ ದೊಡ್ಡದಿದೆ ಅಂದರೆ ಆ ಕಾಲದಿಂದ ಕಾಲಕ್ಕೆ ದೇಹದಲ್ಲಿ ವ್ಯತ್ಯಾಸ. ಇದು ನಾವೇ ನೋಡಲ್ವಾ, ಒಂದು 15 ವರ್ಷದ ಹಿಂದೆ ಎಲ್ರಿಗೂ ಎಲ್ಲರ ಫೋನ್ ನಂಬರ್ ತಲೆಯಲ್ಲಿ ಇರ್ತಿತ್ತು. ಈಗ ನಮ್ಮ ನಂಬರೇ ನಾವು ಇನ್ನೊಬ್ಬರ ಹತ್ರ ಕೇಳೋ ಥರ ಆಗುತ್ತೆ. ಅಂದರೆ ನಮ್ಮ ಬುದ್ಧಿಶಕ್ತಿ, ದೃಷ್ಟಿಶಕ್ತಿ, ನೆನಪಿನ ಶಕ್ತಿ, ದೇಹದ ಸಾಮರ್ಥ್ಯ ಎಲ್ಲವೂ ಕುಸಿತಾ ಬರುತ್ತೆ ಕಾಲ ಹೋದ ಹಾಗೆ. ಹಾಗಾಗಿ ಕೃತಯುಗದ ಆಯುರ್ಮಾನ ಬೇರೆ, ಜೀವಮಾನ ಬೇರೆ, ದೇಹದ ಮಾನ ಬೇರೆ, ಎಲ್ಲವೂ ಬೇರೆ. ಅದನ್ನು ತೋರಿಸ್ಲಿಕ್ಕೋಸ್ಕರ ಆ ಘಟನೆ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಒಬ್ಬನೇ ಆದರೂ ಈ ಪ್ರಾಕೃತಿಕ ವೈವಿಧ್ಯವನ್ನ ಪ್ರದರ್ಶಿಸುವುದಕ್ಕೋಸ್ಕರ ನಮಗೆ ಈ ಕಥೆ ಬಂತು ಅಂತ ಗೊತ್ತಾಗುತ್ತೆ. ಈ ಒಂದು ವಿವಾದಗಳ ಬಗ್ಗೆ ನಾವು ನೋಡೋದಾದ್ರೆ, ಯಾಕೆಂದ್ರೆ ನಮ್ಮ ಕಲಿಯುಗ ಅಂದ್ರೆ ಬರೀ ಎಲ್ಲಾ ವಿಷಯಗಳಲ್ಲೂ ಕಾಂಟ್ರವರ್ಸೀಸ್ಗಳು. ಈ ಕಾಂಟ್ರವರ್ಸೀಸ್ ಅಲ್ಲಿ ಹನುಮನು ವಿವಾಹಿತನ ಅಂತ, ಸುವರ್ಚಲ ಅಂತ ಒಂದು ಹುಡುಗಿ ಜೊತೆ ಮದುವೆ ಆಗಿದ್ನ ಅವನು ಅಂತ ಕೆಲವು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಕೇಳಿದ್ದಿದೆ. ಇದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ? ಎಲ್ಲೂ ಅವನು ಪರಮ ಬ್ರಹ್ಮಚರ್ಯವನ್ನೇ ಪಾಲಿಸಿದವ, ಮದುವೆ ಆಗುವ ಪ್ರಕರಣವೇ ಬಂದಿಲ್ಲ. ಆದರೆ ಇದರ ಬಗ್ಗೆ ಮಧ್ವಾಚಾರ್ಯರು ಒಂದು ಉಲ್ಲೇಖ ಮಾಡ್ತಾರೆ. ಅವನು ಬ್ರಹ್ಮಚಾರಿಯಾಗಿಯೇ ಇದ್ದ. ಆದರೆ ಭಾರತಿ, ಅವನಿಗೆ ಮಡದಿಯಾಗಿರ್ಬೇಕಾಗಿದ್ದವಳು ಒಂದು ಋಷಿಕನ್ಯೆಯಾಗಿ ಆ ಕಾಲದಲ್ಲಿ ಇದ್ಲು ಅನ್ನೋ ಉಲ್ಲೇಖವನ್ನು ಮಾಡ್ತಾರೆ. ಆಮೇಲೆ ಅವಳೇ ಮುಂದೆ ನಾಳಾಯಣಿಯಾಗಿ, ಅಂದರೆ ನಳನ ಮಗಳಾಗಿ ಬರ್ತಾಳೆ. ಅಂದರೆ ಭೀಮನ ಕಾಲಕ್ಕಾಗುವಾಗ ಅವಳು ದ್ರೌಪದಿಯಾಗಿ ಹುಡ್ತಾಳೆ. ಮಧ್ವರ ಕಾಲಕ್ಕಾಗುವಾಗ ಅವಳೇ ಚಂದ್ರ ಅನ್ನೋ ಹೆಸರಿನಿಂದ ಇಲ್ಲಿ ಹುಟ್ಟಿ ಬರ್ತಾಳೆ ಅಂತ. ಇಷ್ಟು 4 ಅವತಾರದ ಕಥೆಯನ್ನು ಹೇಳುತ್ತೆ ದ್ರೌಪದಿ ಇದ್ದು. ಅದರ ಹಿಂದೆ ಅದೊಂದು ದೊಡ್ಡ ಎಪಿಸೋಡ್ ಮಾಡ್ಲಿಕ್ಕಿದೆ ನಿಮ್ಗೆ. ಯಾಕೆಂದ್ರೆ ದ್ರೌಪದಿಯ ಕಥೆಯ ಪೂರ್ತಿ ದೊಡ್ಡ ಗುಟ್ಟದು. ಒಬ್ಬಳೇ ಅಂದ್ರೆ 5 ಜನ ಒಂದೇ ಶರೀರದಲ್ಲಿರುವ ಕಥೆ. ಆ ಕಥೆಯಲ್ಲಿ ಮೊದಲ ಜನ್ಮ ಹನುಮಂತ ಇದ್ದಾಗಲೇ ಒಂದು ಋಷಿಕನ್ಯೆಯಾಗಿ ಶಿವನನ್ನ ತಪಸ್ಸು ಮಾಡುವ ನೆಪದಲ್ಲಿ ಅವಳು ಕಾಡಿನಲ್ಲಿ ಬ್ರಹ್ಮಚಾರಿಣಿಯಾಗಿ ಉಳಿತಾಳೆ. ಅದು ಹನುಮಂತನ ಹೆಂಡತಿ ಆಗ್ಬೇಕಾದವಳು ಮೂಲದಲ್ಲಿ. ಆದ್ರೆ ಹನುಮಂತ ಅವಳನ್ನು ಮದುವೆ ಆಗ್ಲಿಲ್ಲ, ಯಾಕಂದ್ರೆ ಅವಳಿಗೊಂದು ಶಾಪ ಇತ್ತು ಅಂತ. ಅಂದ್ರೆ ಭಾರತಿಗಲ್ಲ, ಅದರ ಜೊತೆಗಿದ್ದ ಇನ್ನೊಂದು 4 ಜನ ಇದ್ರಲ್ಲ ಅವರಿಗೆ. ಆದ್ರಿಂದ ಹನುಮಂತ ಮದುವೆ ಆಗಿಲ್ಲ ಅನ್ನೋದು ಸ್ಪಷ್ಟ. ಈ ಕಥೆ ಎಲ್ಲ ಆಮೇಲೆ ಕೆಲವೊಮ್ಮೆ ರೀಜನಲ್ ರಿಫ್ಲೆಕ್ಷನ್ಗಳು ಏನೇನೋ ಇರ್ತವೆ. ಎಲ್ರಿಗೂ ಮದುವೆ ಮಾಡ್ತಾರೆ, ಅವ್ರು ಎಲ್ಲರನ್ನೂ ಬೇಕಾದ್ರೂ ವಿಧವೆಯರನ್ನಾಗಿ ವಿಧುರರನ್ನಾಗಿ ಮಾಡ್ತಾರೆ. ಆದ್ರೆ ಮೂಲದ ಕಥೆಯಲ್ಲಿ ಎಲ್ಲೂ ಕೂಡ ಇದರ ಉಲ್ಲೇಖ ಇಲ್ಲ. ಈಗ ನಾವು ಮೂಲದಲ್ಲಿ ನೋಡೋದಾದ್ರೆ, ಯಾಕೆಂದ್ರೆ ಹನುಮಂತನ ಎಲ್ಲ ಶಕ್ತಿ ನಾವೇನು ಹೇಳ್ತೀವಿ ಒರಿಜಿನಲಿ ಆ ವಾಯುದೇವನ ಶಕ್ತಿ ಅದು ಈ ವೇದಗಳಲ್ಲಿ ಪುರಾಣಗಳಿದೆ. ಯಾಕೆಂದ್ರೆ ಹನುಮಂತನ ಅಷ್ಟೇ ತಿಳ್ಕೊಳ್ಳದೆ ನಾವು ಈ ಸಂಕ್ಷಿಪ್ತವಾಗಿ ಈ ಎಲ್ಲ ವೇದಶಾಸ್ತ್ರಗಳಲ್ಲಿ ಹನುಮಂತನ ಸ್ವರೂಪ ಅಂದರೆ ಮೂಲ ರೂಪ, ವಾಯು ರೂಪ, ಅದೇನು ಪ್ರಾಣದೇವ ಅಂತ ಹೇಳ್ತೀವಿ, ಅದರ ಬಗ್ಗೆ ಅದರಲ್ಲಿರೋ ಒಂದು ಅಂಶ ಅಷ್ಟೇ ಹನುಮಂತ. ಅಂದರೆ ಅವನು ನಮ್ಮೊಳಗಡೆನೇ ಇದ್ದಾನೆ, ನಮ್ಮ ಜೊತೆಗೆ ಇರುವಂತಹ ತತ್ವ, ಆ ಪ್ರಾಣ ತತ್ವ ಅನ್ನೋದ್ರದ್ದು ಬಗ್ಗೆ ವೇದಗಳಲ್ಲಿ ಏನು ಉಲ್ಲೇಖ ಇದೆ ಅದನ್ನ ಕೊನೆಯದಾಗಿ ನಾವು ಹೇಗೆ ಪಾಡ್ಕಾಸ್ಟ್ನ ಎಂಡಿಗೆ ಬಂದಿದ್ದೀವಿ. ಆ ವೇದಗಳ ಒಂದು ಸಾರದಲ್ಲಿ ಈ ಪ್ರಾಣತತ್ವದ ಒಂದು ಪ್ರಾಮುಖ್ಯತೆ ಏನು, ಅವನು ಹನುಮಂತನ ನೋಡಿದಾಗ್ಲೂ ನಾವು ಆ ಪ್ರಾಣತತ್ವವನ್ನು ನಾವು ಜ್ಞಾಪಿಸ್ಕೊಳ್ಬೇಕಾ, ಈ ಎಲ್ಲ ಚರಿತ್ರೆಗಳ ಹಿಂದೆ ಇರುವಂತಹ ಒಂದು ದಿವ್ಯವಾದ ಶಕ್ತಿ ಅದು ಮೂಲ ರೂಪದಲ್ಲಿರುವಂತಹ ವಾಯುದೇವರು ಅನ್ನೋ ವಿಷಯದಲ್ಲಿ ಏನು ಉಲ್ಲೇಖಗಳಿದೆ? ಈಗ ಮಹಾಭಾರತ ನಮಗೆ ಉಲ್ಲೇಖ ಕೊಡುವುದು ದೇವಶ್ರೇಷ್ಠಸ್ತು ಮಾರುತಃ ಅಂತ, ಪ್ರಾಣೋ ಬಲವತಾಂ ಶ್ರೇಷ್ಠ ಅಂತ.
ಹಾಗಾಗಿ ಮೊದಲು ನಾವು ಪಂಚಮ ವೇದದ ವಿಷಯವನ್ನು ತಲೆಗಿಟ್ಟುಕೊಂಡ್ರೆ, ರಾಮಾಯಣದಲ್ಲೂ ಮುಕ್ತಾಯದ ಹಂತದಲ್ಲಿ ಹನುಮಂತನನ್ನ ವಾಲ್ಮೀಕಿಗಳು ಮುಂದೆ ಇವನು ಕ್ಷತ್ರಿಯನಾಗಿ ಹುಟ್ಟುತ್ತಾನೆ ಅಂತ ಉಲ್ಲೇಖ ಮಾಡುತ್ತೆ. ಮತ್ತೆ ಮಹಾಭಾರತ ಭೀಷ್ಮಾಚಾರ್ಯರ ಮೂಲಕ ಈ 5 ಜನ ಪಾಂಡವರು ಭೀಷ್ಮರಿಂದ ಉಪದೇಶ ಪಡೆಯುವಾಗ, ನೀವೇ ಮುಂದೆ ಸನ್ಯಾಸದಲ್ಲಿ ಇದ್ದು ನಿಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀರಿ ಅಂತ ಅಲ್ಲಿ ಮುಂದೆ ಏನು ವಾಕಾನುವಾಕ ವ್ಯಾಖ್ಯಾನ ಕರ್ತ, ನೀವು ಅನುವ್ಯಾಖ್ಯಾನ, ವ್ಯಾಖ್ಯಾನ ಇತ್ಯಾದಿ ಅನೇಕ ಗ್ರಂಥಗಳನ್ನು ಬರೆಯುವಂತಹ ಸನ್ಯಾಸ ಧರ್ಮವನ್ನು ಪಾಲಿಸುವವರಾಗ್ತೀರಿ ಅಂತ ಭೀಷ್ಮಾಚಾರ್ಯ ಇವತ್ತಿಗೂ ಅದು ಮಹಾಭಾರತದಲ್ಲಿ ಇದೆ. ಕೊನೆಯಲ್ಲಿ ಸಿಗುತ್ತೆ, ಅಂದ್ರೆ ಶಾಂತಿ ಪರ್ವದ ಮುಗಿದು ಅನುಶಾಸನ ಪರ್ವದ ಮಧ್ಯದಲ್ಲೆಲ್ಲೋ ಸಿಗುತ್ತೆ. ಹಾಗಾಗಿ ಇದು ಪಂಚಮ ವೇದದಲ್ಲಿ ಉಲ್ಲೇಖ ಇದೆ. ಇನ್ನು ವೇದಗಳಲ್ಲಿ ಪ್ರಾಣನ ಬಗ್ಗೆ ಎಲ್ಲ ಕಡೆ ಇದೆ, ಇಲ್ಲದ ಜಾಗ ಇಲ್ಲ ಅಂತ ಹೇಳಬೇಕಷ್ಟೇ. ಆದರೆ ಸ್ಪಷ್ಟವಾಗಿ ಹನುಮನ, ಭೀಮನ, ಮಧ್ವನ ಉಲ್ಲೇಖ ಬರುವಂಥದ್ದು ಬಳಿತಾ ಸೂಕ್ತದಲ್ಲಿ. ದೇವ ಅನಯಂತ ಸಸ್ರುತಃ ಅಂತ ಹೇಳುವಾಗ ಸೀತೆಗೆ ಧೇನ ಸಂದೇಶವನ್ನು ಕೊಟ್ಟ ರೂಪ ಅಂತ ಹನುಮಂತನನ್ನ ನೆನಪಿಸುತ್ತೆ. ಪೃಕ್ಷೋಭ ಪುಷ್ಪಿತುಮಾನ್ ದ್ವಿತೀಯ, ದ್ವಿತೀಯ ಅಂದ್ರೆ ಎರಡನೇದು. ಪೃಕ್ಷ ಅಂದ್ರೆ ಪೃತನಾಕ್ಷಯಕಾರಿತ್ವ, ಮಹಾಸೇನೆಯ ನಾಶವನ್ನು ಒಬ್ಬನೇ ನಿಂತು ಮಾಡಿದವ ಭೀಮಸೇನ. ಹಾಗಾಗಿ ಇದು ಭೀಮನ ಕಥೆ. ಮಧ್ವ ಆಧವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ. ಆಮೇಲೆ ಇವನನ್ನ ಯೋಷಣ ಹೆಣ್ಣು ಮಕ್ಕಳು ಮಾತರಿಶ್ವನನ್ನ ಹೆತ್ತರು ಅಂತ ಅನ್ನುವ ಮಾತು ಬರುತ್ತೆ. ಅಂದ್ರೆ ಮಧ್ವ ಅನ್ನುವ ರೂಪದಿಂದ ಯತಿಯಾಗಿ ಸಕಲ ವೇದಶಾಸ್ತ್ರಗಳ ಬಲ್ಲವನಾಗಿ ಲೋಕದಲ್ಲಿ ಜ್ಞಾನದ ಪ್ರಸಾರ ಮಾಡ್ತಾನೆ ಅಂತ ಅನ್ನುವ ಉಲ್ಲೇಖವನ್ನ ನಾವು ಬಳಿತಾ ಸೂಕ್ತದಲ್ಲಿ, ಅದಕ್ಕೆ ಪ್ರಾಣಾಗ್ನಿ ಸೂಕ್ತ ಅಂತಾನು ಕರೀತಾರೆ. ಇಂಥ ಸೂಕ್ತಗಳು ಅಥರ್ವ ವೇದದಲ್ಲಿ, ಯಜುರ್ವೇದದಲ್ಲಿ, ಋಗ್ವೇದದಲ್ಲಿ ಅನೇಕ ಕಡೆ ಬರುತ್ತೆ. ಪ್ರಾಣನ ಚಿಂತನೆ ಬಹಳಷ್ಟು ಸಿಗುತ್ತೆ. ಆದ್ರೆ ಹನುಮಂತ ಅಂತನ್ನುವ ನೇರ ಅವತಾರದ ಉಲ್ಲೇಖ ಬರುವುದು ಬಹಳ ಕಮ್ಮಿ. ಅದು ಒಂಥರ ಮುಗುಮ್ಮಾಗಿ ಹೇಳುತ್ತೆ. ಅಂದ್ರೆ ಅಲ್ಲಿ ಸೀತೆಗೆ ಸಂದೇಶವನ್ನು ಮುಟ್ಟಿಸಿದವ ಅಷ್ಟೇ ಬರುತ್ತೆ. ಆದ್ರೆ ಹನುಮಂತ ಅಂತ ಹೆಸರು ಹೇಳಿ ಬರಲ್ಲ, ಅವನ ಕಾರ್ಯದ ಮೂಲಕ ರಾಮನ ಸೇವೆ ಮಾಡಿದವ ಅನ್ನುವ. ವೇದಗಳು ಇರಬೇಕಾಗಿದ್ದೇ ಕ್ರಿಪ್ಟಿಕ್ ಫಾರ್ಮ್. ಆದ್ರಿಂದ ಯಾಕೆಂದ್ರೆ ಪರೋಕ್ಷ ಪ್ರಿಯ ಇವ ಹಿ ವೇದ. ವೇದಗಳು ಯಾವತ್ತು ದೇವತೆಗಳು ಹಾಗೆ, ವೇದಗಳು ಹಾಗೆ ನೇರವಾಗಿ ಯಾವುದನ್ನು ಹೇಳಲ್ಲ. ನಮ್ಗೆ ತಲೆ ಇದೆ ಅಲ್ವಾ, ಕೊಟ್ಟದ್ದು ಯಾಕೆ, ಅದನ್ನು ರುಚಿ ಮಾಡಿ ಅದು ಕಷ್ಟಪಟ್ಟು ಗೇನ್ ಮಾಡಿದಾಗ ನೆನಪಿರುತ್ತೆ. ಇಷ್ಟಪಡದೆ ಸುಮ್ಮನೆ ಅದನ್ನು ರೆಡಿ ಟು ಈಟ್ ಅಂತ ಕೊಟ್ರೆ ಏನ್ ತಿಂದ್ವಿ ಅಂತಾನೆ ಸಂಜೆಗೆ ಮರ್ತೋಗುತ್ತೆ ಬೆಳಿಗ್ಗೆ ತಿಂದದ್ದು. ಹಾಗಾಗಿ ಅದನ್ನ ನಾವೇ ಕುಕ್ಕು ಮಾಡಿ ಸರಿಯಾದ ಅನುಭವದ ಅಡುಗೆ ಮಾಡಿದಾಗ ಅದು ಒಳಗೆ ಕೂಡುತ್ತೆ ಅನ್ನೋ ದೃಷ್ಟಿಯಿಂದ ವೇದಗಳು ಪರೋಕ್ಷ ದೃಷ್ಟಿಯಿಂದಲೇ ಹೇಳ್ತಾರೆ. ಆದ್ರೆ ಬಹಳಷ್ಟು ಕಡೆಗಳಲ್ಲಿ ಹನುಮಂತನ ಉಲ್ಲೇಖ, ಭೀಮನ ಉಲ್ಲೇಖಗಳು ಬರ್ತವೆ. ಆದ್ರೆ ಪ್ರಾಣನ ಉಲ್ಲೇಖ ಸ್ಪಷ್ಟವಾಗಿ ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ತೆರೆದು ತೋರ್ತವೆ. ಪ್ರಾಣರುಚ ಇತ್ಯೇವ ವಿದ್ಯಾತ್ ಅಂತ ಈ ಐತರೆಯ ಉಪನಿಷತ್ತು ಕೂಡ ಪ್ರಾಣನ ಮಹಿಮೆಯನ್ನು ಹೇಳುತ್ತೆ. ಒಟ್ಟು ಹನುಮಂತನ ಈ ಚಿತ್ರಣದ ಮೂಲಕ ಪ್ರಾಣನ ಮಹಿಮೆಗಳೇ ನಮಗೆ ಗೊತ್ತಾಗುವುದು. ಬುದ್ಧಿ, ಬಲಂ, ಯಶಃ, ಧೈರ್ಯಂ, ಆಮೇಲೆ ಅರೋಗತ, ನಿರ್ಭಯತ್ವಂ, ಅರೋಗತ, ಅಜಾಡ್ಯಂ, ವಾಕ್ಪಟುತ್ವಂಚ ಅಂತ. ಇದನ್ನ ಇನ್ನೊಂದು ಪಾಠದಲ್ಲಿ ಮೂಲ ಗ್ರಂಥಗಳಲ್ಲಿ ನೋಡುವಂಥದ್ದು. ಅದನ್ನ ಮೊನ್ನೆ ಶತಾವಧಾನಿರ ರಾಮನಾಥಾಚಾರ್ಯರು ಕೂಡ ಬಿಡಿಸಿ ಹೇಳಿದ್ರು. ಸುಧಾರ್ಢ್ಯಂ ವಾಕ್ಸ್ಫುರತ್ವಂಚ, ವಾಕನ್ನು ಹೊಳೆಸುವವ ಮತ್ತು ದೇಹದಲ್ಲಿ ದಾರ್ಢ್ಯವನ್ನ ತುಂಬುವವ ಅಂತ. ಅಂದ್ರೆ ಅದು ಪ್ರಾಣನ ವಿಶೇಷ ಅನುಗ್ರಹ ಅನ್ನುವ ದೃಷ್ಟಿಯಿಂದ. ಹಾಗಾಗಿ ಹನುಮಂತನ ಚಿಂತನೆ ನೀವು ಈ ಕಥೆ ತುಂಬಾ ನೋಡಿದ್ರೆ ಅವನ ಬುದ್ಧಿವಂತಿಕೆಯ ಘಟನೆಗಳು ತುಂಬಾ ಬರ್ತವೆ. ಬಲ ಪ್ರದರ್ಶನದ್ದು ಹಾರಿದ ಪ್ರಕರಣದಲ್ಲಿ ಬರುತ್ತೆ. ಯಶಸ್ಸು ಅವನ ಬಗ್ಗೆ ಎಲ್ಲ ಕಡೆಗೂ ಹಬ್ಬಿದ್ದು ನಮಗೆ ಗೊತ್ತಾಗುತ್ತೆ. ಧೈರ್ಯ ಅಂತೂ ಕೇಳುದು ಬೇಡ, ಒಬ್ಬನೇ ಹೋಗಿ ಬಂದದ್ದು ಆ ರಾಕ್ಷಸರ ಪಡೆಯ ನಡುವೆ. ಕೇಳ್ತಾರೆ ಯಾರು, ನಿಂಗೆ ಭಯ ಆಗ್ಲಿಲ್ಲ? ಅನಾಥನ ಹಾಗೆ ಹೋಗಿ ಬಂದ್ಯಲ್ಲ. ಅನಾಥ ಅಲ್ಲ, ನಾನು ಅನಾಥನಾಗಿ ಇರುವವ. ರಾಮ ನನ್ನ ಜೊತೆಗಿದ್ದಾಗ ರಾಮಾಯ ಶಾಶ್ವತ ಸುಬಿಸ್ತರ ಷಡ್ಗುಣಾಯ ಸರ್ವೇಶ್ವರಾಯ ಸುಖಸಾರ ಮಹಾರಣವಾಯ. ಅವನು ರಾಮನಿಗೆ ನಮಸ್ಕರಿಸಿ ಆಕಾಶಕ್ಕೆ ಹಾರುವಾಗ ರಾಮ ನನ್ನ ಜೊತೆಗಿದ್ದಾನೆ ಅನ್ಕೊಂಡೇ ಹೋದದ್ದು. ಇದು ಮಧ್ವಾಚಾರ್ಯರು ಅವರ ಬದುಕಿನಲ್ಲಿ ಚಿಕ್ಕಂದಿನಲ್ಲಿ ತೋರಿಸಿದ. ಅಪ್ಪ ಎಲ್ಲೋ, ಅಮ್ಮ ಎಲ್ಲೋ ಒಂದು ಮನೆಯ ಕಾರ್ಯಕ್ರಮಕ್ಕೆ ಹೋದ್ರೆ ಒಬ್ಬನೇ ಹುಡುಗ ಬಂದ್ಬಿಟ್ಟಿದ್ದಾನೆ. ಅಪ್ಪ ಕೇಳಿದ್ರು, ಭಯ ಆಗ್ಲಿಲ್ಲ? ಇಲ್ಲಪ್ಪ, ನನ್ನನ್ನ ಕೊಡವೂರಿನ ತನಕ ಒಬ್ರು ದೇವ್ರು ಕರ್ಕೊಂಡ್ಬಂದ್ರು, ಕೊಡವೂರಿನಿಂದ ಬನ್ನಂಜೆಗೆ ಅಲ್ಲಿಯ ದೇವ್ರು ಕರ್ಕೊಂಡ್ಬಂದು, ಅಲ್ಲಿಂದ ಅನಂತಾಸನಕ್ಕೆ ಅಲ್ಲಿಯ ದೇವ್ರು ಕರ್ಕೊಂಡ್ಬಂದ್ರು, ನಾನು ಎಲ್ಲಿ ಒಬ್ಬನೇ ಬಂದೆ. ಇದು ಹನುಮಂತನದ್ದೇ ಮಾತು. ಅಂದ್ರೆ 3 ಅವತಾರಗಳಲ್ಲಿ ಕೆಲವು ಸಮಾನ ಅಂಶಗಳನ್ನ ಸ್ವಲ್ಪ ಗಮನಿಸಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಹೀಗೆ ಹನುಮಂತ ಬದುಕಿನುದ್ದಕ್ಕೂ ನಮಗೆ ಈ ಕ್ವಾಲಿಟಿಗಳನ್ನ ಸಂಪಾದನೆ ಮಾಡಲಿಕ್ಕೆ ಬೇಕಿರುವಂತಹ ತನ್ನ ಕಥೆಗಳ ಮೂಲಕ ಅದರ ಸಾಮರ್ಥ್ಯ ತನ್ನಲ್ಲಿದೆ ಅಂತ ತೋರಿಸುವಂತಹ ಘಟನೆಗಳು ನಾವು ನೋಡ್ತೀವಿ. ಇನ್ನು ಅರೋಗತ ಅನ್ನೋದು ಸಹಜ.
ಅವನ ಪ್ರಾಣ ಇದ್ರೇನೆ ಪ್ರಾಣಾಯಾಮ ಪರಂಬಲಂ, ಪ್ರಾಣಾಯಾಮ ಮಾಡಿದರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಇನ್ನು ಮಾತಿನ ಮಲ್ಲ ಅಂತ ಅನ್ನೋದನ್ನು ಹೇಳಬೇಕಾಗಿಲ್ಲ, ರಾಮನೇ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಇನ್ನು ದಾರ್ಢ್ಯತೆಯ ಬಗ್ಗೆ ನಾವು ಬಿಡಿಸ್ಬೇಕಾಗಿಲ್ಲ. ಮತ್ತೆ ಅಜಾಡ್ಯ ಅಂತ ಇಟ್ಕೊಂಡ್ರೆ ಅವನು ಯಾವತ್ತೂ ಜಡನಾಗಿ ಕೂತವನೇ ಅಲ್ಲ, ಏನಂದ್ರೂ ಕ್ರಿಯಾಶೀಲ. ಎಲ್ಲಾ ಪ್ರಾಣ ಅಂದ್ರೆ ಮೂಮೆಂಟ್ ಅಂತ ಅರ್ಥ. ಅವನಿದ್ರೆ ನಾವು ಮೂವ್ ಆಗ್ತೀವಿ, ಇಲ್ಲಾಂದ್ರೆ ನಮ್ದು ಮೂವ್ಮೆಂಟ್ ಇಲ್ಲ ಅಂತ ಆಗುತ್ತೆ. ಹೀಗೆ ನಮಗೆ ಹನುಮಂತನ ಸ್ಮರಣೆಯಿಂದ ಈ ಶ್ಲೋಕ ಹೇಳಿದ್ರೆ ಸಾಕಾಗುದಿಲ್ಲ, ಅಲ್ಲಿ ಹನುಮತ್ ಸ್ಮರಣಾದ್ ಭವೇತ್ ಅಂತಿದೆ. ಹೀಗೆ ಗುಣಗಳಿಂದ ಕೂಡಿದವ ಅಂತ ಹನುಮಂತನ ನಾವು ಸ್ಮರಿಸಿದ್ರೆ ಆ ಗುಣಗಳನ್ನು ಅವನು ನಮಗೆ ನೀಡ್ತಾನೆ. ಅದನ್ನಾಗಿ ಹನುಮಂತನ ಸ್ತೋತ್ರ ಮಾಡಬೇಕಾದ್ರೆ ನಾವು ಈ ಗುಣಗಳಿಂದ ಕೂಡಿದವ ಅಂತ ಅವನ ಜೀವನದ ಆದರ್ಶದ ಘಟನೆಗಳನ್ನು ಜೋಡಿಸಿ ಯೋಚನೆ ಮಾಡಿದರೆ ಖಂಡಿತ ನಮ್ಮ ಬದುಕಿನುದ್ದಕ್ಕೂ ಪ್ರಾಣನ ಹನುಮನ ರೂಪದ ಅನುಸಂಧಾನದ ಅನುಗ್ರಹ ನಮಗೆ ಚೆನ್ನಾಗಾಗುತ್ತೆ. ಅದರಿಂದ ತಿಳಿಯಬೇಕಾದ ಸತ್ಯದ ಗುರಿ ನಮಗೆ ಸ್ಪಷ್ಟ ಆಗುತ್ತೆ ಅಂತ ಹೇಳಬಹುದು. ತುಂಬ ಅದ್ಭುತವಾಗಿ ಇಡೀ ಹನುಮಂತನ ಕ್ವಾಲಿಟೀಸ್ನ ಇಷ್ಟು ಕಡಿಮೆ ಸಮಯದಲ್ಲಿ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರಿ ಆಚಾರ್ಯ. ಈ ಕೊನೆಯದಾಗಿ, ಯಾಕಂದರೆ ನಾವು ಹನುಮ ಜಯಂತಿ ನಾಡಿದ್ದು ಚೈತ್ರ ಪೂರ್ಣಿಮೆ ಬರ್ತಾ ಇದೆ. ಹನುಮನಿಗೆ ನಮಗೆಲ್ಲ ಹನುಮ ಅಂದರೆ ಇಷ್ಟ, ಯಾಕೆಂದರೆ ನಮಗೆಲ್ಲದಕ್ಕೂ ಒಂದು ಪ್ರೇರಣಾ ಶಕ್ತಿ ಅವನು. ಆದರೆ ಹನುಮನಿಗೆ ಏನಿಷ್ಟ ಅಂತ, ಏನು ಮಾಡಿದ್ರೆ ಹನುಮ ಒಲಿತಾನೆ ನಮಗೆ ಅಂತ ಒಂದು ಕಡೆಯ ಪ್ರಶ್ನೆ. ಇದರ ನಂತರ ಹನುಮಂತ ನಮಗೆ ಯಾಕೆ ಇಷ್ಟ ಅನ್ನೋದೊಂದು ಸ್ವಾರಸ್ಯ. ಯಾವಾಗಲೂ ಸಣ್ಣ ಮಕ್ಕಳಿಗೆ ವ್ಯಕ್ತಿಗಳನ್ನು ಹಾಗೆ ಪರಿಚಯಿಸಿದ್ರೆ ಇಷ್ಟ ಆಗೋದಿಲ್ಲ. ಈ ಏನಂತಾರೆ ಕಾಮಿಕ್ಗಳು ಅಥವಾ ಈ ಏನಂತಾರೆ ಈ ಕೆಲವೆಲ್ಲ ಚಿತ್ರ, ಕಣ್ಣು ಮೂಗು ಬಾಯಿ ಯಾವುದು ನೆಟ್ಟಿಗೆ ಇಲ್ಲದೆ ಇರುವಂತಹ ಚಿತ್ರಗಳನ್ನೆಲ್ಲ ತೋರಿಸ್ತಾರಲ್ಲ, ಮಕ್ಕಳಿಗೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹನುಮಂತನಂತಹ ಗಣೇಶನಂತಹ ಪಾತ್ರಗಳನ್ನು ಸೃಷ್ಟಿ ಮಾಡಿ ಮಕ್ಕಳಿಗೆ ನೀವು ಕೇಳಿ, ಸಾಮಾನ್ಯವಾಗಿ ಹನುಮಂತನು ಗಣಪತಿಯು ಇಷ್ಟ ಆಗ್ತಾರೆ, ಆಮೇಲೆ ಉಳಿದ ದೇವತೆಗಳು, ಅಂದ್ರೆ ಬುದ್ಧಿ ಬಂದ ಮೇಲೆ ಉಳಿದವ್ರು ಗೊತ್ತಾಗ್ತಾರೆ. ಅದರಿಂದಾಗಿ ತಮ್ಮ ಕ್ಯಾರೆಕ್ಟರ್ ಮೂಲಕವೇ, ತಮ್ಮ ಆಕೃತಿಗಳ ಮೂಲಕವೇ ಸಣ್ಣ ಮಕ್ಕಳಿಗೂ ಹೊಂದುವಂತಹ ಗುಣವಂತಿಕೆಯಿಂದ ಹನುಮಂತ ನಮಗೆ ಪ್ರಸಿದ್ಧ. ಅವನಿಗೆ ಇಷ್ಟ ಆಗುವುದು ಯಾವುದು ಅಂತಂದ್ರೆ, ಹನುಮಂತನನ್ನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಶ್ರೀರಾಮದೂತಂ ಶಿರಸಾ ನಮಾಮಿ, ರಾಮದೂತ ಅಂತ ಸ್ಮರಣೆ ಮಾಡಿದರೆ ಅವನಿಗೆ ಬಹಳ ಖುಷಿ ಆಗುತ್ತಂತೆ. ರಾಮಾಯಣದ ಕಥೆ ಕೇಳಿದ್ರೆ ಅವನಿಗೆ ಬಹಳ ಇಷ್ಟ ಆಗುತ್ತೆ. ಅಂದ್ರೆ ರಾಮಾಯಣ ಅಧ್ಯಯನ ಅನ್ನೋದು ಬಹುಶಃ ನಮಗೆ ರಾಮರಾಜ್ಯದ ಕಡೆಗೆ ನಮ್ಮ ಹೆಜ್ಜೆ ಇಡಬೇಕು ಅಂತಾದ್ರೆ, ಹನುಮಂತನ ಒಲುಮೆ ಆಗಬೇಕು ಅಂತಾದ್ರೆ ರಾಮಾಯಣದ ಅಧ್ಯಯನ ಒಂದು ಸುಲಭವಾದ ದಾರಿ. ಅಂದ್ರೆ ಈ ನಾಳದು ಮೊನ್ನೆ ತಾನೇ ಮುಗಿಯಿತು ಅಂದ್ರೆ ಹನುಮಂತನ ಜಯಂತಿ ಅಂತ ಇಟ್ಕೊಂಡ್ರೆ, ಮುಂದಿನ ಹನುಮಂತ ಜಯಂತಿ ಒಳಗೆ ಒಂದ್ಸರ್ತಿ ಇಡೀ ರಾಮಾಯಣ ಓದ್ತೇವೆ ಅಂತ ಸಂಕಲ್ಪ ಮಾಡಿದ್ರೆ ಅವನ ಪೂರ್ಣ ಅನುಗ್ರಹ ಆಗುತ್ತೆ ಅಂತ ನಾವು ಭಾವಿಸ್ಬೋದು. ಇದು ಬಿಟ್ರೆ ಇನ್ನುಳಿದಂತೆ ನಮ್ಮ ಯಾವುದೇ ಕರ್ತವ್ಯವನ್ನ ಭಗವತ್ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕರ್ತವ್ಯ ಅನ್ನುವ ದೃಷ್ಟಿಯಿಂದ, ಕರ್ತವ್ಯಾನೀತಿ ಮೇ ಪಾರ್ಥ, ಇದನ್ನು ನಾವು ಸ್ಪಷ್ಟವಾಗಿ ಮಾಡಿದರೆ, ಮಾಡಿದ ಪ್ರತಿಯೊಂದು ಸಂದರ್ಭದಲ್ಲೂ ಇದು ಭಗವಂತನಿಗೆ ಸೇರಿದ್ದು ಈ ಕೆಲಸ ಅಂತ ಒಪ್ಪಿಸಿದ್ರೆ ಹನುಮಂತ ಬಹಳ ಇಷ್ಟಪಡ್ತಾನೆ ನಮ್ಮನ್ನ. ಅವನು ಒಮ್ಮೆ ನಮ್ಮನ್ನು ಇಷ್ಟಪಟ್ಟ ಅಂದ್ರೆ ದೇವರ ಹತ್ರ ಅವನು ಇನ್ಫ್ಲುಯೆನ್ಸ್ ಮಾಡ್ತಾನೆ. ಹರಿಯು ಮುನಿದರೆ ಗುರುವು ಪೊರೆವ, ಗುರುವು ಮುನಿದರೆ ಇಲ್ಲ ಯಾರು. ಹಾಗಾಗಿ ಹನುಮ ಗುರು, ಆ ಗುರುಸ್ಥಾನೀಯನಾಗಿ ನಮಗೆ ಹರಿಯನ್ನು ಒಲಿಸುವುದಕ್ಕೆ ಬೇಕಿರುವ ದಾರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಹೆಜ್ಜೆ ಇಡಬೇಕಾದಷ್ಟೇ ನಮ್ಮ ಕೆಲಸ. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಒಂದು ಸಂದೇಶ ನೀವೇನು ಕೊಟ್ರಿ ಅದು ಅದು ನಿಜವಾಗಿ ಎಲ್ಲರೂ ಮಾಡಬಹುದಾದಂತಹದ್ದೊಂದು. ಆದರೆ ಈ ಒಂದು ವರ್ಷದಲ್ಲಿ ಒಂದು ಬಾರಿ ಆದರೂ ರಾಮಾಯಣದ ಮೂಲ ಶ್ಲೋಕಗಳನ್ನು ತೆಗೆದು ನೋಡಿ. ಎಷ್ಟೊಂದು ಟ್ರಾನ್ಸ್ಲೇಷನ್ ಸಿಗುತ್ತೆ ಇವತ್ತು ವೆಬ್ಸೈಟಲ್ಲಿ, ಬೇಕಾದಷ್ಟಿದೆ, ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ, ಎಲ್ಲ ಒಂದೊಂದು ಶ್ಲೋಕದ ಅರ್ಥಗಳು ಸಿಗುತ್ತೆ. ಆ ಒಂದು ವರ್ಷದಲ್ಲಿ ಅದನ್ನು ಮಾಡಿ ಅಂತ. ಆವಾಗ ರಾಮಾಯಣ ಓದಷ್ಟು, ರಾಮನ ಚರಿತ್ರೆ ಓದಷ್ಟು ತಾವು ಹೇಳೋದು ಈ ಹನುಮಂತ ನಮ್ಮ ಜೀವನ ಜೊತೆಗೆ ಇರ್ತಾನೆ, ಓದುವಾಗ ನಮ್ಮ ಪಕ್ಕದಲ್ಲಿ ಕೂತಿರ್ತಾನೆ. ಅದ್ಭುತ. ಬಹಳ ತುಂಬ ಧನ್ಯವಾದಗಳು ಆಚಾರ್ಯ. ಅಂದರೆ ಅಷ್ಟು ತಾವು ಇವತ್ತು 2-3 ಪ್ರವಚನಗಳನ್ನು ಮುಗಿಸಿ ಬಂದು ಅದರ ಮಧ್ಯದಲ್ಲಿ ಇದನ್ನು ನಡೆಸ್ಕೊಟ್ಟಿದ್ದೀವಿ. ಗುರುಗಳು ಕೊಟ್ಟದ್ದು ಒಂದೇ ಮಾತು, ತಲುಪಿಸಿ ಅಂತ ಅಷ್ಟೇ, ಅದರ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ತುಂಬ ಧನ್ಯವಾದಗಳು. ಕೃತಜ್ಞತೆ. ವೀಕ್ಷಕರೇ, ನೋಡಿದ್ರಿ ನೀವು ಒಂದೇ ಒಂದು ಸಂದೇಶ, ಇದನ್ನು ತಾವು ಪ್ರತಿಯೊಬ್ಬರೂ ಪಾಲಿಸಬೇಕು ಅಂತ ನನ್ನ ಹೃತ್ಪೂರ್ವಕವಾದ ಕೋರಿಕೆ. ಈ ಒಂದು ವರ್ಷದಲ್ಲಿ ಯಾರೂ ನಾವು ಬಿಡದೆ ಈ ರಾಮಾಯಣದ ಎಲ್ಲ ಶ್ಲೋಕಗಳನ್ನು ಸ್ವಲ್ಪ ಸಮಯನಾದರೂ ದಿನಕ್ಕೆ, ವಾರಕ್ಕೆ, ಯಾವಾಗ ಸಮಯ ಸಿಗುತ್ತೋ ಆವಾಗ ನೋಡಿ. ಆಚಾರ್ಯರು ಏನು ಸಂದೇಶ ಕೊಟ್ಟಿದ್ದಾರೆ ಇವತ್ತು ನಮಗೆ, ಆ ಒಂದು ರಾಮಾಯಣನ ಪೂರ್ತಿ ನೋಡುವಂತಹ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ, ಎಲ್ಲ ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಆ ಹನುಮಂತ, ಅವನೊಳಗಡೆ ಇರುವಂತಹ ಸೀತಾರಾಮ, ಆ ರಾಮಚಂದ್ರ ಭಗವಂತ ನಮ್ಮನ್ನೆಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ತಾ, ಹರಿ ಓಂ, ನಮಸ್ಕಾರ.